ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ. ವೀಕ್ಷಕರಿನ ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ ಪಠ್ಯಪುಸ್ತಕಗಳಿಂದ ಅಂದರೆ 8, 9, 10ನೇ ತರಗತಿಯ ಪಠ್ಯಪುಸ್ತಕಗಳಿಂದ ಆಯ್ದ ಇತಿಹಾಸ, ಭೂಗೋಳಶಾಸ್ತ್ರ ಮತ್ತು ಸಂವಿಧಾನ ಆಧಾರಿತ ಪ್ರಶ್ನೆಗಳನ್ನು ಇನ್ನು ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೇನೆ. ಅದರಲ್ಲಿಯೂ ಪ್ರಮುಖವಾಗಿ ಈ 3 ವಿಷಯದ ಆಧಾರಿತದಲ್ಲಿ ಒಂದು ವಿಷಯದ ಆಧಾರಿತವಾಗಿ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೇನೆ. ಹಾಗೂ ನೀವು ಯಾವ ವಿಷಯದ ಆಧಾರಿತವಾಗಿ ಹಾಗೂ ಇದು ಯಾವ ಪಾಠದಲ್ಲಿ ಬರುತ್ತೆ ಅನ್ನೋದನ್ನು ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ತಿಳಿಸ್ಬೋದು. ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಈಗ ಒಂದೊಂದೇ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ, ಪ್ರಪಂಚದ ಭೂ ಸಾಗುವಳಿ ಕ್ಷೇತ್ರದ ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ 2ನೇ ಸ್ಥಾನ, ಆಯ್ಕೆ ಬಿ 6ನೇ ಸ್ಥಾನ, ಆಯ್ಕೆ ಸಿ 7ನೇ ಸ್ಥಾನ, ಆಯ್ಕೆ ಡಿ 9ನೇ ಸ್ಥಾನ. ಸೊ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪ್ರಪಂಚದಲ್ಲಿ ಭೂ ಸಾಗುವಳಿ ಕ್ಷೇತ್ರದಲ್ಲಿ ಭಾರತವು 2ನೇ ಸ್ಥಾನದಲ್ಲಿದೆ. ಹಾಗಾದ್ರೆ 1ನೇ ಸ್ಥಾನದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನವಿದೆ. ಅಂದ್ರೆ ಅಮೆರಿಕದ ನಂತರ ಭಾರತವು 2ನೇ ಸ್ಥಾನದಲ್ಲಿ ಭೂ ಸಾಗುವಳಿ ಕ್ಷೇತ್ರದ ವಿಸ್ತೀರ್ಣದಲ್ಲಿ ದೊಡ್ಡದಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯವು ಹೆಚ್ಚು ಹುಲ್ಲುಗಾವಲು ಪ್ರದೇಶವನ್ನು ಒಳಗೊಂಡಿದೆ ಅಂತ ಕೇಳಿದರೆ ಆಯ್ಕೆ ಎ ಕರ್ನಾಟಕ, ಆಯ್ಕೆ ಬಿ ಮಧ್ಯಪ್ರದೇಶ, ಆಯ್ಕೆ ಸಿ ಹಿಮಾಚಲ್ ಪ್ರದೇಶ, ಆಯ್ಕೆ ಡಿ ಪಂಜಾಬ್. ಸೊ ಭಾರತದಲ್ಲಿ ಅತಿ ಹೆಚ್ಚು ಹುಲ್ಲುಗಾವಲು ಪ್ರದೇಶವನ್ನು ಒಳಗೊಂಡಿರುವಂತಹ ರಾಜ್ಯ ಯಾವುದು ಅಂತ ಕೇಳಿರೋದು. ಸೊ ಭಾರತದಲ್ಲಿ ಅತಿ ಹೆಚ್ಚು ಹುಲ್ಲುಗಾವಲನ್ನು ಹೊಂದಿರುವಂಥ ಪ್ರದೇಶ ಹಿಮಾಚಲ್ ಪ್ರದೇಶ. ಆದ್ದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಹಾಗೆಯೇ ನಮ್ಮ ಭಾರತದಲ್ಲಿ ಪಂಜಾಬ್, ಹರಿಯಾಣ ರಾಜ್ಯಗಳು ಕಡಿಮೆ ಹುಲ್ಲುಗಾವಲುಗಳನ್ನು ಹೊಂದಿದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ 2-3 ಬೆಳೆಗಳನ್ನು ಬೆಳೆಯುವುದಕ್ಕೆ ಏನೆಂದು ಕರೀತಾರೆ ಅಂತ ಕೇಳಿದರೆ ಆಯ್ಕೆ ಎ ಸ್ಥಳಾಂತರ ಬೇಸಾಯ, ಆಯ್ಕೆ ಸಿ ಸ್ಥಿರ ಬೇಸಾಯ, ಆಯ್ಕೆ ಸಿ ಜೀವನಾಧಾರ ಬೇಸಾಯ, ಆಯ್ಕೆ ಡಿ ಸಾಂದ್ರ ಬೇಸಾಯ. ಅಂದರೆ ಒಂದು ವರ್ಷದಲ್ಲಿ ಒಂದು ಭೂಮಿಯಲ್ಲಿ 2-3 ಬೆಳೆಗಳನ್ನು ತೆಗೆಯುವುದಕ್ಕೆ ಏನೆಂದು ಕರೆಯುವರು ಅಂತ ಕೇಳಿದಿರೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಸಾಂದ್ರ ಬೇಸಾಯ. ಸೊ ಸಾಂದ್ರ ಬೇಸಾಯ ಅಂತಂದರೆ ನಾವು 2-3 ಬೆಳೆಗಳನ್ನು ಒಂದು ವರ್ಷದಲ್ಲಿ ಆ ಭೂಮಿಯಿಂದ ತೆಗಿತೇವೆ, ಅದನ್ನು ಸಾಂದ್ರ ಬೇಸಾಯ ಅಂತ ಕರಿತೇವೆ. ಮುಂದಿನ ಪ್ರಶ್ನೆ, ಭತ್ತ, ರಾಗಿ, ಜೋಳ, ಮೆಕ್ಕೆಜೋಳ, ಎಣ್ಣೆಕಾಳುಗಳು ಯಾವ ಅವಧಿಯ ಮುಖ್ಯ ಬೆಳೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಆಯ್ಕೆ ಎ ಖಾರಿಫ್ ಬೇಸಾಯ, ಆಯ್ಕೆ ಬಿ ರಬಿ ಬೇಸಾಯ, ಆಯ್ಕೆ ಸಿ ಝೆಡ್ ಬೇಸಾಯ, ಆಯ್ಕೆ ಡಿ ಬೇಸಿಗೆ ಬೇಸಾಯ. ಅಂದರೆ ಕೊಟ್ಟಿರುವಂಥ ಬೆಳೆಗಳಾದ ಭತ್ತ, ರಾಗಿ, ಜೋಳ, ಮೆಕ್ಕೆಜೋಳ, ಎಣ್ಣೆಕಾಳುಗಳು ಇವುಗಳನ್ನೆಲ್ಲವನ್ನು ನಾವು ಯಾವ ಸಮಯದಲ್ಲಿ ಬೆಳಿತೇವೆ ಅಂತ ಕೊಟ್ಟಿರೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಖಾರಿಫ್ ಬೇಸಾಯ. ಹಾಗಾದರೆ ಖಾರಿಫ್ ಬೇಸಾಯ ಅಂತಂದರೆ ಯಾವ ಸಂದರ್ಭದಲ್ಲಿ ಈ ಬೇಸಾಯವನ್ನು ಮಾಡ್ತೇವೆ ಅಂತಂದರೆ ಈಗ ಸಾಮಾನ್ಯವಾಗಿ ಖಾರಿಫ್ ಬೇಸಾಯವನ್ನು ನಾವು ಮುಂಗಾರು ಬೆಳೆಗಳು ಅಂತ ಕರಿತೇವೆ. ಸೊ ಇದನ್ನು ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈಯಲ್ಲಿ ಬಿತ್ತನೆ ಮಾಡಲಾಗುತ್ತೆ, ಸೆಪ್ಟೆಂಬರ್ನಲ್ಲಿ ಕಟಾವು ಮಾಡಲಾಗುತ್ತೆ. ಸೊ ಇದಕ್ಕೆ ಮತ್ತಷ್ಟು ಬೆಳೆಗಳ ಉದಾಹರಣೆಗಳು ಯಾವುವು ಅಂತಂದರೆ ಅಕ್ಕಿ, ಜೋಳ, ರಾಗಿ, ಕಬ್ಬು ಮತ್ತು ದ್ವಿದಳ ಧಾನ್ಯಗಳು, ಸೋಯಾಬೀನ್, ಕಡಲೆಕಾಯಿ ಇವೆಲ್ಲವೂ ಖಾರಿಫ್ ಬೇಸಾಯದ ಬೆಳೆಗಳಾಗಿವೆ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ರಾಜ್ಯ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಆಂಧ್ರ ಪ್ರದೇಶ್, ಆಯ್ಕೆ ಬಿ ಕೇರಳ, ಆಯ್ಕೆ ಸಿ ಪಶ್ಚಿಮ ಬಂಗಾಳ, ಆಯ್ಕೆ ಡಿ ಪಂಜಾಬ್. ಸೊ ಕೊಟ್ಟಿರುವಂಥ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ರಾಜ್ಯ ಅಂತ ಕೊಟ್ಟಿರೋದು ಭತ್ತದ ಕಣಜವಲ್ಲ. ಸೊ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂಥ ರಾಜ್ಯ ಪಶ್ಚಿಮ ಬಂಗಾಳ. ಹಾಗಾದರೆ ನಮ್ಮ ಭಾರತದ ಭತ್ತದ ಕಣಜ ಯಾವುದೆಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಇನ್ನೊಂದು ಹೇಳಬೇಕಿತ್ತು, ಯಾರೆಲ್ಲ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡ್ತೀರೋ ಆ ಪ್ರಶ್ನೆಯ ಮುಂದೆ ಆ ಪ್ರಶ್ನೆ ಸಂಖ್ಯೆ ಇರಲಿ, ಆವಾಗ ನಮಗೆ ಅದು ಸರಿಯೋ ತಪ್ಪು ಅಂತ ಗೊತ್ತಾಗುತ್ತೆ. ಸೊ ನೀವು ಡೈರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಒಂದೇ ರೀತಿಯಾದಂಥ 2-3 ಪ್ರಶ್ನೆಗಳಿರ್ತವೆ, ಅದು ಆವಾಗ ಕನ್ಫ್ಯೂಷನ್ ಆಗುತ್ತೆ. ಸೊ ಭತ್ತವನ್ನು ಅತಿ ಹೆಚ್ಚಾಗಿ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ ಮತ್ತು ಭತ್ತದ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಭಾರತವು 2ನೇ ಸ್ಥಾನದಲ್ಲಿದೆ. ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಗೋಧಿಯ ಕಣಜ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಆಂಧ್ರ ಪ್ರದೇಶ್, ಆಯ್ಕೆ ಬಿ ಕೇರಳ, ಆಯ್ಕೆ ಸಿ ಪಶ್ಚಿಮ ಬಂಗಾಳ, ಆಯ್ಕೆ ಡಿ ಪಂಜಾಬ್. ಸೊ ನಾವು ಗೋಧಿಯ ಕಣಜವನ್ನು ನಾವು ಪಂಜಾಬ್ ಅಂತ ಕರಿತೇವೆ. ಸೊ ಕಾರಣವೇನು ಅಂತಂದರೆ ಅಲ್ಲಿ ಹೆಚ್ಚಾಗಿ ಮರಳು ಮಿಶ್ರಿತ ಜೇಡಿ ಮಣ್ಣು ಹಾಗೂ ಕಪ್ಪು ಮಣ್ಣು ಇರೋದ್ರಿಂದ ಅತಿ ಹೆಚ್ಚಾಗಿ ಫಸಲನ್ನು ಬಿಡುತ್ತೆ. ಹಾಗಾದರೆ ಗೋಧಿಯನ್ನು ಅತಿ ಹೆಚ್ಚಾಗಿ ಬೆಳೆಯುವಂತಹ ರಾಜ್ಯ ಯಾವುದು ಎಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಪ್ರಶ್ನೆಯನ್ನು ಈ ರೀತಿಯಾಗಿ ಕೇಳ್ಬೋದು, ಗೋಧಿಗೆ ಸೂಕ್ತವಾಗುವಂಥ ಮಣ್ಣು ಯಾವುದು ತಿಳಿಸಿ ಅಂತಂದರೆ ಅದಕ್ಕೆ ಮರಳು ಮಿಶ್ರಿತ ಜೇಡಿ ಮಣ್ಣು ಹಾಗೆ ಕಪ್ಪು ಮಣ್ಣು ಗೋಧಿ ಬೆಳೆಯೋದು ತುಂಬ ಚೆನ್ನಾಗಿರುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಹೊಗೆಸೊಪ್ಪು ಮಾರುಕಟ್ಟೆ ಕೇಂದ್ರ ಎಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ ಅಂಕೋಲಾ, ಆಯ್ಕೆ ಬಿ ನಿಪ್ಪಾಣಿ, ಆಯ್ಕೆ ಸಿ ಕಿನ್ನಾಳ, ಆಯ್ಕೆ ಡಿ ದೇವದುರ್ಗ. ಸೊ ಕರ್ನಾಟಕದಲ್ಲಿ ಹೊಗೆಸೊಪ್ಪು ಮಾರುಕಟ್ಟೆ ಕೇಂದ್ರ ಇರುವುದು ಬೆಳಗಾವಿಯ ನಿಪ್ಪಾಣಿಯಲ್ಲಿ. ಸೊ ಇದು ಕರ್ನಾಟಕದಲ್ಲಿಯೇ ಹೊಗೆಸೊಪ್ಪಿಗೆ ಅತಿ ಪ್ರಮುಖವಾದ ಮಾರುಕಟ್ಟೆ ಕೇಂದ್ರವಾಗಿದೆ. ನಮ್ಮ ಇಡೀ ಪ್ರಪಂಚದಲ್ಲಿ 3ನೇ ಅತಿ ಹೆಚ್ಚು ಹೊಗೆಸೊಪ್ಪನ್ನು ಭಾರತ ಬೆಳೆಯುತ್ತದೆ. ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಫ್ಲೋರಿಕಲ್ಚರ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಆಯ್ಕೆ ಎ ಪ್ರಾಣಿ, ಆಯ್ಕೆ ಬಿ ಪಕ್ಷಿ, ಆಯ್ಕೆ ಸಿ ಪುಷ್ಪ, ಆಯ್ಕೆ ಡಿ ಗಿಡ. ಅಂದರೆ ಫ್ಲೋರಿಕಲ್ಚರ್ ಎನ್ನುವಂಥ ಪದವು ಕೆಳಗಿನ ಯಾವ ಬೇಸಾಯಕ್ಕೆ ಸಂಬಂಧಿಸಿದೆ ಅನ್ನೋದು ಅವ್ರು ಕೊಟ್ಟಿರುವಂಥ ಪ್ರಶ್ನೆಯಾಗಿದೆ. ಸೊ ಫ್ಲೋರಿಕಲ್ಚರ್ ಎಂಬುದು ಪುಷ್ಪಗಳಿಗೆ ಸಂಬಂಧಿಸಿದಂತಹ ಬೇಸಾಯ ಆಗಿದೆ. ಆದ್ದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ.
ಮುಂದಿನ ಪ್ರಶ್ನೆ, ಚಹಾದ ಉತ್ಪಾದನೆಯಲ್ಲಿ ಭಾರತವು ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ಕೇಳಿದರೆ ಆಯ್ಕೆ ಎ 3ನೇ ಸ್ಥಾನ, ಆಯ್ಕೆ ಬಿ 1ನೇ ಸ್ಥಾನ, ಆಯ್ಕೆ ಸಿ 4ನೇ ಸ್ಥಾನ, ಆಯ್ಕೆ ಡಿ 2ನೇ ಸ್ಥಾನ. ಸೊ ನಮ್ಮ ಭಾರತವು ಇಡೀ ಪ್ರಪಂಚದಲ್ಲಿ ಚಹಾದ ಉತ್ಪಾದನೆಯಲ್ಲಿ 1ನೇ ಸ್ಥಾನದಲ್ಲಿದೆ. ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಹಾಗಾದರೆ ಚಹಾದಲ್ಲಿ ಬಳಸುವಂತಹ ಉತ್ತೇಜಕಾರಕ ಯಾವುದು ಅಂತ ಸಹ ಪ್ರಶ್ನೆಯನ್ನು ಕೇಳ್ಬೋದು. ಚಹಾವು ಥಿಯಾನ್ ಎಂಬುವಂಥ ಉತ್ತೇಜಕಾರಕವನ್ನು ಒಳಗೊಂಡಿರುತ್ತೆ. ಆದ್ದರಿಂದಲೇ ಜನ ಅದಕ್ಕೆ ಅಡಿಕ್ಟ್ ಹೆಚ್ಚು ಸೇವನೆಯನ್ನು ಮಾಡಲು ಪ್ರಾರಂಭಿಸ್ತಾರೆ. ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕಬ್ಬಿನ ಉತ್ಪಾದನೆಯಲ್ಲಿ ಭಾರತವು ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? ಅಂದರೆ ಇಡೀ ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ 2ನೇ ಸ್ಥಾನ. ಸೊ ನಿಮಗೆ ಈ ರೀತಿಯ ಪ್ರಶ್ನೆಗಳು ಬಂದಾಗ ನೀವು ಅದಕ್ಕೆ ನಿಖರವಾಗಿಯೇ ಉತ್ತರ ಮಾಡಬೇಕಾಗಿರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಈ ಎಲ್ಲ ಪ್ರಶ್ನೆಗಳನ್ನು ಒಂದು ಕಡೆ ಬರ್ಕೊಳ್ಳಿ. ಸೊ ಅದು ನಿಮಗೆ ಉಪಯುಕ್ತ ಆಗುತ್ತೆ. ಅಷ್ಟೇ ಅಲ್ಲದೆ ಯಾವುದೇ ಒಂದು ಬೆಳೆ, ಅದು ವಾಣಿಜ್ಯ ಬೇಸಾಯ ಆಗಿರಲಿ, ಯಾವುದೇ ರೀತಿಯಾದ ಬೇಸಾಯ ಆಗಿರಲಿ, ಆ ಬೇಸಾಯವನ್ನು ತೆಗೆದುಕೊಂಡು ಅದು ಇಡೀ ಪ್ರಪಂಚದಲ್ಲಿ ಅದಕ್ಕೆ ಯಾವ ಮಹತ್ವವಿದೆ, ಅದರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಎಂಬುದನ್ನು ಪಟ್ಟಿ ಮಾಡ್ತಾ ಹೋಗಿ. ಅದು ನಿಮಗೆ ಹೆಚ್ಚು ಉಪಯುಕ್ತ ಆಗ್ತಾ ಹೋಗುತ್ತೆ. ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ವಾಣಿಜ್ಯ ಬೇಸಾಯ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಹತ್ತಿ, ಆಯ್ಕೆ ಬಿ ರಾಗಿ, ಆಯ್ಕೆ ಸಿ ಜೋಳ, ಆಯ್ಕೆ ಡಿ ಭತ್ತ. ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ಎಲ್ಲ ಬೆಳೆಗಳನ್ನು ನಾವು ಬೆಳಿತೇವೆ ಮತ್ತು ಅದನ್ನ ನಾವು ಮಾರಾಟ ಸಹ ಮಾಡ್ತೇವೆ. ಆದರೆ ಇವುಗಳಲ್ಲಿ ಒಂದು ಬೆಳೆಯನ್ನು ಮಾತ್ರ ನಾವು ವ್ಯಾಪಾರ ಮಾಡಲಿಕ್ಕೆ ನಾವು ಬೆಳಿತೇವೆ. ಸೊ ಆ ಬೆಳೆ ಯಾವುದು ಅಂತಂದರೆ ಹತ್ತಿ. ಅದರಿಂದ ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಅರಣ್ಯ ಯೋಜನೆಯ ಪ್ರಕಾರ ಭೂಭಾಗಕ್ಕೆ ಪ್ರತಿಶತ ಎಷ್ಟು ಅರಣ್ಯವಿರಬೇಕು ಅಂತ ಕೇಳಿದರೆ ಆಯ್ಕೆ ಎ 21%, ಆಯ್ಕೆ ಬಿ 50%, ಆಯ್ಕೆ ಸಿ 70%, ಆಯ್ಕೆ ಡಿ 33%. ಸೊ ಅಂದರೆ ಯಾವುದೇ ಒಂದು ಪ್ರದೇಶವನ್ನು ತೆಗೆದುಕೊಂಡಾಗ ಅಲ್ಲಿ, ಅಂದರೆ ಯಾವುದೇ ಒಂದು ರಾಜ್ಯ ಆಗಿರಲಿ, ಯಾವುದೇ ಒಂದು ದೇಶ ಆಗಿರಲಿ, ಆ ದೇಶವನ್ನು ತೆಗೆದುಕೊಂಡಾಗ ಅಲ್ಲಿ ಎಷ್ಟು ಪರ್ಸೆಂಟ್ ಅರಣ್ಯ ಪ್ರದೇಶ ಇರಬೇಕು ಅಂತ ಅವ್ರು ಕೇಳಿರೋದು. ಸೊ ಇದಕ್ಕೆ ಸರಿಯಾದ ಉತ್ತರ 33%. ಯಾವುದೇ ಒಂದು ಭೂ ಪ್ರದೇಶ ಅಥವಾ ಒಂದು ದೇಶ ಅಥವಾ ಒಂದು ಖಂಡ ಆಗಿರಲಿ, ಆ ಖಂಡದಲ್ಲಿ ಪ್ರಜೆಗಳು ಅತ್ಯುತ್ತಮವಾಗಿ ವಾಸಿಸಬೇಕಂತಂದರೆ ಅಲ್ಲಿ 100% ಭೂಮಿ ಇದೆ, ಅದರಲ್ಲಿ 33% ಪ್ರತಿಶತ ಅರಣ್ಯ ಇರಬೇಕು ಅಂತ ಈ ರಾಷ್ಟ್ರೀಯ ಅರಣ್ಯ ಯೋಜನೆಯು ತಿಳಿಸುತ್ತೆ. ಮುಂದಿನ ಪ್ರಶ್ನೆ ಇತಿಹಾಸ ಆಧಾರಿತ ಪ್ರಶ್ನೆಯಾಗಿದ್ದು, ಭಾರತವನ್ನು ಆಳಿದ ಮೊದಲ ವಿದೇಶಿಯರು ಯಾರು ಅಂತ ಕೇಳಿದರೆ ಆಯ್ಕೆ ಎ ಕುಶನರು, ಆಯ್ಕೆ ಬಿ ಗುಪ್ತರು, ಆಯ್ಕೆ ಸಿ ಮೌರ್ಯರು, ಆಯ್ಕೆ ಡಿ ವರ್ಧನರು. ಸೊ ಭಾರತವನ್ನು ಆಳಿದ ಮೊದಲ ವಿದೇಶಿಯರು ಕುಶನರು. ಆದ್ದರಿಂದ ಆಯ್ಕೆ 1 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಶಾಸನಗಳ ಪಿತಾಮಹ ಯಾರು ಅಂತ ಕೇಳಿದರೆ ಆಯ್ಕೆ 1 ಬಿಂದುಸಾರ, ಆಯ್ಕೆ 2 ಅಶೋಕ, ಆಯ್ಕೆ 3 ಸಮುದ್ರಗುಪ್ತ, ಆಯ್ಕೆ 4 ಹರ್ಷವರ್ಧನ. ಸೊ ಭಾರತದಲ್ಲಿ ಶಾಸನಗಳ ಪಿತಾಮಹ ಅಂತ ನಾವು ಅಶೋಕನನ್ನು ಕರೀತೇವೆ. ಆದ್ದರಿಂದ ಆಯ್ಕೆ 2 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಗುಪ್ತರ ಕಾಲದ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ರಾಜ ಯಾರು ಅಂತ ಕೇಳಿದರೆ ಆಯ್ಕೆ ಎ ಹರ್ಷವರ್ಧನ, ಆಯ್ಕೆ ಬಿ ಚಂದ್ರಗುಪ್ತ, ಆಯ್ಕೆ ಸಿ ಸಮುದ್ರಗುಪ್ತ, ಆಯ್ಕೆ 4 ಕುಮಾರಗುಪ್ತ. ಸೊ ಗುಪ್ತರ ಕಾಲದ ಪ್ರಸಿದ್ಧ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಕುಮಾರಗುಪ್ತ. ಆದ್ದರಿಂದ ಆಯ್ಕೆ 4 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಆರ್ಯಭಟ ಯಾವ ಸಾಮ್ರಾಜ್ಯದಲ್ಲಿ ಕಂಡುಬರುವಂತಹ ವಿಜ್ಞಾನಿ ಅಂತ ಕೇಳಿದರೆ ಆಯ್ಕೆ 1 ಚೋಹಣರು, ಆಯ್ಕೆ 2 ಚಂದೇಲರು, ಆಯ್ಕೆ 3 ಗುಪ್ತರು, ಆಯ್ಕೆ 4 ಮೌರ್ಯರು. ವೀಕ್ಷಕರೇ, ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಬಿಹು ಇದು ಯಾವ ರಾಜ್ಯದ ಜಾನಪದ ನೃತ್ಯ ಅಂತ ಕೇಳಿದರೆ ಆಯ್ಕೆ 1 ಗುಜರಾತ್, ಆಯ್ಕೆ 2 ಅಸ್ಸಾಂ, ಆಯ್ಕೆ 3 ಪಂಜಾಬ್, ಆಯ್ಕೆ 4 ರಾಜಸ್ಥಾನ್. ಸೊ ವೀಕ್ಷಕರೇ, ಬಿಹು ಎನ್ನುವಂಥ ಜಾನಪದ ನೃತ್ಯವು ಅಸ್ಸಾಂ ರಾಜ್ಯಕ್ಕೆ ಸೇರಿದ್ದಾಗಿದೆ. ಆದ್ದರಿಂದ ಆಯ್ಕೆ 2 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, 4ನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು ಅಂತ ಕೇಳಿದರೆ ಆಯ್ಕೆ 1 ರಾಜಗೃಹ, ಆಯ್ಕೆ 2 ವೈಶಾಲಿ, ಆಯ್ಕೆ 3 ಪಾಟಲಿಪುತ್ರ, ಆಯ್ಕೆ 4 ಕುಂಡಲಿವನ. ಸೊ ನಾನು ಇದ್ರ ಹಿಂದೆ ಬಿಡಿಸಿದಂಥ ವಿಡಿಯೋದಲ್ಲಿ 4 ಬೌದ್ಧ ಸಮ್ಮೇಳನಗಳು ಯಾವ ಸ್ಥಳದಲ್ಲಿ ನಡೀತವೆ ಅಂತ ಹೇಳಿದ್ದೀನಿ. ಸೊ 4ನೇ ಬೌದ್ಧ ಸಮ್ಮೇಳನ ನಡೆಯುವಂಥ ಸ್ಥಳ ಕುಂಡಲಿವನ. ಆಯ್ಕೆ 4 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಸೊ ಅದರಲ್ಲಿ ಮುಂದಿನ ಮೊದಲ ಪ್ರಶ್ನೆ ಈ ಕೆಳಗಿನಂತಿದೆ. ಭಾರತದ ಸೇನಾಪಡೆಗಳ ಪ್ರಧಾನ ದಂಡನಾಯಕ ಯಾರು ಅಂತ ಕೇಳಿದರೆ ಆಯ್ಕೆ ಎ ಮುಖ್ಯಮಂತ್ರಿಗಳು, ಆಯ್ಕೆ ಬಿ ಪ್ರಧಾನಮಂತ್ರಿಗಳು, ಆಯ್ಕೆ ಸಿ ರಾಷ್ಟ್ರಪತಿಯವರು, ಆಯ್ಕೆ ಡಿ ಶಾಸಕರು. ಸೊ ಭಾರತ ಸೇನಾಪಡೆಯ 3 ಪಡೆಯ ದಂಡನಾಯಕರು ರಾಷ್ಟ್ರಪತಿಯವರಾಗಿರ್ತಾರೆ. ದೇಶದ ಭೂಸೇನೆ, ನೌಕಾಸೇನೆ, ವಾಯುಸೇನೆಗಳಿಗೆ ಭಾರತದ ರಾಷ್ಟ್ರಪತಿಯವರು ಪ್ರಧಾನ ದಂಡನಾಯಕರಾಗಿರ್ತಾರೆ. ಸೊ ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ರಕ್ಷಣಾ ಸಚಿವಾಲಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ ಬೆಂಗಳೂರು, ಆಯ್ಕೆ ಬಿ ದೆಹಲಿ, ಆಯ್ಕೆ ಸಿ ಮುಂಬೈ, ಆಯ್ಕೆ ಡಿ ಕೋಲ್ಕತ್ತಾ. ಸೊ ನಮ್ಮ ದೇಶದ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ನಮ್ಮ ದೇಶದ ರಾಜಧಾನಿಯಾದಂತಹ ದೆಹಲಿಯಲ್ಲಿ ಕಂಡುಬರುತ್ತದೆ. ಭಾರತದ 3 ಸೇನಾಪಡೆಗಳ ಪ್ರಧಾನ ಕಚೇರಿ ಸಹ ದೆಹಲಿಯಲ್ಲಿಯೇ ಇದೆ. ಮುಂದಿನ ಪ್ರಶ್ನೆ, ಆಡಳಿತ ದೃಷ್ಟಿಯಿಂದ ಭಾರತೀಯ ಭೂಸೇನೆ ಎಷ್ಟು ಕಮಾಂಡ್ಗಳಾಗಿ ರೂಪಿಸಿದೆ ಅಂತ ಕೊಟ್ಟಿದ್ದಾರೆ. ಆಯ್ಕೆ ಎ 4, ಆಯ್ಕೆ ಬಿ 6, ಆಯ್ಕೆ ಸಿ 7, ಆಯ್ಕೆ ಡಿ 3. ಸೊ ಆಡಳಿತ ದೃಷ್ಟಿಯಿಂದ ಭಾರತೀಯ ಭೂಸೇನೆಯನ್ನು 7 ಕಮಾಂಡ್ಗಳನ್ನಾಗಿ ರಚಿಸಿಕೊಳ್ಳಲಾಗಿದೆ. ಸೊ 7 ಕಮಾಂಡ್ಗಳು
ಚಾಂದ್ ಮಂದಿರ್, ಕೋಲ್ಕತ್ತಾ, ಉಧಂಪುರ್, ಪುಣೆ, ಲಕ್ನೋ, ಜೈಪುರ್ ಮತ್ತು ಮಾವ್ನಲ್ಲಿದ್ದಾವೆ. ಸೊ ಇವಿಷ್ಟು 7 ಭಾರತದ ಭೂಸೇನೆಯ ಕಮಾಂಡ್ಗಳಾಗಿದ್ದಾವೆ. ಮುಂದಿನ ಪ್ರಶ್ನೆ, ಪ್ರಪಂಚದ ಬಹುದೊಡ್ಡ ಜಲಮೆರೆಯನ್ನು ಹೊಂದಿರುವ ದೇಶ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಜಲಮೆರೆ ಅಂತಂದರೆ ಜಲಗಡಿಯನ್ನು ಹೊಂದಿರುವಂಥದ್ದು. ಆಯ್ಕೆ ಎ ಸೌತ್ ಆಫ್ರಿಕಾ, ಆಯ್ಕೆ ಬಿ ಚೀನಾ, ಆಯ್ಕೆ ಸಿ ಇಂಗ್ಲೆಂಡ್, ಆಯ್ಕೆ ಡಿ ಭಾರತ. ಸೊ ಪ್ರಪಂಚದ ಬಹುದೊಡ್ಡ ಜಲಮೆರೆಯನ್ನು ಹೊಂದಿರುವಂಥ ದೇಶ ಭಾರತ ದೇಶ. ಆದ್ದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಹಿಂದೂಸ್ತಾನ್ ಹಡಗು ಕಾರ್ಖಾನೆ ಎಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ ಮುಂಬೈ, ಆಯ್ಕೆ ಬಿ ವಿಶಾಖಪಟ್ಟಣಂ, ಆಯ್ಕೆ ಸಿ ಮಂಗಳೂರು, ಆಯ್ಕೆ ಡಿ ಒರಿಸ್ಸಾ. ಸೊ ಹಿಂದೂಸ್ತಾನ್ ಹಡಗು ಕಾರ್ಖಾನೆ ಅಥವಾ ಹಡಗು ನಿರ್ಮಿತ ಕಾರ್ಖಾನೆಯು ಭಾರತದ ಆಂಧ್ರದ ವಿಶಾಖಪಟ್ಟಣಂನಲ್ಲಿದೆ. ಸೊ ವಿಶಾಖಪಟ್ಟಣದಲ್ಲಿ ಹಿಂದೂಸ್ತಾನ್ ಹಡಗು ನಿರ್ಮಾಣ ಕಾರ್ಖಾನೆ ಇದ್ದು, ಅದು ಅಲ್ಲದೆ ಕೋಲ್ಕತ್ತಾ ಮತ್ತು ಗೋವಾದಲ್ಲಿ ಸಹ ಹಡಗು ನಿರ್ಮಾಣ ಕಾರ್ಯವು ನಡೆಯುತ್ತದೆ. ಆದ್ದರಿಂದ ಇದಕ್ಕೆ ವಿಶಾಖಪಟ್ಟಣ ಎನ್ನುವುದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ವಾಯುದಳದ ತರಬೇತಿ ಕಮಾಂಡ್ ಎಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ ಬೆಂಗಳೂರು, ಆಯ್ಕೆ ಬಿ ಮುಂಬೈ, ಆಯ್ಕೆ ಸಿ ನಾಗಪುರ, ಆಯ್ಕೆ ಡಿ ಗಾಂಧಿನಗರ. ಸೊ ವಾಯುದಳದ ತರಬೇತಿ ಕಮಾಂಡ್ ಬೆಂಗಳೂರಿನಲ್ಲಿದೆ. ಸೊ ವಾಯುದಳಕ್ಕೆ ತರಬೇತಿ ನೀಡುವ 2 ಪ್ರಮುಖ ಕೇಂದ್ರಗಳೆಂದರೆ ಒಂದು ಬೆಂಗಳೂರು ಮತ್ತು ಇನ್ನೊಂದು ಹೈದರಾಬಾದ್. ಸೊ ಇದಿಷ್ಟು ವಾಯುದಳದ ತರಬೇತಿ ಕಮಾಂಡ್ಗಳಾಗಿವೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸೀಬರ್ಡ್ ನೌಕಾನೆಲೆ ಎಲ್ಲಿ ತೆರೆಯಲಾಗಿದೆ ಅಂತ ಕೇಳಿದರೆ ಆಯ್ಕೆ ಎ ಅಂಕೋಲಾ, ಆಯ್ಕೆ ಬಿ ಕಾರವಾರ, ಆಯ್ಕೆ ಸಿ ಹೈದರಾಬಾದ್, ಆಯ್ಕೆ ಡಿ ಮದುರೈ. ಸೊ ಭಾರತದಲ್ಲಿ ಸೀಬರ್ಡ್ ನೌಕಾನೆಲೆಯನ್ನು ನಮ್ಮ ಕರ್ನಾಟಕದ ಕಾರವಾರದಲ್ಲಿ ತೆರೆಯಲಾಗಿದೆ. ಆದ್ದರಿಂದ ಕಾರವಾರ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಆಪರೇಷನ್ ವಿಜಯ್ ಎಂಬ ಹೆಸರಿನ ದಾಳಿಯನ್ನು ಯಾವ ಯುದ್ಧದಲ್ಲಿ ನಡೆಸಲಾಯಿತು ಅಂತ ಕೇಳಿದರೆ ಆಯ್ಕೆ ಎ ಕಾರ್ಗಿಲ್ ಯುದ್ಧ, ಆಯ್ಕೆ ಬಿ ಕೊಲಾಚಲ್ ಯುದ್ಧ, ಆಯ್ಕೆ ಸಿ ಕಳಿಂಗ ಯುದ್ಧ, ಆಯ್ಕೆ ಡಿ ಕಾಶ್ಮೀರ ಯುದ್ಧ. ಸೊ ಭಾರತದಲ್ಲಿ ಆಪರೇಷನ್ ವಿಜಯ್ ಎಂಬ ಹೆಸರಿನ ದಾಳಿಯನ್ನು ಕಾರ್ಗಿಲ್ ಯುದ್ಧದಲ್ಲಿ ನಡೆಸಲಾಗುತ್ತೆ. ಏನಕ್ಕೆ ಇದಕ್ಕೆ ಆಪರೇಷನ್ ವಿಜಯ್ ಅಂತ ಹೆಸರಿಡ್ತಾರೆ ಅಂತಂದರೆ 1999ರಲ್ಲಿ, ಅಂದರೆ ಇಲ್ಲಿ ಇಸ್ವಿ ತಪ್ಪಾಗಿದೆ, 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಗೆದ್ದಿದ್ದಕ್ಕಾಗಿ ಅದಕ್ಕೆ ಆಪರೇಷನ್ ವಿಜಯ್ ಅಂತ ಎಂಬ ಹೆಸರನ್ನು ಇಡ್ತಾರೆ. ಆದ್ದರಿಂದ ಇದಕ್ಕೆ ಕಾರ್ಗಿಲ್ ಯುದ್ಧ ಎಂಬುದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಗಡಿ ಭದ್ರತಾ ದಳ ತರಬೇತಿ ಕೇಂದ್ರ ಎಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ ನಾಗಪುರ, ಆಯ್ಕೆ ಬಿ ಅಸ್ಸಾಂ, ಆಯ್ಕೆ ಸಿ ತಿರುವನಂತಪುರ, ಆಯ್ಕೆ ಡಿ ಯಲಹಂಕ. ಸೊ ಈ ಗಡಿ ಭದ್ರತಾ ದಳ ತರಬೇತಿ ಕೇಂದ್ರ ಇರುವುದು ಯಲಹಂಕದಲ್ಲಿ. ಇದನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತಲೂ ಕರೀತೇವೆ. ಸೊ ಈ ತರಬೇತಿ ಕೇಂದ್ರವನ್ನು ಬೆಂಗಳೂರಿನಲ್ಲಿ 1965ರಲ್ಲಿ ಯಲಹಂಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದರಿಂದ ಗಡಿ ಭದ್ರತಾ ದಳ ತರಬೇತಿ ಕೇಂದ್ರ ಇರುವುದು ಯಲಹಂಕದಲ್ಲಿ. ಮುಂದಿನ ಪ್ರಶ್ನೆ, ರೆಡ್ ಕ್ರಾಸ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ಕೇಳಿದರೆ ಆಯ್ಕೆ ಎ 1947, ಆಯ್ಕೆ ಬಿ 1920, ಆಯ್ಕೆ ಸಿ 1956, ಆಯ್ಕೆ ಡಿ 1967. ಸೊ ಈ ರೆಡ್ ಕ್ರಾಸ್ ಅಸ್ತಿತ್ವಕ್ಕೆ ಬಂದಿದ್ದು 1920ರಲ್ಲಿ. ಈ ಸಂಸ್ಥೆಯು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯಾಗಿದ್ದು 1920ರಲ್ಲಿ ಭಾರತದ ಸಂಸತ್ತು ಕಾಯ್ದೆ ಪಾಸ್ ಮಾಡುವುದರ ಮೂಲಕ ಈ ಸಂಸ್ಥೆ ಜಾರಿಗೆ ಬರುತ್ತೆ. ಆದ್ದರಿಂದ ರೆಡ್ ಕ್ರಾಸ್ ಅಸ್ತಿತ್ವಕ್ಕೆ ಬಂದ ವರ್ಷ 1920 ಆಗಿದೆ. ಇವಿಷ್ಟು 10 ಪ್ರಶ್ನೆಗಳು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿದ್ದು, ಈಗ ಭಾರತದ ಸಂವಿಧಾನದ ಬಗ್ಗೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ನೂತನ ಸಂವಿಧಾನದ ಮೊದಲ ರಚನಾ ಸಭೆ ಎಂದು ನಡೆಯಿತು ಅಂತ ಕೇಳಿದರೆ ಆಯ್ಕೆ ಎ 9 ಡಿಸೆಂಬರ್ 1946, ಆಯ್ಕೆ ಬಿ 11 ಡಿಸೆಂಬರ್ 1946, ಆಯ್ಕೆ ಸಿ 26 ಜನವರಿ 1947, ಆಯ್ಕೆ ಡಿ 26 ನವೆಂಬರ್ 1948. ಸೊ ನೂತನ ಸಂವಿಧಾನದ ಮೊದಲ ರಚನಾ ಸಭೆಯನ್ನು 9 ಡಿಸೆಂಬರ್ 1946ರಲ್ಲಿ ಕರೆಯಲಾಗುತ್ತೆ. ಹಾಗಾದರೆ ಯಾರ ಅಧ್ಯಕ್ಷತೆಯಲ್ಲಿ ಇದನ್ನು ಕರೆಯಲಾಯಿತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ಸಭೆ ಮುಗಿದ ನಂತರ ಇದಾದ 2 ದಿನಗಳ ನಂತರ ಇನ್ನೊಂದು ಸಭೆಯನ್ನು ಕರೆಯಲಾಗುತ್ತೆ. ಆ ಸಂವಿಧಾನದಲ್ಲಿ ಅಂದರೆ ಅದನ್ನು 2ನೇ ರಚನಾ ಸಭೆ ಅಂತ ಕರೆಯಲಾಗಿದ್ದು, ಅದನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುತ್ತೆ. ಸೊ ಅದನ್ನು ಕಾಯಂ ಸಂವಿಧಾನದ ಸಭೆ ಅಂತ ಸಹ ಕರೀತಾರೆ. ಮುಂದಿನ ಪ್ರಶ್ನೆ, ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ಎಸ್ ನಿಜಲಿಂಗಪ್ಪ, ಆಯ್ಕೆ ಬಿ ಕೆ ಎಂ ಮುನ್ಷಿ, ಆಯ್ಕೆ ಸಿ ಕೆ ಸಿ ರೆಡ್ಡಿ, ಆಯ್ಕೆ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಇವೆಲ್ಲವೂ ಸುಲಭವಾದ ಪ್ರಶ್ನೆಗಳಾಗಿರ್ಬೋದು, ಆದರೆ ಇದನ್ನು ನಾನು ಸಂಪೂರ್ಣವಾಗಿ ಪಠ್ಯಕ್ರಮದಲ್ಲಿ ಏನಿದೆಯೋ ಅದರಿಂದನೇ ತೆಗೆದಿರುವಂಥ ಪ್ರಶ್ನೆಗಳಾಗಿದ್ದಾವೆ. ಸೊ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸೊ ಈ ಸಭೆಯನ್ನು ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಿ ಸಂವಿಧಾನದ ಕರಡನ್ನು ತಯಾರಿಸಲು ಈ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಆದ್ದರಿಂದ ಆಯ್ಕೆ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ಎಂಬ ಘೋಷಣೆಯನ್ನು ಅಂಗೀಕರಿಸಿತು ಅಂತ ಕೇಳಿದರೆ ಆಯ್ಕೆ ಎ ಕೋಲ್ಕತ್ತಾ, ಆಯ್ಕೆ ಬಿ ಲಾಹೋರ್, ಆಯ್ಕೆ ಸಿ ಬೆಳಗಾವಿ, ಆಯ್ಕೆ ಡಿ ಕರಾಚಿ. ಸೊ ಲಾಹೋರ್ನ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡುತ್ತೆ. ಸೊ 1930 ಜನವರಿ 26ರಂದು ಲಾಹೋರ್ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ಎಂಬ ಘೋಷಣೆಯನ್ನು ಅಂಗೀಕರಿಸುತ್ತೆ. ಅದರ ನೆನಪಿಗಾಗಿಯೇ ನೂತನ ಸಂವಿಧಾನವನ್ನು 1950 ಜನವರಿ 26ರಂದು ಜಾರಿಗೆ ತರ್ತಾರೆ. ಹಾಗಾದರೆ ಈ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ಎಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಸೊ ಈಗ ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ.
ಮುಂದಿನ ಪ್ರಶ್ನೆ, ಸಂವಿಧಾನದ ಪೂರ್ವ ಪೀಠಿಕೆಯು ರಾಜಕೀಯ ಜಾತಕ ಅಂತ ಕರೆದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ KM ಮುನ್ಷಿ, ಆಯ್ಕೆ ಬಿ ಎಸ್ ನಿಜಲಿಂಗಪ್ಪ, ಆಯ್ಕೆ ಸಿ ನೆಹರು, ಆಯ್ಕೆ ಡಿ ಡಾಕ್ಟರ್ BR ಅಂಬೇಡ್ಕರ್. ಸೊ ಸಂವಿಧಾನದ ಪೀಠಿಕೆಯನ್ನು ಸುಮಾರು ಜನರು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಆದರೆ ರಾಜಕೀಯ ಜಾತಕ ಅಂತ ಕರೆದವರು ಯಾರು ಅಂತ ಕೇಳಿದರೆ ಸೊ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಾಜಕೀಯ ಜಾತಕ ಅಂತ ಕರೆದವರು KM ಮುನ್ಷಿ ಅವರು. ಕೆಲವರು ಈ ಸಂವಿಧಾನದ ಪೀಠಿಕೆಯನ್ನು ಸಂವಿಧಾನದ ಒಡವೆ ಅಂತಲೂ ಸಹ ಕರೀತಾರೆ. KM ಮುನ್ಷಿ ಅವರು ಇದನ್ನು ಭಾರತದ ರಾಜಕೀಯ ಜಾತಕ ಅಂತ ಸಹ ಕರೀತಾರೆ. ಆದ್ದರಿಂದ ಆಯ್ಕೆಯೇ KM ಮುನ್ಷಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ನಮ್ಮ ಸಂವಿಧಾನದಲ್ಲಿ ಸಮಾಜವಾದಿ ರಾಷ್ಟ್ರ ನಿರ್ಮಾಣದ ಬುನಾದಿ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಮೂಲಭೂತ ಹಕ್ಕುಗಳು, ಆಯ್ಕೆ ಬಿ ಮೂಲಭೂತ ಕರ್ತವ್ಯಗಳು, ಆಯ್ಕೆ ಸಿ ರಾಜ್ಯ ನಿರ್ದೇಶಕ ತತ್ವಗಳು, ಆಯ್ಕೆ ಡಿ ಸಂವಿಧಾನದ ಪೀಠಿಕೆ. ಸೊ ಸಮಾಜವಾದಿ ರಾಷ್ಟ್ರ ನಿರ್ಮಾಣದ ಬುನಾದಿ ಅಂತ ನಾವು ರಾಜ್ಯ ನಿರ್ದೇಶಕ ತತ್ವಗಳು DPSPಯನ್ನು ಕರಿತೇವೆ. ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಜಾತ್ಯತೀತ ಎಂಬ ಪದವನ್ನು ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಿದರೆ ಆಯ್ಕೆ ಎ 44ನೇ ತಿದ್ದುಪಡಿ, ಆಯ್ಕೆ ಬಿ 48ನೇ ತಿದ್ದುಪಡಿ, ಆಯ್ಕೆ ಸಿ 51ನೇ ತಿದ್ದುಪಡಿ, ಆಯ್ಕೆ ಡಿ 42ನೇ ತಿದ್ದುಪಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ 42ನೇ ತಿದ್ದುಪಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. 1976ರಲ್ಲಿ 42ನೇ ತಿದ್ದುಪಡಿ ಮುಖಾಂತರ ಜಾತ್ಯತೀತ ಎಂಬ ಪದವನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ. ಆದ್ದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಪ್ರಸ್ತುತ ಎಷ್ಟು ವಿಧಿಗಳನ್ನು ಒಳಗೊಂಡಿದೆ ಅಂತ ಕೇಳಿದರೆ ಆಯ್ಕೆ ಎ 200, ಆಯ್ಕೆ ಬಿ 395, ಆಯ್ಕೆ ಸಿ 450, ಆಯ್ಕೆ ಡಿ 475. ಸೊ ಇದೊಂದು ಅತ್ಯಂತ ಸುಲಭವಾದ ಪ್ರಶ್ನೆ ಆಗಿದ್ದು ಯಾರಿಗೆಲ್ಲ ಇದಕ್ಕೆ ಉತ್ತರವನ್ನು ಗೊತ್ತೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಮುಂದಿನ ಪ್ರಶ್ನೆ, ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನ ಕರೀತಾರೆ ಅಂತ ಕೇಳಿದರೆ ಆಯ್ಕೆ ಎ ರಾಷ್ಟ್ರಪತಿ, ಆಯ್ಕೆ ಬಿ ಸರ್ವೋಚ್ಚ ನ್ಯಾಯಾಲಯ, ಆಯ್ಕೆ ಸಿ ಉಚ್ಚ ನ್ಯಾಯಾಲಯ, ಆಯ್ಕೆ ಡಿ ಮುಖ್ಯಮಂತ್ರಿಯವರು. ಸೊ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ನಾವು ಸರ್ವೋಚ್ಚ ನ್ಯಾಯಾಲಯವನ್ನು ಕರಿತೇವೆ. ಸೊ ಏನು ಕರಿತೇವೆ ಅಂತಂದರೆ ಮೂಲಭೂತ ಹಕ್ಕುಗಳ ಸಂಪೂರ್ಣ ಹೊಣೆ ಮತ್ತು ಜವಾಬ್ದಾರಿಯನ್ನು ಸರ್ವೋಚ್ಚ ನ್ಯಾಯಾಲಯ ಹೊಂದಿರುತ್ತದೆ. ಆದ್ದರಿಂದ ಆಯ್ಕೆ ಬಿ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೇವೆ. ಮುಂದಿನ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿವೆ ಅಂತ ಕೇಳಿದರೆ ಆಯ್ಕೆ ಎ 51ನೇ ವಿಧಿ, ಆಯ್ಕೆ ಬಿ 51ನೇ ಎ ವಿಧಿ, ಆಯ್ಕೆ ಸಿ 51ನೇ ಸಿ ವಿಧಿ, ಆಯ್ಕೆ ಡಿ 17ನೇ ವಿಧಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 51ನೇ ಎ ವಿಧಿಯಲ್ಲಿದೆ. ಸೊ ಇದು ನಮ್ಮ ಸಂವಿಧಾನದ 4ನೇ ಎ ಭಾಗದಲ್ಲಿನ 51ನೇ ಎ ವಿಧಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಆದ್ದರಿಂದ ಆಯ್ಕೆ ಬಿ 51ನೇ ಎ ವಿಧಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಇದಿಷ್ಟು ನಮ್ಮ ಸಂವಿಧಾನದ ಪಾಠದ ಪ್ರಶ್ನೆಗಳಾಗಿದ್ದು ಈಗ ಇತಿಹಾಸದ ಮೌರ್ಯರು ಮತ್ತು ಕುಶಾಣರು ಎಂಬ ಪಾಠದಲ್ಲಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ್ನ ಅಧಿಕಾರಕ್ಕೆ ತಂದ ಕಥೆ ಯಾವ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಅಂತ ಕೇಳಿದರೆ ಆಯ್ಕೆ ಎ ಇಂಡಿಕಾ, ಆಯ್ಕೆ ಬಿ ಅರ್ಥಶಾಸ್ತ್ರ, ಆಯ್ಕೆ ಸಿ ಮುದ್ರ ರಾಕ್ಷಸ, ಆಯ್ಕೆ ಸಿ ರಾಜತರಂಗಿಣಿ. ಸೊ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ್ನ ಅಧಿಕಾರಕ್ಕೆ ತಂದ ಕಥೆಯನ್ನು ವಿಶಾಖದತ್ತ ಬರೆದಿರುವಂಥ ಮುದ್ರ ರಾಕ್ಷಸ ಕೃತಿಯಲ್ಲಿ ಉಲ್ಲೇಖವಾಗಿದೆ. ಆದ್ದರಿಂದ ಆಯ್ಕೆ ಸಿ ಮುದ್ರ ರಾಕ್ಷಸ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಚಾಣಕ್ಯ ಮತ್ತು ವಿಷ್ಣುಗುಪ್ತ ಎಂಬ 2 ಹೆಸರುಗಳಿಂದ ಪ್ರಖ್ಯಾತನಾಗಿದ್ದವನು ಯಾರು ಅಂತ ಕೇಳಿದರೆ ಆಯ್ಕೆ ಎ ಅಶೋಕ, ಆಯ್ಕೆ ಬಿ ಕೌಟಿಲ್ಯ, ಆಯ್ಕೆ ಸಿ ಮೆಗಸ್ತಾನಿಸ್, ಆಯ್ಕೆ ಡಿ ಬಿಂದುಸಾರ. ಸೊ ಚಾಣಕ್ಯ ಮತ್ತು ವಿಷ್ಣುಗುಪ್ತ ಎಂಬ ಹೆಸರುಗಳಿಂದ ಪ್ರಖ್ಯಾತನಾಗಿದ್ದವನು ಕೌಟಿಲ್ಯ. ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ತನ್ನ ತಂದೆಯ ಆಳ್ವಿಕೆ ಕಾಲದಲ್ಲಿ ಉಜ್ಜಯಿನಿ ಮತ್ತು ತಕ್ಷಶಿಲೆ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದವನು ಯಾರು ಅಂತ ಕೇಳಿದರೆ ಆಯ್ಕೆ ಎ ಅಶೋಕ, ಆಯ್ಕೆ ಬಿ ಚಂದ್ರಗುಪ್ತ, ಆಯ್ಕೆ ಸಿ ಬಿಂದುಸಾರ, ಆಯ್ಕೆ ಡಿ ಕಾಲಶೋಕ. ಸೊ ತನ್ನ ತಂದೆಯ ಆಳ್ವಿಕೆ ಕಾಲದಲ್ಲಿ ಉಜ್ಜಯಿನಿ ಮತ್ತು ತಕ್ಷಶಿಲೆ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದವನು ಅಶೋಕ. ತನ್ನ ತಂದೆ ಅಂದರೆ ಬಿಂದುಸಾರನ ಆಳ್ವಿಕೆ ಕಾಲದಲ್ಲಿ ಅಶೋಕನು ಉಜ್ಜಯಿನಿ ಮತ್ತು ತಕ್ಷಶಿಲೆಯ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಆದ್ದರಿಂದ ಆಯ್ಕೆ ಎ ಅಶೋಕ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕಳಿಂಗ ಯುದ್ಧದ ಬಗ್ಗೆ ಅಶೋಕನ ಯಾವ ಬಂಡೆಗಳ ಶಾಸನ ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಆಯ್ಕೆ ಎ 10ನೇ ಬಂಡೆಗಲ್ಲು ಶಾಸನ, ಆಯ್ಕೆ ಬಿ 12ನೇ ಬಂಡೆಗಲ್ಲು ಶಾಸನ, ಆಯ್ಕೆ ಸಿ 13ನೇ ಬಂಡೆಗಲ್ಲು ಶಾಸನ, ಆಯ್ಕೆ ಡಿ 9ನೇ ಬಂಡೆಗಲ್ಲು ಶಾಸನ. ಸೊ ಕಳಿಂಗ ಯುದ್ಧದ ಬಗ್ಗೆ ಅಶೋಕನ 13ನೇ ಬಂಡೆಗಲ್ಲು ಶಾಸನ ತಿಳಿಸುತ್ತೆ. ಆದ್ದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಗುಜರಾತ್ನ ಜುನಾಗಢ್ ಬಳಿ ಸುದರ್ಶನ ಸರೋವರ ಅಣೆಕಟ್ಟನ್ನು ಕಟ್ಟಿಸಿದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ಪುಷ್ಯಭೂತಿ, ಆಯ್ಕೆ ಬಿ ಪುಷ್ಯಗುಪ್ತ, ಆಯ್ಕೆ ಸಿ ಮೆಗಸ್ತಾನಿಸ್, ಆಯ್ಕೆ ಡಿ ಚಂದ್ರಗುಪ್ತ. ಸೊ ಇದನ್ನು ಸುದರ್ಶನ ಸರೋವರ ಅಥವಾ ಸುದರ್ಶನ ಕೆರೆ ಅಂತಲೂ ಸಹ ಕರೀತಾರೆ. ಸೊ ಇದಕ್ಕೆ ಅಣೆಕಟ್ಟನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿರೋದು. ಸೊ ಇದಕ್ಕೆ ಅಣೆಕಟ್ಟನ್ನು ನಿರ್ಮಿಸಿದವರು ಪುಷ್ಯಗುಪ್ತ. ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಮೌರ್ಯರಲ್ಲಿ ರಜುಕ ಎಂದರೆ ಯಾವ ಅಧಿಕಾರಿ ಅಂತ ಕೇಳಿದರೆ ಆಯ್ಕೆ ಎ ನ್ಯಾಯಾಧೀಶರು, ಆಯ್ಕೆ ಬಿ ಪೊಲೀಸ್, ಆಯ್ಕೆ ಸಿ ಡಾಕ್ಟರ್, ಆಯ್ಕೆ ಡಿ ಅಶ್ವದಳದ ನಾಯಕ. ಸೊ ಮೌರ್ಯ ಸಂಸ್ಥಾನದಲ್ಲಿ ರಜುಕ ಅಂತ ಅಂದರೆ ನ್ಯಾಯಾಧೀಶರಾಗಿರ್ತಾರೆ. ಆದ್ದರಿಂದ ಆಯ್ಕೆ ಎ ನ್ಯಾಯಾಧೀಶರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಮೌರ್ಯರ ರಾಜಧಾನಿ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ದೆಹಲಿ, ಆಯ್ಕೆ ಬಿ ಪಾಟಲಿಪುತ್ರ,
ಆಯ್ಕೆ ಸಿ ದೇವಗಿರಿ, ಆಯ್ಕೆ ಡಿ ಕುವಲಾಲಪುರ. ಸೊ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಅಥವಾ ಈಗಿನ ಲಕ್ನೋದ ಪಾಟ್ನಾ ಆಗಿದೆ. ಆದ್ರಿಂದ ಆಯ್ಕೆ ಬಿ ಪಾಟಲಿಪುತ್ರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಗ್ರೀಕರ ನಂತರ ಭಾರತೀಯ ಚರಿತ್ರೆ ಮತ್ತು ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದವರು ಯಾವ ಮನೆತನದವರು ಅಂತ ಕೇಳಿದರೆ ಆಯ್ಕೆ ಎ ಮೌರ್ಯರು, ಆಯ್ಕೆ ಬಿ ಕುಶಾಣರು, ಆಯ್ಕೆ ಸಿ ಚೌಹಾಣರು, ಆಯ್ಕೆ ಡಿ ಹೊಯ್ಸಳರು. ಸೊ ಗ್ರೀಕರ ನಂತರ ಭಾರತೀಯ ಚರಿತ್ರೆ ಮೇಲೆ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದವರು ಕುಶಾಣರು. ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕುಶಾನರು ಯಾವ ಬುಡಕಟ್ಟಿಗೆ ಸೇರಿದವರಾಗಿದ್ದಾರೆ ಅಂತ ಕೇಳಿದರೆ ಆಯ್ಕೆ ಎ ಯುಚಿ ಬುಡಕಟ್ಟು, ಆಯ್ಕೆ ಬಿ ಮಾಸಿ ಬುಡಕಟ್ಟು, ಆಯ್ಕೆ ಸಿ ಯುಜಿ ಬುಡಕಟ್ಟು, ಆಯ್ಕೆ ಡಿ ಸೂಚಿ ಬುಡಕಟ್ಟು. ಸೊ ಕುಶಾನರು ಯುಚಿ ಬುಡಕಟ್ಟಿಗೆ ಸೇರಿದವರಾಗಿದ್ದಾರೆ. ಆದ್ರಿಂದ ಆಯ್ಕೆ ಎ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ಏನೆಂದು ಕರೆಯುವರು ಅಂತ ಕೇಳಿದರೆ ಆಯ್ಕೆ ಎ ಶಕಯುಗ, ಆಯ್ಕೆ ಬಿ ಕ್ರೈಸ್ತ ಯುಗ, ಆಯ್ಕೆ ಸಿ ಹರ್ಷಯುಗ, ಆಯ್ಕೆ ಡಿ ಸುವರ್ಣಯುಗ. ಸೊ ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ನಾವು ಶಕಯುಗ ಅಂತ ಕರಿತೇವೆ. ಹಾಗಾದರೆ ಹರ್ಷಯುಗ ಅಂತಂದರೆ ಯಾರ ಕಾಲದಲ್ಲಿ ಬರುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಮುಂದಿನ ಪ್ರಶ್ನೆ, ಇವರ ಯಾರ ಕಾಲದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಒಡೆಸಲಾಯಿತು ಅಂತ ಕೇಳಿದರೆ ಆಯ್ಕೆ ಎ ಕನಿಷ್ಕ, ಆಯ್ಕೆ ಬಿ ಕುಜಲ ಕಡ್ಪೀಸಸ್, ಆಯ್ಕೆ ಸಿ ವಿಮಲ ಕಡ್ಪೀಸಸ್, ಆಯ್ಕೆ ಡಿ ಮೇಲಿನ ಎಲ್ಲರೂ. ಸೊ ಇವರ ಯಾರ ಕಾಲದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಒಡೆಸಲಾಯಿತು ಅಂತ ಕೇಳಿರೋದು. ಸೊ ಇದಕ್ಕೆ ಸರಿಯಾದ ಉತ್ತರ ವಿಮಲ ಕಡ್ಪೀಸಸ್. ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಸೊ ಸ್ಪರ್ಧಾರ್ಥಿಗಳೇ, ನಾನೀಗ ಕೆಲವೊಂದು ಅಂದರೆ ಕೇವಲ 2 ಪ್ರಶ್ನೆಗಳನ್ನ ಕೇಳ್ತೇನೆ. ಸೊ 2 ಪ್ರಶ್ನೆಗೆ ನಿಮ್ಮ ಕೈಲಿ ಸಾಧ್ಯವಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಸೊ ಮೊದಲ ಪ್ರಶ್ನೆ ಏನು ಅಂತಂದರೆ ಕುಶಾಣರ ಪ್ರಸಿದ್ಧ ದೊರೆ ಯಾರು ಎಂಬುದು. ಎರಡನೇ ಪ್ರಶ್ನೆ, ಭಾರತೀಯ ಭೂಸೇನಾ ಮುಖ್ಯಸ್ಥರನ್ನ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಕರ್ನಾಟಕದಲ್ಲಿ ಹಾದು ಹೋಗುವ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಯಾವುದು ಅಂತ ಕೇಳಿದರೆ ಆಯ್ಕೆ ಎ NH13, ಆಯ್ಕೆ ಬಿ NH4, ಆಯ್ಕೆ ಸಿ NH7, ಆಯ್ಕೆ ಡಿ NH66. ಸೊ ಕರ್ನಾಟಕದಲ್ಲಿ ಹಾದು ಹೋಗುವ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ NH13. ಸೊ ಇದು ಮಂಗಳೂರು, ಮೂಡುಬಿದ್ರೆ, ಕೊಪ್ಪ, ಶಿವಮೊಗ್ಗ, ಚಿತ್ರದುರ್ಗ, ಹೊಸಪೇಟೆ, ಇಳ್ಕಲ್, ವಿಜಯಪುರ ಮಾರ್ಗವಾಗಿ ಸೋಲಾಪುರ ಸೇರುತ್ತೆ. ಸೊ ಇದು ಸರಿಸುಮಾರು 711 ಕಿಲೋಮೀಟರ್ ಇದ್ದು ಸೊ ಇದು ಕರ್ನಾಟಕದಲ್ಲಿ ಹಾದು ಹೋಗುವಂಥ ಅತಿ ಉದ್ದದ ಹೆದ್ದಾರಿಯಾಗಿದೆ. ಸೊ ಅದರಿಂದ ಆಯ್ಕೆ ಎ NH13 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ದ್ವಿಮುಖ 4 ಪಥ ಮತ್ತು 6 ಪಥ ರಸ್ತೆಗಳನ್ನು ಯಾವ ಸರ್ಕಾರವು ನಿರ್ವಹಣೆ ಮಾಡುತ್ತದೆ ಅಂತ ಕೇಳಿದರೆ ಆಯ್ಕೆ ಎ ರಾಜ್ಯ ಸರ್ಕಾರ, ಆಯ್ಕೆ ಬಿ ಕೇಂದ್ರ ಸರ್ಕಾರ, ಆಯ್ಕೆ ಸಿ ಸ್ಥಳೀಯ ಸರ್ಕಾರ, ಆಯ್ಕೆ ಡಿ ಆಡಳಿತ ಸರ್ಕಾರ. ಸೊ ಈ ದ್ವಿಮುಖ 4 ಪಥ 6 ಪಥ ರಸ್ತೆಗಳನ್ನು ನಿರ್ವಹಣೆ ಮಾಡುವಂಥದ್ದು ಕೇಂದ್ರ ಸರ್ಕಾರ. ಆದ್ದರಿಂದ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಸೊ ಹೆದ್ದಾರಿಗಳೆಲ್ಲವೂ ಸಹ ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದು ಇವುಗಳ ನಿರ್ವಹಣೆ ಕಾರ್ಯವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದಕ್ಕೆ ಸೇರಿದೆ. ಆದ್ದರಿಂದ ಹೆದ್ದಾರಿಗಳ ಎಲ್ಲ ನಿರ್ವಹಣೆಯನ್ನ ಕೇಂದ್ರ ಸರ್ಕಾರವೇ ಭರಿಸಲಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ಹೆದ್ದಾರಿಗಳೇ ಇಲ್ಲದಂಥ ಜಿಲ್ಲೆಗಳಾವು ಅಂತ ಕೇಳಿದರೆ ಅಂದರೆ ಯಾವ ಜಿಲ್ಲೆಗಳಲ್ಲಿ ಹೆದ್ದಾರಿಗಳೇ ಇಲ್ಲ ಅನ್ನೋದು. ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಬಿ ರಾಯಚೂರು, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ರಾಮನಗರ. ಸೊ ಇವುಗಳಲ್ಲಿ ಪಠ್ಯಪುಸ್ತಕದಲ್ಲಿ ನೀಡಿದಂತೆ ರಾಯಚೂರು ಮತ್ತು ಕೊಡಗುಗಳಲ್ಲಿ ಯಾವುದೇ ಹೆದ್ದಾರಿಗಳಿಲ್ಲ ಅಂತ ಕೊಟ್ಟಿದ್ದಾರೆ. ಆದರೆ ರಾಯಚೂರಿನಲ್ಲಿ ಹೆದ್ದಾರಿಗಳಿದ್ದಾವೆ, ಆದರೆ ಲೀಸ್ಟ್ ನಂಬರ್ ಆಫ್ ಹೆದ್ದಾರಿಗಳಿದ್ದಾವೆ. ಅಂದರೆ ಕಡಿಮೆ ಸಂಖ್ಯೆಯ ಹೆದ್ದಾರಿಗಳನ್ನು ರಾಯಚೂರು ಹೊಂದಿದ್ದು ಅತಿ ಹೆಚ್ಚಿನ ಸಂಖ್ಯೆಯ ಹೆದ್ದಾರಿಗಳನ್ನು ತುಮಕೂರು ಒಳಗೊಂಡಿದೆ. ಆದ್ದರಿಂದ ಸಾಧ್ಯವಾದಷ್ಟು ಈ ರೀತಿಯ ಪ್ರಶ್ನೆಗಳು ಬಂದರೆ ಕೊಡಗುಗೆ ಟಿಕ್ ಮಾಡಿ. ಇನ್ ಕೇಸ್ ಕೊಡಗು ಆಪ್ಷನ್ಸಲ್ಲಿ ಇಲ್ಲ ಅಂತಂದರೆ ರಾಯಚೂರನ್ನ ಟಿಕ್ ಮಾಡಿ. ಪಠ್ಯಪುಸ್ತಕದಲ್ಲಿ ಏನು ನೀಡಿದ್ದಾರೆ ಅಂತಂದರೆ ಕರ್ನಾಟಕದಲ್ಲಿ ಒಟ್ಟು 4491 ಕಿಲೋಮೀಟರ್ ಉದ್ದದ ಹೆದ್ದಾರಿಗಳಿದ್ದು ಅದರಲ್ಲಿ ರಾಯಚೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳೇ ಇಲ್ಲ ಅಂತ ಕೊಟ್ಟಿದ್ದಾರೆ. ಆದರೆ ರಾಯಚೂರಿನಲ್ಲಿ ಕಡಿಮೆ ಸಂಖ್ಯೆಯ ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗುತ್ತವೆ. ಸೊ ಮುಂದಿನ ಪ್ರಶ್ನೆ, ಅತಿ ಉದ್ದದ ರಾಜ್ಯ ಹೆದ್ದಾರಿ ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಬೆಳಗಾವಿ, ಆಯ್ಕೆ ಬಿ ಮೈಸೂರು, ಆಯ್ಕೆ ಸಿ ಕೊಡಗು, ಆಯ್ಕೆ ಡಿ ಬೆಂಗಳೂರು. ಅಂದರೆ ನಮ್ಮ ರಾಜ್ಯದಲ್ಲಿ ಅತಿ ಉದ್ದದ ಸ್ಟೇಟ್ ಹೈವೇನ ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ಕೊಟ್ಟಿರೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಬೆಳಗಾವಿ. ಸೊ ಬೆಳಗಾವಿ ಜಿಲ್ಲೆ ಅತಿ ಉದ್ದದ ರಾಜ್ಯದ ಹೆದ್ದಾರಿಯನ್ನು ಹೊಂದಿರುವ ಜಿಲ್ಲೆಯಾಗಿದ್ದು ಬೆಂಗಳೂರು ಅತಿ ಕಡಿಮೆ ಉದ್ದದ ರಾಜ್ಯದ ಹೆದ್ದಾರಿಗಳನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ. ಸೊ ಅದರಿಂದ ಆಪ್ಷನ್ ಎ ಬೆಳಗಾವಿ ಇದಕ್ಕೆ ಸರಿಯಾದ ಉತ್ತರ ಆಗಿದ್ದು. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸಂಚಾರವಾದದ್ದು ಯಾವ ವರ್ಷದಲ್ಲಿ ಅಂತ ಕೇಳಿದರೆ ಆಯ್ಕೆ ಎ 1900, ಆಯ್ಕೆ ಬಿ 1948, ಆಯ್ಕೆ ಸಿ 1860, ಆಯ್ಕೆ ಡಿ 1864. ಸೊ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸಂಚಾರ ಆದದ್ದು 1864ರಲ್ಲಿ. ಈ ರೈಲು ಬೆಂಗಳೂರು ಮತ್ತು ಮದ್ರಾಸು ಅಂತಂದರೆ ಈಗಿನ ಚೆನ್ನೈ ನಗರಗಳ ನಡುವೆ ನಿರ್ಮಿಸಲಾಯಿತು. ಸೊ ಆದ್ದರಿಂದ ಆಪ್ಷನ್ ಡಿ 1864 ಎಂಬುದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಸಂಚಾರವಾದಂತಹ ವರ್ಷ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವುದೇ ರೈಲು ಮಾರ್ಗವನ್ನು ಹೊಂದಿರದ ಜಿಲ್ಲೆ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಉತ್ತರ ಕನ್ನಡ, ಆಯ್ಕೆ ಬಿ ದಕ್ಷಿಣ ಕನ್ನಡ, ಆಯ್ಕೆ ಸಿ ಕೊಡಗು, ಆಯ್ಕೆ ಡಿ ಹಾಸನ. ಸೊ ಕರ್ನಾಟಕದಲ್ಲಿ ಯಾವುದೇ ರೈಲು ಮಾರ್ಗವನ್ನು ಹೊಂದಿರದ ಜಿಲ್ಲೆ ಕೊಡಗು. ಸೊ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ರೈಲು ಮಾರ್ಗಗಳು ಇರುವುದಿಲ್ಲ. ಮುಂದಿನ ಪ್ರಶ್ನೆ, ನಮ್ಮ ಮೆಟ್ರೋ ರೈಲ್ವೆ ಯೋಜನೆ ಅಂದರೆ ನಮ್ಮ ಮೆಟ್ರೋ ನಗರದ ರೈಲ್ವೆ ಯೋಜನೆ ಕರ್ನಾಟಕದ ಯಾವ ನಗರದಲ್ಲಿದೆ ಅಂತ ಕೇಳಿದರೆ
ಆಯ್ಕೆ ಎ ಬೆಂಗಳೂರು, ಆಯ್ಕೆ ಬಿ ಬೆಳಗಾವಿ, ಆಯ್ಕೆ ಸಿ ಹುಬ್ಬಳ್ಳಿ, ಆಯ್ಕೆ ಡಿ ಮೈಸೂರು. ಸೊ ನಮ್ಮ ಮೆಟ್ರೋ ಇರುವುದು ಬೆಂಗಳೂರಿನಲ್ಲಿ, ಆದ್ದರಿಂದ ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗಿದ್ದು ಅಕ್ಟೋಬರ್ 20, 2021ರಲ್ಲಿ ಮೊಟ್ಟ ಮೊದಲ ಮೆಟ್ರೋ ರೈಲು ಬೆಂಗಳೂರು ನಗರದ ಬೈಯಪ್ಪನಹಳ್ಳಿಯಿಂದ MGA ರಸ್ತೆಯವರೆಗೆ ಪ್ರಾರಂಭಿಸಿತು. ಆದ್ದರಿಂದ ಆಯ್ಕೆ ಎ ಬೆಂಗಳೂರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲ ವಿಮಾನಯಾನ ಎಷ್ಟರಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದರೆ ಆಪ್ಷನ್ ಎ 1945, ಆಪ್ಷನ್ ಬಿ 1954, ಆಪ್ಷನ್ ಸಿ 1946, ಆಪ್ಷನ್ ಡಿ 1953. ಸೊ ಕರ್ನಾಟಕದಲ್ಲಿ ಮೊದಲ ವಿಮಾನ ಪ್ರಾರಂಭವಾದದ್ದು 1946ರಲ್ಲಿ. ನಮ್ಮ ಕರ್ನಾಟಕದಲ್ಲಿ ಮೊದಲ ವಿಮಾನಯಾನವನ್ನು 1946ರಲ್ಲಿ ಬೆಂಗಳೂರು ಹೈದರಾಬಾದ್ ನಡುವೆ ಡೆಕ್ಕನ್ ಏರ್ವೇಸ್ ಎಂಬ ಕಂಪನಿ ಪ್ರಾರಂಭಿಸುತ್ತೆ. ಆದ್ದರಿಂದ 1946 ಕರ್ನಾಟಕದಲ್ಲಿ ಮೊದಲ ವಿಮಾನಯಾನ ಪ್ರಾರಂಭವಾದ ವರ್ಷವಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣವಿರುವುದು ಯಾವ ನಗರದಲ್ಲಿ ಅಂತ ಕೇಳಿದರೆ ಆಯ್ಕೆ ಎ ಬೆಂಗಳೂರು, ಆಯ್ಕೆ ಬಿ ಮೈಸೂರು, ಆಯ್ಕೆ ಸಿ ನಾಗಪುರ, ಆಯ್ಕೆ ಡಿ ದೆಹಲಿ. ಸೊ ಭಾರತದ ಮೊದಲು ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣವಿರುವುದು ಬೆಂಗಳೂರಿನಲ್ಲಿ. ಆದ್ದರಿಂದ ಆಯ್ಕೆ ಎ ಇದಕ್ಕೆ ಸರಿಯಾದ ಉತ್ತರವಾಗಿದ್ದು ಬೆಂಗಳೂರಿನ ದೇವನಹಳ್ಳಿ ವಿಮಾನ ನಿಲ್ದಾಣ ಭಾರತದ ಮೊದಲ ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣವಾಗಿದೆ. ಅಂದರೆ ಇಂಡಿಯಾಸ್ ಫಸ್ಟ್ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ಇದಾಗಿದೆ. ಆದ್ದರಿಂದ ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣ ಇರುವುದು ಯಾವ ನಗರದಲ್ಲಿ ಅಂತಂದರೆ ಅದಕ್ಕೆ ಬೆಂಗಳೂರು ಸರಿಯಾದ ಉತ್ತರ. ಸೊ ವೀಕ್ಷಕರೇ, ಇದಿಷ್ಟು ನಮ್ಮ ಕರ್ನಾಟಕದ ಸಾರಿಗೆ ವ್ಯವಸ್ಥೆಯಲ್ಲಿರುವಂತಹ ಪ್ರಮುಖ ಪ್ರಶ್ನೆಗಳಾಗಿವೆ. ಈಗ ಕರ್ನಾಟಕದಲ್ಲಿರುವಂಥ ಖನಿಜ ಸಂಪನ್ಮೂಲಗಳ ಬಗ್ಗೆ ಆಧಾರಿತವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಭಾರತದಲ್ಲಿ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ 2ನೇ ಸ್ಥಾನ, ಆಯ್ಕೆ ಬಿ 3ನೇ ಸ್ಥಾನ, ಆಯ್ಕೆ ಸಿ 1ನೇ ಸ್ಥಾನ, ಆಯ್ಕೆ ಡಿ 5ನೇ ಸ್ಥಾನ. ಸೊ ಭಾರತ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಸೊ ಕರ್ನಾಟಕದಲ್ಲಿ ಒಟ್ಟು 75 ಕಬ್ಬಿಣದ ಗಣಿಗಳಿವೆ. ಆದರೆ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಮಾಡುವುದು ಒಡಿಸ್ಸಾದಲ್ಲಿ. ಆದರೆ ಒಂದು ನೆನಪಿರಲಿ, ಅತಿ ಹೆಚ್ಚು ಕಬ್ಬಿಣದ ನಿಕ್ಷೇಪ ಇರುವುದು ಕರ್ನಾಟಕದಲ್ಲಿ. ಇಡೀ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಕಬ್ಬಿಣದ ನಿಕ್ಷೇಪವನ್ನು ಹೊಂದಿರುವುದು ನಮ್ಮ ಕರ್ನಾಟಕದಲ್ಲಿ. ಸೊ ಅದರಿಂದ ಕರ್ನಾಟಕವು ಕಬ್ಬಿಣವನ್ನು ತಯಾರಿಸುವುದರಲ್ಲಿ 2ನೇ ಸ್ಥಾನದಲ್ಲಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ಜಿಲ್ಲೆಯು ಅಪಾರ ಕಬ್ಬಿಣದ ನಿಕ್ಷೇಪವನ್ನು ಹೊಂದಿದೆ ಅಂತ ಕೇಳಿದರೆ ಆಯ್ಕೆ ಎ ರಾಯಚೂರು, ಆಯ್ಕೆ ಬಿ ಬಳ್ಳಾರಿ, ಆಯ್ಕೆ ಸಿ ಕೋಲಾರ, ಆಯ್ಕೆ ಡಿ ಮೈಸೂರು. ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬಿಣದ ನಿಕ್ಷೇಪವನ್ನು ಹೊಂದಿರುವಂಥ ಜಿಲ್ಲೆ ಬಳ್ಳಾರಿಯಾಗಿದೆ. ಬಳ್ಳಾರಿಯಲ್ಲಿ ಸರಿಸುಮಾರು 8 ಕಬ್ಬಿಣದ ಅದಿರಿನ ಗಣಿಗಳಿದ್ದು ಹಾಗೂ 1 ಕಬ್ಬಿಣದ ಕಾರ್ಖಾನೆ ಇದೆ. ಮುಂದಿನ ಪ್ರಶ್ನೆ, ಬಹುಪಯೋಗಿ ಖನಿಜ ಎಂದು ಯಾವ ಖನಿಜವನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಆಯ್ಕೆ ಎ ಚಿನ್ನ, ಆಯ್ಕೆ ಬಿ ಬೆಳ್ಳಿ, ಆಯ್ಕೆ ಸಿ ಮ್ಯಾಂಗನೀಸ್, ಆಯ್ಕೆ ಡಿ ತಾಮ್ರ. ಅಂದರೆ ಇಲ್ಲಿ ಆಯ್ಕೆಗಳಲ್ಲಿ ಕೊಟ್ಟಿರುವಂಥ ಖನಿಜಗಳಲ್ಲಿ ಯಾವುದೋ ಒಂದು ಖನಿಜವು ಬಹುಪಯೋಗಿ ಅಂದರೆ ಬೇರೆ ಬೇರೆ ವಸ್ತುಗಳನ್ನು ತಯಾರಿಸೋದಕ್ಕಾಗಿ ಇಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ಬಳಸ್ತಾರೆ. ಯಾವುದು ಆ ಖನಿಜ ಅಂತ ಕೇಳಿರೋದು. ಇದಕ್ಕೆ ಸರಿಯಾದ ಉತ್ತರ ಮ್ಯಾಂಗನೀಸ್. ಸೊ ಈ ಮ್ಯಾಂಗನೀಸನ್ನು ರಾಸಾಯನಿಕ ವಿದ್ಯುತ್ ಕೈಗಾರಿಕೆ, ರಾಸಾಯನಿಕ ಗೊಬ್ಬರ, ಕ್ಯಾಲಿಕೋ ಪ್ರಿಂಟಿಂಗ್, ಬಣ್ಣಗಳನ್ನು ತಯಾರಿಕೆಯಲ್ಲಿ ಬಳಸ್ತಾರೆ. ಆದ್ದರಿಂದ ಇದನ್ನು ಬಹುಪಯೋಗಿ ಖನಿಜ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಕುದುರೆ ಮುಖದಲ್ಲಿ ಯಾವ ಅದಿರು ದೊರೆಯುತ್ತದೆ ಅಂತ ಕೇಳಿದರೆ ಆಯ್ಕೆ ಎ ಚಿನ್ನ, ಆಯ್ಕೆ ಬಿ ಕಬ್ಬಿಣ, ಆಯ್ಕೆ ಸಿ ಅಲ್ಯೂಮಿನಿಯಂ, ಆಯ್ಕೆ ಡಿ ಬೆಳ್ಳಿ. ಸೊ ಕುದುರೆ ಮುಖದಲ್ಲಿ ಅತಿ ಹೆಚ್ಚಾಗಿ ದೊರೆಯುವುದು ಕಬ್ಬಿಣ. ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಬಾಕ್ಸೈಟ್ ಅದಿರಿನಿಂದ ಯಾವ ಲೋಹವನ್ನು ಅಧಿಕವಾಗಿ ಉತ್ಪಾದಿಸುವರು ಅಂತ ಕೇಳಿದರೆ ಆಯ್ಕೆ ಎ ಕಬ್ಬಿಣ, ಆಯ್ಕೆ ಬಿ ತಾಮ್ರ, ಆಯ್ಕೆ ಸಿ ಅಲ್ಯೂಮಿನಿಯಂ, ಆಯ್ಕೆ ಡಿ ಬೆಳ್ಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಅಲ್ಯೂಮಿನಿಯಂ. ಬಾಕ್ಸೈಟಿಂದ ಅತಿ ಹೆಚ್ಚಾಗಿ ಅಲ್ಯೂಮಿನಿಯಂ ಲೋಹವನ್ನು ತಯಾರಿಸ್ತಾರೆ. ಸೊ ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇದು ಸುಲಭವಾದ ಪ್ರಶ್ನೆಯಾಗಿದ್ದು ಈ ಕೆಳಗಿನವುಗಳಲ್ಲಿ ಹಳದಿ ಲೋಹ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಬೆಳ್ಳಿ, ಆಯ್ಕೆ ಬಿ ತಾಮ್ರ, ಆಯ್ಕೆ ಸಿ ಬಾಕ್ಸೈಟ್, ಆಯ್ಕೆ ಡಿ ಬಂಗಾರ. ಸೊ ಇವುಗಳಲ್ಲಿ ಹಳದಿ ಲೋಹ ಯಾವುದು ಅಂತಂದರೆ ಆಪ್ಷನ್ ಡಿ ಬಂಗಾರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಚಿನ್ನದ ತಯಾರಿಕೆಯಲ್ಲಿ ಕರ್ನಾಟಕವು ಎಷ್ಟನೇ ಸ್ಥಾನ ಪಡೆದಿದೆ ಅಂತ ಕೇಳಿದರೆ ಆಯ್ಕೆ ಎ 1ನೇ ಸ್ಥಾನ, ಆಯ್ಕೆ ಬಿ 2ನೇ ಸ್ಥಾನ, ಆಯ್ಕೆ ಸಿ 4ನೇ ಸ್ಥಾನ, ಆಯ್ಕೆ ಡಿ 3ನೇ ಸ್ಥಾನ. ಸೊ ಚಿನ್ನದ ತಯಾರಿಕೆಯಲ್ಲಿ ಇಡೀ ಭಾರತದಲ್ಲಿ ಕರ್ನಾಟಕವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದು ನಮ್ಮ ಕರ್ನಾಟಕವು 80%ಗಿಂತ ಹೆಚ್ಚು ಚಿನ್ನವನ್ನು ಭಾರತಕ್ಕೆ ಕೊಡುಗೆಯಾಗಿ ನೀಡುತ್ತಿದೆ. ಸೊ ಮುಂದಿನ ಪ್ರಶ್ನೆ, ಪ್ರಸ್ತುತ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ ಯಾವುದು ಅಂತ ಕೇಳಿದರೆ ಆಯ್ಕೆ ಎ KGF, ಆಯ್ಕೆ ಬಿ ಅಟ್ಟಿ ಗಣಿ, ಆಯ್ಕೆ ಸಿ ಸಂಡೂರು ಗಣಿ, ಆಯ್ಕೆ ಡಿ ಮಡಿಕೇರಿ. ಸೊ ಪ್ರಸ್ತುತದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಚಿನ್ನದ ಗಣಿ ಯಾವುದು ಅಂತಂದರೆ ರಾಯಚೂರಿನಲ್ಲಿರುವಂಥ ಹಟ್ಟಿ ಚಿನ್ನದ ಗಣಿ. ಸೊ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ ರಾಯಚೂರಿನ ಹಟ್ಟಿಯಲ್ಲಿದ್ದು ಹೆಚ್ಚಿನ ಚಿನ್ನವನ್ನು ಕರ್ನಾಟಕದ ಗಣಿಗಳಿಂದಲೇ ಪಡೆಯೋದ್ರಿಂದ ಕರ್ನಾಟಕವನ್ನು ಚಿನ್ನದ ನಾಡು ಅಂತ ಸಹ ಕರೀತಾರೆ. ಸೊ ಮುಂದಿನ ಪ್ರಶ್ನೆ ಹಾಗೂ ಇಂದಿನ ಕೊನೆಯ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ನಗರವನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಸೊ ಇದೊಂದು ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿದ್ದು ವೀಕ್ಷಕರೇ ಈ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಸೊ ವೀಕ್ಷಕರೇ ಇದಿಷ್ಟು ನಮ್ಮ ಕರ್ನಾಟಕದಲ್ಲಿನ ರಸ್ತೆ ಸಂಪರ್ಕಗಳು ಹಾಗೆ ಖನಿಜ ಸಂಪನ್ಮೂಲಗಳ ಮಾಹಿತಿಯಾಗಿದ್ದು ಕೃತಿಯಾದಂತಹ ಶಿವಕೋಟಾಚಾರ್ಯರ ಒಡ್ಡರಾಧನೆ ಯಾರ ಕಾಲದಲ್ಲಿ ಬರೆದ ಕೃತಿ ಅಂತ ಕೇಳಿದರೆ ಆಯ್ಕೆ ಎ ಕದಂಬರು, ಆಯ್ಕೆ ಬಿ ಗಂಗರು, ಆಯ್ಕೆ ಸಿ ರಾಷ್ಟ್ರಕೂಟರು, ಆಯ್ಕೆ ಡಿ ಹೊಯ್ಸಳರು.
ಸೊ ಶಿವಕೋಟಾಚಾರ್ಯರ ಒಡ್ಡಾರಾಧನೆ ಕೃತಿಯನ್ನು ರಾಷ್ಟ್ರಕೂಟರ ಕಾಲದಲ್ಲಿ ಬರೆಯಲಾಗುತ್ತೆ. ಸೊ ಇದೊಂದು ಅತ್ಯಂತ ಪ್ರಮುಖವಾದ ಕೃತಿಯಾಗಿದ್ದು ಶಿವಕೋಟಾಚಾರ್ಯರು ಸಹ ರಾಷ್ಟ್ರಕೂಟರ ಸಂದರ್ಭಕ್ಕೆ ಸಂಬಂಧಿಸಿದಂಥವರಾಗಿದ್ದಾರೆ ಅನ್ನೋದು ಇದು ತಿಳಿಸ್ತಾ ಹೋಗುತ್ತೆ. ಈ ಒಡ್ಡಾರಾಧನೆ ಕೃತಿಗಳು ಏನನ್ನು ಒಳಗೊಂಡಿದೆ ಅಂತಂದರೆ ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವನ್ನು ಒಳಗೊಂಡಿದೆ. ಸೊ ಅದರಿಂದ ಆಯ್ಕೆ ಸಿ ರಾಷ್ಟ್ರಕೂಟರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಆದಿಕವಿ ಪಂಪನ ಹೆಸರಿನಲ್ಲಿ ಯಾವ ವಿಶ್ವವಿದ್ಯಾಲಯವು ನಾಡೋಜ ಪ್ರಶಸ್ತಿಯನ್ನು ನೀಡುತ್ತದೆ ಅಂತ ಕೇಳಿದರೆ ಆಯ್ಕೆ ಎ ಮೈಸೂರು ವಿಶ್ವವಿದ್ಯಾಲಯ, ಆಯ್ಕೆ ಬಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ, ಆಯ್ಕೆ ಸಿ ಮಂಗಳೂರು ವಿಶ್ವವಿದ್ಯಾಲಯ, ಆಯ್ಕೆ ಡಿ ಬಿಜಾಪುರ ವಿಶ್ವವಿದ್ಯಾಲಯ. ಈ ಆದಿಕವಿ ಪಂಪನ ಹೆಸರಿನಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಕರ್ನಾಟಕದ ಹಿರಿಯ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ. ಹಾಗಾದರೆ ಈ ಪ್ರಶ್ನೆ ಏನಕ್ಕೆ ಇಲ್ಲಿಗೆ ಬಂತು ಅಂತಂದರೆ ಆದಿಕವಿ ಪಂಪ ಎನ್ನುವನು ರಾಷ್ಟ್ರಕೂಟರ ಕಾಲದಲ್ಲಿದ್ದವನು. ಸೊ ಆದ್ದರಿಂದ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆನ ಇಲ್ಲಿ ಕೇಳಲಾಗಿದೆ. ಈ ಮಾಹಿತಿಯು ಪಠ್ಯಪುಸ್ತಕದಲ್ಲೇ ಇದೆ. ಪಠ್ಯಪುಸ್ತಕದಲ್ಲಿ ನಿಮಗಿದು ತಿಳಿದಿರಲಿ ಅನ್ನೋದ್ರಲ್ಲಿರೋದ್ರಿಂದ ಈ ಪ್ರಶ್ನೆನ ತಗೋಬೇಕಾಯಿತು. ಸೊ ನಾವೀಗ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಇವರು ಒಬ್ಬರು ಎಂದು ಅರಬ್ ಯಾತ್ರಿಕ ಸುಲೇಮಾನ್ ಯಾರ ಬಗ್ಗೆ ಹೇಳಿದ ಅಂತ ಹೇಳಿದರೆ ಆಯ್ಕೆ ಎ ಅಮೋಘ ವರ್ಷ, ಆಯ್ಕೆ ಬಿ ದಂತಿದುರ್ಗ, ಆಯ್ಕೆ ಸಿ ಮುಮ್ಮಡಿ ಕೃಷ್ಣ, ಆಯ್ಕೆ ಡಿ ಮುಮ್ಮಡಿ ಇಂದ್ರ. ಸೊ ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಇವರು ಒಬ್ಬ ಚಕ್ರವರ್ತಿ ಅಂತ ಅರಬ್ ಯಾತ್ರಿಕ ಸುಲೇಮಾನ್ ಅಮೋಘ ವರ್ಷನ ಬಗ್ಗೆ ಹೇಳ್ತಾನೆ. ಸೊ ಅಮೋಘ ವರ್ಷ ನೃಪತುಂಗ ಆ ಕಾಲಕ್ಕೆ ಅಷ್ಟೊಂದು ಪ್ರಬಲ ಚಕ್ರವರ್ತಿ ಆಗಿರ್ತಾನೆ ಅನ್ನೋದು ಅವನ ಮಾತಿನ ಅರ್ಥ ಆಗಿದೆ. ಆದ್ದರಿಂದ ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಎಲ್ಲೋರಾದ ಕೈಲಾಸ ಮಂದಿರದ ಏಕಶಿಲೆಯ ಅದ್ಭುತ ಮಂದಿರವು ರಾಷ್ಟ್ರಕೂಟರ ಯಾವ ಅರಸ ಕಟ್ಟಿಸಿದ ಅಂತ ಕೇಳಿದರೆ ಆಯ್ಕೆ ಎ ಅಮೋಘ ವರ್ಷ, ಆಯ್ಕೆ ಬಿ ದಂತಿದುರ್ಗ, ಆಯ್ಕೆ ಸಿ 1ನೇ ಕೃಷ್ಣ, ಆಯ್ಕೆ ಡಿ ಮೇಲಿನ ಯಾರೂ ಅಲ್ಲ. ಸೊ ಎಲ್ಲೋರಾದ ಕೈಲಾಸ ಮಂದಿರದ ಏಕಶಿಲೆಯ ಅದ್ಭುತ ಮಂದಿರವು ರಾಷ್ಟ್ರಕೂಟರ 1ನೇ ಕೃಷ್ಣ ಕಟ್ಟಿಸ್ತಾನೆ. ಈ ಬೃಹತ್ ಬಂಡೆ ಎಷ್ಟು ಅಗಲ ಇದೆ ಅಂತಂತಂದರೆ 154 ಅಡಿ ಅಗಲ, 276 ಅಡಿ ಉದ್ದ, 100 ಅಡಿ ಎತ್ತರ ಇದೆ. ಸೊ ಅಷ್ಟು ದೊಡ್ಡದಾದ ಬಂಡೆಯಲ್ಲಿ ಈ ಎಲ್ಲೋರಾದ ಕೈಲಾಸ ಮಂದಿರವನ್ನು 1ನೇ ಕೃಷ್ಣ ಸ್ಥಾಪಿಸ್ತಾನೆ. ಆದ್ದರಿಂದ ಆಯ್ಕೆ ಸಿ 1ನೇ ಕೃಷ್ಣ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಬಿಜಾಪುರದ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ ರಾಷ್ಟ್ರಕೂಟರ ಯಾವ ವಿಷಯಕ್ಕೆ ಅತ್ಯಂತ ಪ್ರಮುಖ ಪ್ರಸಿದ್ಧಿಯಾಗಿತ್ತು ಅಂತ ಕೇಳಿದರೆ ಆಯ್ಕೆ ಎ ಅಲ್ಲಿ ಪ್ರಮುಖ ದೇವಾಲಯವಿದೆ, ಆಯ್ಕೆ ಬಿ ಅದು ಅವರ ಪ್ರಮುಖ ವಿದ್ಯಾ ಕೇಂದ್ರವಾಗಿತ್ತು, ಆಯ್ಕೆ ಸಿ ಅದು ಅವರ ಪ್ರಮುಖ ರಾಜಧಾನಿಯಾಗಿತ್ತು, ಆಯ್ಕೆ ಡಿ ಅದು ಅವರ ಪ್ರಮುಖ ಗ್ರಂಥಾಲಯವಾಗಿತ್ತು. ಸೊ ಇದು ಕೊಟ್ಟಿರುವಂಥ ಆಪ್ಷನ್ಸ್. ಸೊ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿಯು ರಾಷ್ಟ್ರಕೂಟರ ಸಂದರ್ಭದ ಅತ್ಯಂತ ಪ್ರಮುಖ ವಿದ್ಯಾ ಕೇಂದ್ರವಾಗಿತ್ತು. ಸೊ ಅದರಿಂದ ಆಪ್ಷನ್ ಬಿ ವಿದ್ಯಾಕೇಂದ್ರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ರಾಜಮನೆತನದ ನಂತರ ರಾಷ್ಟ್ರಕೂಟರು ಆಡಳಿತಕ್ಕೆ ಬಂದರು ಅಂತ ಕೇಳಿದರೆ ಆಯ್ಕೆ ಎ ಹೊಯ್ಸಳರು, ಆಯ್ಕೆ ಬಿ ಕಲ್ಯಾಣಿ ಚಾಳುಕ್ಯರು, ಆಯ್ಕೆ ಬಿ ಬಾದಾಮಿ ಚಾಲುಕ್ಯರು, ಆಯ್ಕೆ ಡಿ ಕದಂಬರು. ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಳಿ. ಕರ್ನಾಟಕದ ಯಾವ ರಾಜಮನೆತನ ಅಂತ ಕೇಳಿರೋದು. ಸೊ ಕರ್ನಾಟಕದಲ್ಲಿ ಯಾವ ರಾಜಮನೆತನ ನಂತರ ಬಂದರು ಅಂತಂದರೆ ಬಾದಾಮಿ ಚಾಲುಕ್ಯರ ಮನೆತನದ ನಂತರ ಈ ರಾಷ್ಟ್ರಕೂಟರು ಆಡಳಿತಕ್ಕೆ ಬರ್ತಾರೆ. ಸೊ ಕ್ರಿಸ್ತಶಕ 753ರಲ್ಲಿ ಈ ಬಾದಾಮಿ ಚಾಲುಕ್ಯರ ಆಡಳಿತ ಮುಗಿಯುತ್ತೆ. ತದನಂತರ ದಂತಿದುರ್ಗ ಎನ್ನುವಂಥವನು ರಾಷ್ಟ್ರಕೂಟರ ಮನೆತನವನ್ನು ಪ್ರಾರಂಭ ಮಾಡ್ತಾನೆ. ಸೊ ಅದರಿಂದ ಆಯ್ಕೆ ಸಿ ಬಾದಾಮಿ ಚಾಲುಕ್ಯರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟರ ಅವನತಿಗೆ ಕಾರಣರಾದ ಕಲ್ಯಾಣ ಚಾಲುಕ್ಯನ ರಾಜನಾರು ಅಂತ ಕೇಳಿದರೆ ಆಯ್ಕೆ ಎ 2ನೇ ಕರ್ಕ, ಆಯ್ಕೆ ಬಿ 2ನೇ ತೈಲಪ, ಆಯ್ಕೆ ಸಿ 6ನೇ ವಿಕ್ರಮಾದಿತ್ಯ, ಆಯ್ಕೆ ಡಿ 3ನೇ ಸೋಮೇಶ್ವರ. ಸೊ ರಾಷ್ಟ್ರಕೂಟರ ಅವನತಿಗೆ ಕಾರಣರಾದ ಕಲ್ಯಾಣ ಚಾಲುಕ್ಯರ ರಾಜ ಯಾರು ಅಂತಂದರೆ 2ನೇ ತೈಲಪ. ಸೊ ಈ ಕಲ್ಯಾಣ ಚಾಲುಕ್ಯರ ಸ್ಥಾಪಕನು ಸಹ 2ನೇ ತೈಲಪನಾಗಿದ್ದಾನೆ. ಈ 2ನೇ ತೈಲಪನು ರಾಷ್ಟ್ರಕೂಟರ 2ನೇ ಕರ್ಕನ ಆಡಳಿತದಲ್ಲಿ ಒಬ್ಬ ಸಾಮಂತ ರಾಜನಾಗಿರ್ತಾನೆ. ಕರ್ಕನೊಬ್ಬ ದುರ್ಬಲ ಆಡಳಿತಗಾರ ಅಂತ ತಿಳಿದು 2ನೇ ಕರ್ಕನನ್ನು ಸೋಲಿಸಿ ಅವನು ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಅವನತಿ ಮಾಡಿ ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಆದ್ದರಿಂದ 2ನೇ ತೈಲಪ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕವಿರಹಸ್ಯ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ತ್ರಿವಿಕ್ರಮ, ಆಯ್ಕೆ ಬಿ ಹಾಲಾಯುಧ, ಆಯ್ಕೆ ಸಿ ಜಿನಸೇನ, ಆಯ್ಕೆ ಡಿ ವೀರಸೇನ. ಸೊ ಇವರೆಲ್ಲರೂ ಸಹ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದಂಥ ಕವಿಗಳಾಗಿದ್ದಾರೆ. ಸೊ ಈ ಕವಿರಹಸ್ಯ ಎನ್ನುವಂಥ ಕೃತಿಯನ್ನು ಬರೆದವರು ಹಾಲಾಯುಧ. ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಹಾಗೆಯೇ ತ್ರಿವಿಕ್ರಮನು ನಳಚಂಪು ಎನ್ನುವಂಥ ಒಂದು ಸಂಸ್ಕೃತ ಸಾಹಿತ್ಯದ ಪ್ರಥಮ ಚಂಪು ಕಾವ್ಯವನ್ನು ಬರಿತಾನೆ. ಸೊ ಅದರಿಂದ ಕವಿರಹಸ್ಯ ಕೃತಿಯನ್ನು ಬರೆದವನು ಹಾಲಾಯುಧ. ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಆಯ್ಕೆ ಎ ರನ್ನ, ಆಯ್ಕೆ ಬಿ ಜನ್ನ, ಆಯ್ಕೆ ಸಿ ಪಂಪ, ಆಯ್ಕೆ ಡಿ ಪೊನ್ನ. ಸೊ ಉಭಯ ಕವಿ ಚಕ್ರವರ್ತಿ ಅಂತ ನಾವು ಪೊನ್ನರನ್ನು ಕರಿತೇವೆ. ಸೊ ಇವರು ಬರೆದಂಥ ಅತ್ಯಂತ ಪ್ರಸಿದ್ಧ ಕೃತಿ ಶಾಂತಿ ಪುರಾಣ. ಆದ್ದರಿಂದ ಆಯ್ಕೆ ಡಿ ಪೊನ್ನ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಪ್ರಸಿದ್ಧ ವಚನಕಾರರಾದಂಥ ಶ್ರೀ ಬಸವೇಶ್ವರರು ಯಾರ ಕಾಲದಲ್ಲಿದ್ದವರು ಅಂತ ಕೇಳಿದರೆ ಆಯ್ಕೆ ಎ ಬಾದಾಮಿ ಚಾಲುಕ್ಯರು, ಆಯ್ಕೆ ಬಿ ರಾಷ್ಟ್ರಕೂಟರು, ಆಯ್ಕೆ ಸಿ ಕಲ್ಯಾಣಿ ಚಾಲುಕ್ಯರು, ಆಯ್ಕೆ ಡಿ ಹೊಯ್ಸಳರು.
ಸೊ ನೀವೆಲ್ಲ ಓದೇ ಇರ್ತೀರಾ ಶ್ರೀ ಬಸವೇಶ್ವರರು 12ನೇ ಶತಮಾನಕ್ಕೆ ಸೇರಿದವರೆಂದು. ಸೊ ಆ ಸಂದರ್ಭದಲ್ಲಿ ಕರ್ನಾಟಕವನ್ನು ಆಳುತ್ತಿದ್ದಂತಹ ರಾಜಮನೆತನ ಯಾವುದು ಅಂತ ಕೇಳಿರೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಕಲ್ಯಾಣಿ ಚಾಳುಕ್ಯರು. ಸೊ ಇವರು ಕ್ರಿಸ್ತಶಕ 753ರಿಂದ 1183ರವರೆಗೂ ಈ ರಾಜಮನೆತನ ಕರ್ನಾಟಕದಲ್ಲಿರುತ್ತೆ. ಸೊ ಅದರಿಂದ ಪ್ರಸಿದ್ಧ ವಚನಕಾರರಾದ ಶ್ರೀ ಬಸವೇಶ್ವರರು ಕಲ್ಯಾಣಿ ಚಾಳುಕ್ಯರ ಕಾಲದಲ್ಲಿದ್ದವರು. ಮುಂದಿನ ಪ್ರಶ್ನೆ, ಕಲ್ಯಾಣ ಚಾಳುಕ್ಯರ ಶ್ರೇಷ್ಠ ಅರಸನಾರು ಅಂತ ಕೇಳಿದರೆ ಆಯ್ಕೆ ಎ 2ನೇ ತೈಲಪ, ಆಯ್ಕೆ ಬಿ 6ನೇ ವಿಕ್ರಮಾದಿತ್ಯ, ಆಯ್ಕೆ ಸಿ 1ನೇ ಸೋಮೇಶ್ವರ, ಆಯ್ಕೆ ಡಿ 4ನೇ ಸೋಮೇಶ್ವರ. ಸೊ ಕಲ್ಯಾಣ ಚಾಳುಕ್ಯರಲ್ಲಿ ಪ್ರಮುಖ ಅರಸ 1ನೇ ಸೋಮೇಶ್ವರ ಇರ್ತಾನೆ. ಸೊ ಅವನ ಮಗನಾದಂಥ 6ನೇ ವಿಕ್ರಮಾದಿತ್ಯನು ಕಲ್ಯಾಣ ಚಾಳುಕ್ಯರ ಶ್ರೇಷ್ಠ ಅರಸ. ಆದ್ದರಿಂದ ಆಯ್ಕೆ ಬಿ 6ನೇ ವಿಕ್ರಮಾದಿತ್ಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಈ 6ನೇ ವಿಕ್ರಮಾದಿತ್ಯನು ಕ್ರಿಸ್ತಶಕ 1076ರಲ್ಲಿ ಚಾಲುಕ್ಯರಲ್ಲಿ ವಿಕ್ರಮ ಶಕೆಯನ್ನು ಪ್ರಾರಂಭ ಮಾಡ್ತಾನೆ. ಸೊ ಅದರಿಂದ ವಿಕ್ರಮಾದಿತ್ಯನು ಕಲ್ಯಾಣ ಚಾಲುಕ್ಯರಲ್ಲಿ ಶ್ರೇಷ್ಠ ಅರಸ ಅಂತ ಕರೀತಾರೆ. ಅದರಿಂದ ಆಯ್ಕೆ ಬಿ 6ನೇ ವಿಕ್ರಮಾದಿತ್ಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಮನಸೋಲ್ಲಾಸ ಎಂಬ ಸಂಸ್ಕೃತ ವಿಶ್ವಕೋಶವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಆಯ್ಕೆ ಎ ರನ್ನ, ಆಯ್ಕೆ ಬಿ ದುರ್ಗಸಿಂಹ, ಆಯ್ಕೆ ಸಿ 3ನೇ ಸೋಮೇಶ್ವರ, ಆಯ್ಕೆ ಡಿ ನಯಸೇನ. ಸೊ ಮನಸೋಲ್ಲಾಸ ಎಂಬ ಸಂಸ್ಕೃತ ವಿಶ್ವಕೋಶವನ್ನು ಬರೆದವರು 3ನೇ ಸೋಮೇಶ್ವರ. ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಹಾಗೆಯೇ ರನ್ನನ್ನು ಬರೆದಿರುವಂಥದ್ದು ಗದಾಯುದ್ಧ ಅಥವಾ ಅದನ್ನ ಸಾಹಸ ಭೀಮ ವಿಜಯಂ ಅಂತ ಸಹ ಕರಿತೇವೆ. ಹಾಗೆಯೇ ದುರ್ಗಸಿಂಹ ಬರೆದಿರುವಂಥದ್ದು ಪಂಚತಂತ್ರ, ಹಾಗೆ ನಯಸೇನ ಬರೆದಿರುವಂಥದ್ದು ಧರ್ಮಾಮೃತ ಕೃತಿಯಾಗಿದೆ. ಆದ್ದರಿಂದ ಮನಸೋಲ್ಲಾಸ ಎಂಬ ಸಂಸ್ಕೃತ ವಿಶ್ವಕೋಶವನ್ನು ಬರೆದವರು 3ನೇ ಸೋಮೇಶ್ವರ. ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕ್ಷಿತಿ ತಲದಲ್ಲಿ ಕಲ್ಯಾಣದಂತಹ ನಗರ ಇಂದಿರಲಿಲ್ಲ, ಮುಂದೆ ಇರಲಾರದು, ವಿಕ್ರಮಾದಿತ್ಯನಂತ ದೊರೆ ಕಂಡಿಲ್ಲ ಕೇಳಿಲ್ಲ ಅಂತ ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಆಯ್ಕೆ ಎ ಬಸವೇಶ್ವರರು, ಆಯ್ಕೆ ಬಿ ವಿಜ್ಞಾನೇಶ್ವರ, ಆಯ್ಕೆ ಸಿ ನಯಸೇನ, ಆಯ್ಕೆ ಡಿ ಬಿಲ್ಹಣ. ಸೊ ಕ್ಷಿತಿತಲದಲ್ಲಿ ಕಲ್ಯಾಣದಂತಹ ನಗರ ಇಂದಿರಲಿಲ್ಲ, ಮುಂದೆ ಇರಲಾರದು, ವಿಕ್ರಮಾದಿತ್ಯನಂತ ದೊರೆ ಕಂಡಿಲ್ಲ ಕೇಳಿಲ್ಲ ಅಂತ ಹೇಳಿದವರು ವಿಜ್ಞಾನೇಶ್ವರರವರು. ಸೊ ಇವರು ಮಿತ್ರಾಕ್ಷರ ಎಂಬಂಥ ಕೃತಿಯನ್ನು ಬರೆದಂತಹ ಕರ್ತೃ ಆಗಿದ್ದಾರೆ. ಆದ್ದರಿಂದ ಆಯ್ಕೆ ಬಿ ವಿಜ್ಞಾನೇಶ್ವರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕಲ್ಯಾಣ ಚಾಳುಕ್ಯರ ರಾಜಧಾನಿ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಬಸವ ಕಲ್ಯಾಣ, ಆಯ್ಕೆ ಬಿ ಪಟ್ಟದಕಲ್ಲು, ಆಯ್ಕೆ ಸಿ ಬಾದಾಮಿ, ಆಯ್ಕೆ ಡಿ ಐಹೊಳೆ. ಸೊ ಕಲ್ಯಾಣ ಚಾಳುಕ್ಯರ ರಾಜಧಾನಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ. ಅದರಿಂದ ಆಯ್ಕೆ ಎ ಬಸವ ಕಲ್ಯಾಣ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಬಿಲ್ಹಣನ ಕೃತಿ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಸಂಗೀತ ಚೂಡಾಮಣಿ, ಆಯ್ಕೆ ಬಿ ವಿಕ್ರಮಾಂಕ ದೇವಚರಿತ, ಆಯ್ಕೆ ಸಿ ಪಂಚತಂತ್ರ, ಆಯ್ಕೆ ಡಿ ಕವಿರಾಜ ಮಾರ್ಗ. ಸೊ ವೀಕ್ಷಕರೇ, ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ದಿನೇ ಸರಿ ಎಂಬ ಪದದ ಅರ್ಥವೇನು ಅಂತ ಕೇಳಿದರೆ ಆಯ್ಕೆ ಎ ಪುನರ್ಜನ್ಮ, ಆಯ್ಕೆ ಬಿ ಆಧುನಿಕ, ಆಯ್ಕೆ ಸಿ ಮತ ಸುಧಾರಣೆ, ಆಯ್ಕೆ ಡಿ ಆಡಂಬರ. ಸೊ ಈ ರಿನೇಸರಿ ಎಂಬ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು, ಅದನ್ನ ಇಂಗ್ಲೀಷಲ್ಲಿ ರಿನೈಸಾನ್ಸ್ ಅಂತ ಕರೀತಾರೆ. ಸೊ ರಿನೈಸಾನ್ಸ್ ಅಂತಂದರೆ ಪುನರ್ಜನ್ಮ ಅಂತ ಅರ್ಥ, ಅಥವಾ ಪುನರುಜ್ಜೀವನ ಅನ್ನೋದು ಇದಕ್ಕೆ ಅರ್ಥ. ಅದರಿಂದ ಆಯ್ಕೆಯೇ ಪುನರ್ಜನ್ಮ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಪುನರುಜ್ಜೀವನದ ಜನಕ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂತ ಕೇಳಿದರೆ ಆಯ್ಕೆ ಎ ಮಾರ್ಟಿನ್ ಲೂಥರ್, ಆಯ್ಕೆ ಬಿ ಶೇಕ್ಸ್ಪಿಯರ್, ಆಯ್ಕೆ ಸಿ ಪೆಟ್ರಾರ್ಕ್, ಆಯ್ಕೆ ಡಿ ಥಾಮಸ್ ಮೋರ್. ಸೊ ಪುನರುಜ್ಜೀವನದ ಜನಕ ಅಂತ ನಾವು ಪೆಟ್ರಾರ್ಕ್ನ ಕರಿತೇವೆ. ಹಾಗಾದರೆ ಇವನನ್ನು ಈ ರೀತಿ ಕರೆಯಲು ಅವನ ಸಾಧನೆಗಳೇನು ಅಂತಂದರೆ ಸುಮಾರು 200 ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತಪ್ರತಿಗಳನ್ನು ಸಂಗ್ರಹಿಸ್ತಾನೆ. ಅದರಲ್ಲಿ ಒಂದು ಆಫ್ರಿಕಾ ಎನ್ನುವುದು ಇವನ ಪ್ರಸಿದ್ಧ ಕಾವ್ಯ. ಇದು ಲ್ಯಾಟಿನ್ ಭಾಷೆಯಲ್ಲಿದ್ದು ಅನೇಕ ಗೀತೆಗಳು, ಸಾನೆಟ್ಗಳ ರಚನೆಗೆ ಪ್ರಖ್ಯಾತನಾಗಿದ್ದಾನೆ ಈ ಪೆಟ್ರಾರ್ಕ್. ಆದ್ದರಿಂದ ಆಯ್ಕೆ ಸಿ ಪೆಟ್ರಾರ್ಕ್ನನ್ನು ಪುನರುಜ್ಜೀವನದ ಜನಕ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಡಾಂಟೆ ರಚಿಸಿದ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಡೆಕಾಮೆರನ್, ಆಯ್ಕೆ ಬಿ ಡಿವೈನ್ ಕಾಮಿಡಿ, ಆಯ್ಕೆ ಸಿ ಇಟೋಪಿಯಾ, ಆಯ್ಕೆ ಡಿ ಕ್ಯಾಂಟರ್ಬರಿ ಟೇಲ್ಸ್. ಸೊ ಡಾಂಟೆ ರಚಿಸಿದ ಪ್ರಸಿದ್ಧ ಕೃತಿ ಯಾವುದು ಅಂತಂದರೆ ಆಪ್ಷನ್ ಬಿ ಯಲ್ಲಿರುವಂತಹ ಡಿವೈನ್ ಕಾಮಿಡಿ. ಉಳಿದಂಥ ಆಪ್ಷನ್ಗಳಾದ 3 ಸಹ ಅವು ಸಹ ಪ್ರಸಿದ್ಧ ಕೃತಿಗಳಾಗಿವೆ. ಸೊ ಡೆಕಾಮೆರನ್ ಎನ್ನುವುದು ಬೊಕಾಶಿಯೋ ಇಟಾಲಿಯನ್ ಭಾಷೆಯಲ್ಲಿ ರಚಿಸಿದ 100 ಕಥೆಗಳ ಸಂಗ್ರಹ ಆಗಿದೆ. ಯಾರು ಬರೆದಿರೋದು? ಬೊಕಾಶಿಯೋ ಅವರು ಬರೆದಿರೋದು. ತದನಂತರ ಯುಟೋಪಿಯಾ ಎನ್ನುವಂಥ ಕೃತಿಯನ್ನು ಬರೆದಿರೋದು ಇಂಗ್ಲೆಂಡ್ನ ಥಾಮಸ್. ಹಾಗೆ ಕ್ಯಾಂಟರ್ಬರಿ ಟೇಲ್ಸ್ ಎನ್ನುವಂಥ ಕೃತಿಯನ್ನು ಸಹ ಇಂಗ್ಲೆಂಡ್ನ ಚಾಸರ್ ಎನ್ನುವಂಥ ವ್ಯಕ್ತಿ ಬರೆದಿದ್ದಾರೆ. ಸೊ ಅದರಿಂದ ಇವೆಲ್ಲವೂ ಸಹ ಆಧುನಿಕ ಯುರೋಪ್ನ ಪ್ರಸಿದ್ಧ ಕೃತಿಗಳಾಗಿವೆ. ಮುಂದಿನ ಪ್ರಶ್ನೆ, ಮೊನಾಲಿಸಾ ಎಂಬ ಪ್ರಸಿದ್ಧ ವರ್ಣಚಿತ್ರ ಬಿಡಿಸಿದ ಕಲಾಕಾರರು ಯಾರು ಅಂತ ಕೇಳಿದ್ದಾರೆ. ಆಯ್ಕೆ ಎ ಮೈಕಲ್ ಆಂಜಲೋ, ಆಯ್ಕೆ ಬಿ ಲಿಯೋನಾರ್ಡೋ ಡಾವಿಂಚಿ, ಆಯ್ಕೆ ಸಿ ರಾಫೆಲ್, ಆಯ್ಕೆ ಡಿ ಟಿಟಿಯನ್. ಸೊ ಮೊನಾಲಿಸಾ ಎಂಬುದು ಆಧುನಿಕ ಯುರೋಪ್ನ ಅತ್ಯಂತ ಪ್ರಮುಖ ವರ್ಣಚಿತ್ರ. ಸೊ ಅದನ್ನು ಬಿಡಿಸಿದವರು ಯಾರು ಅಂತ ಕೇಳಿರೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂಥ ಲಿಯೋನಾರ್ಡೋ ಡಾವಿಂಚಿ. ಹಾಗೆಯೇ ಮೈಕಲ್ ಆಂಜಲೋ, ಲಿಯೋನಾರ್ಡೋ ಡಾವಿಂಚಿ, ರಾಫೆಲ್, ಟಿಟಿಯಾನ ಇವರೆಲ್ಲರೂ ಸಹ ಆಧುನಿಕ ಯುರೋಪ್ನ ಪ್ರಸಿದ್ಧ ಕಲಾಕಾರರು. ಸೊ ನಾವೀಗ ಇವರು ಒಬ್ಬೊಬ್ಬರೇ ಯಾವ್ಯಾವ ಪ್ರಸಿದ್ಧ ವರ್ಣಚಿತ್ರಗಳನ್ನು ಬಿಡಿಸಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಮೈಕಲ್ ಆಂಜಲೋ ಆ್ಯಡಮ್ ಮತ್ತು ಕೊನೆಯ ತೀರ್ಮಾನ ಎನ್ನುವಂಥ ವರ್ಣಚಿತ್ರಗಳನ್ನು ಬಿಡಿಸ್ತಾನೆ. ಹಾಗೆ ಲಿಯೋನಾರ್ಡೋ ಡಾವಿಂಚಿ ಅವರು ಲಾಸ್ಟ್ ಸಫರ್, ಮೊನಾಲಿಸಾ ಎನ್ನುವಂತಹ ವರ್ಣಚಿತ್ರಗಳನ್ನು ಬಿಡಿಸ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ರಾಫೆಲ್
ಸಿಸ್ಪೈನ್, ಮಡೋನಾ ಮತ್ತು ಟಿಟಿಎನ್ ಎಂಬುವರು ಅಸಂಪ್ಷನ್ ಆಫ್ ದ ವರ್ಜಿನ್ ಎಂಬ ವರ್ಣಚಿತ್ರಗಳನ್ನು ಆಧುನಿಕ ಯುರೋಪ್ನಲ್ಲಿ ಬಿಡಿಸಿರ್ತಾರೆ. ಸೊ ಇವುಗಳೆಲ್ಲದರಲ್ಲೂ ಪ್ರಸಿದ್ಧವಾದದ್ದು ಲಿಯೋನಾರ್ಡೋ ಡಾ ವಿಂಚಿ ಬರೆದಂತಹ ಮೊನಾಲಿಸಾ ಮತ್ತು ಲಾಸ್ಟ್ ಸಫರ್ ಎನ್ನುವಂಥದ್ದು. ಆದ್ದರಿಂದ ಆಯ್ಕೆ ಬಿ ಲಿಯೋನಾರ್ಡೋ ಡಾ ವಿಂಚಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಗ್ರಹಗಳು ಸೂರ್ಯನನ್ನು ಅಂಡಾಕೃತಿಯಲ್ಲಿ ಸುತ್ತುತ್ತವೆ ಎಂದು ತಿಳಿಸಿದ ಜರ್ಮನಿ ವಿಜ್ಞಾನಿ ಯಾರು ಅಂತ ಕೇಳಿದರೆ ಆಯ್ಕೆ ಎ ನ್ಯೂಟನ್, ಆಯ್ಕೆ ಬಿ ಗೆಲಿಲಿಯೋ, ಆಯ್ಕೆ ಸಿ ಕೆಪ್ಲರ್, ಆಯ್ಕೆ ಡಿ ಟಾಲೆಮಿ. ಸೊ ಇದು ಕೇವಲ ವಿಜ್ಞಾನದ ಪ್ರಶ್ನೆಯಲ್ಲ, ಇದು ಸಮಾಜ ವಿಜ್ಞಾನದಲ್ಲಿನ ಆಧುನಿಕ ಯುರೋಪ್ನಲ್ಲಿ ಬರುವಂತಹ ಕೆಲವೊಂದು ವಿಜ್ಞಾನಿಗಳ ಮೇಲೆ ಕೆಲವೊಂದು ವಿಷಯಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕೇಳಿರುವಂಥ ಪ್ರಶ್ನೆ ಇದಾಗಿದೆ. ಸೊ ಗ್ರಹಗಳು ಸೂರ್ಯನನ್ನು ಅಂಡಾಕೃತಿಯಲ್ಲಿ ಸುತ್ತುತ್ತವೆ ಅಂತ ಹೇಳಿದವರು ಜರ್ಮನಿಯ ಕೆಪ್ಲರ್ ಎಂಬಾತ. ಆದ್ದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಗೆಲಿಲಿಯೋ ಕಂಡುಹಿಡಿದ ಯಂತ್ರ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ದೂರದರ್ಶನ, ಆಯ್ಕೆ ಬಿ ದೂರದರ್ಶಕ, ಆಯ್ಕೆ ಸಿ ಗಣಕಯಂತ್ರ, ಆಯ್ಕೆ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಗೆಲಿಲಿಯೋ ಅವರು ಕಂಡುಹಿಡಿದಿದ್ದು ಆಪ್ಷನ್ ಬಿ ಯಲ್ಲಿರುವಂತಹ ದೂರದರ್ಶಕ. ಇದನ್ನು ಕಂಡುಹಿಡಿದ ನಂತರ ಗೆಲಿಲಿಯೋ ಅವರು ಕೊಪರ್ನಿಕಸ್ನ ಸೂರ್ಯಕೇಂದ್ರಿತ ಪರಿಕಲ್ಪನೆಯನ್ನು ಬೆಂಬಲಿಸ್ತಾನೆ. ಆದರೆ ಅವನು ಚರ್ಚ್ನ ಒತ್ತಡ, ಅಂದರೆ ಅವಾಗಿದ್ದಂಥ ಚರ್ಚ್ಗಳ ಒತ್ತಡಕ್ಕೆ ಮಣಿದು ತನ್ನ ಹೇಳಿಕೆಯನ್ನು ಇನ್ನು ತೆಗೆದುಕೊತಾನೆ. ಸೊ ಅದರಿಂದ ಗೆಲಿಲಿಯೋ ಕಂಡುಹಿಡಿದ ಯಂತ್ರ ದೂರದರ್ಶಕ ಆಗಿದೆ. ಮುಂದಿನ ಪ್ರಶ್ನೆ, ಭೌಗೋಳಿಕ ಅನ್ವೇಷಣೆಗಳ ಯುಗ ಎಂದು ಯಾವ ಶತಮಾನವನ್ನು ಕರೆಯಲಾಗಿದೆ ಅಂತ ಕೇಳಿದರೆ ಆಯ್ಕೆ ಎ 16ನೇ ಶತಮಾನ, ಆಯ್ಕೆ ಬಿ 21ನೇ ಶತಮಾನ, ಆಯ್ಕೆ ಸಿ 17ನೇ ಶತಮಾನ, ಆಯ್ಕೆ ಡಿ 20ನೇ ಶತಮಾನ. ಸೊ ಭೌಗೋಳಿಕ ಅನ್ವೇಷಣೆಗಳ ಯುಗ ಎಂದು ನಾವು 16ನೇ ಶತಮಾನವನ್ನು ಕರಿತೇವೆ. ಕಾರಣ ಏನು ಅಂತಂದರೆ 16ನೇ ಶತಮಾನದ ಇಂದಿನವರೆಗೂ, ಅಂದರೆ ಮಧ್ಯಕಾಲದ ಅಂತ್ಯದವರೆಗೂ ಯುರೋಪಿಯನ್ನರಿಗೆ ಭೌಗೋಳಿಕ ಜ್ಞಾನ ಅಂದರೆ ಭೂಮಿಯ ಜ್ಞಾನ ಅಷ್ಟೊಂದು ಚೆನ್ನಾಗಿ ತಿಳಿದಿರಲಿಲ್ಲ. ಅನಂತರ ಬೆಳವಣಿಗೆಯಲ್ಲಿ ಯುರೋಪಿಯನ್ನರು ಪ್ರಪಂಚದ ಅನೇಕ ಭಾಗಗಳಿಗೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾರೆ. ಆಮೇಲೆ ಹೊಸ ಹೊಸ ಖಂಡಗಳಾದ ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಆಸ್ಟ್ರೇಲಿಯಾ ಮುಂತಾದ ಎಲ್ಲ ದೇಶಗಳು ಸಹ ಬೆಳಕಿಗೆ ಬರ್ತವೆ. ಆದ್ದರಿಂದ 16ನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಭಾರತಕ್ಕೆ ಯುರೋಪಿಯನ್ನರನ್ನು ಬರಲು ಪ್ರೋತ್ಸಾಹಿಸಿದ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದರೆ, ಅಂದರೆ 1498ರಲ್ಲಿ ಭಾರತಕ್ಕೆ ಬಂದಂಥ ಯುರೋಪಿಯನ್ನರು ಬರಲು ಅವರಿಗೆ ಒಂದು ಗ್ರಂಥ ಪ್ರಮುಖವಾದ ಪ್ರೇರಣೆಯನ್ನು ನೀಡುತ್ತೆ. ಸೊ ಆ ಗ್ರಂಥದ ಕರ್ತೃ ಯಾರು ಅಂತ ಕೇಳಿರೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂಥ ಮಾರ್ಕ್ ಪೋಲೋರವರು. ಪ್ರಖ್ಯಾತ ಪ್ರವಾಸಿಯಾದ ಮಾರ್ಕ್ ಪೋಲೋ ಪೂರ್ವ ದೇಶಗಳಾದ ಚೀನಾ ಮತ್ತು ಭಾರತಕ್ಕೆ ಭೇಟಿ ನೀಡಿ ಅಲ್ಲಿನ ಸಂಪತ್ತಿನ ವಿವರಣೆಗಳನ್ನು ತನ್ನ ಕೃತಿಯಾದ ಟ್ರಾವೆಲ್ಸ್ ಆಫ್ ಮಾರ್ಕ್ ಪೋಲೋದಲ್ಲಿ ವಿವರಿಸ್ತಾನೆ. ಸೊ ಈ ವಿವರಣೆಯನ್ನು ತಿಳಿದಂಥ ಯುರೋಪಿಯನ್ನರು ಭಾರತಕ್ಕೆ ಬರಲು ಅವರಿಗೆ ಒಂದು ಪ್ರೇರಣೆಯನ್ನು ನೀಡುತ್ತೆ. ಆದ್ದರಿಂದ ಆಯ್ಕೆ ಬಿ ಮಾರ್ಕ್ ಪೋಲೋ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಸೂರ್ಯ, ಗ್ರಹಗಳು ಮತ್ತು ನಕ್ಷತ್ರಗಳಿಗೆ ಭೂಮಟ್ಟದಿಂದ ಇರುವ ದೂರ ಮತ್ತು ಕಾಲವನ್ನು ತಿಳಿಸುವ ಸಾಧನ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ದೂರದರ್ಶಕ, ಆಯ್ಕೆ ಬಿ ದಿಕ್ಸೂಚಿ, ಆಯ್ಕೆ ಸಿ ಬಾರೋಮೀಟರ್, ಆಯ್ಕೆ ಡಿ ಆಸ್ಟ್ರೋಲೋಬ್. ಸೊ ಸೂರ್ಯ, ಗ್ರಹಗಳು ಮತ್ತು ನಕ್ಷತ್ರಗಳಿಗೆ ಭೂಮಟ್ಟದಿಂದ ಇರುವ ದೂರ ಮತ್ತು ಕಾಲವನ್ನು ತಿಳಿಸುವ ಸಾಧನ ಯಾವುದು ಅಂತಂದರೆ ಆಸ್ಟ್ರೋಲೋಬ್. ಸೊ ಈ ಆಸ್ಟ್ರೋಲೋಬ್ ಮತ್ತು ದಿಕ್ಸೂಚಿಗಳನ್ನು ಆಧುನಿಕ ಯುರೋಪ್ನಲ್ಲಿ ಕಂಡುಹಿಡಿದಂಥ ಅತ್ಯಂತ ಪ್ರಮುಖ ಸಾಧನಗಳಾಗಿವೆ. ಸೊ ದಿಕ್ಸೂಚಿಯು ನಾವಿಕರು ತಲುಪಬೇಕಾದ ಪ್ರವೇಶದ ದೂರ ಮತ್ತು ಮಾರ್ಗಗಳನ್ನು ತಿಳಿಸಲು ಉಪಯೋಗಿಸುವಂಥ ಸಾಧನ ಆಗಿದೆ. ಅದೇ ರೀತಿಯಾಗಿ ಆಸ್ಟ್ರೋಲೋಬ್ ಸಹ ಅಷ್ಟೇ, ಸೂರ್ಯ, ಗ್ರಹಗಳು ಮತ್ತು ನಕ್ಷತ್ರಗಳಿಗೆ ಭೂಮಟ್ಟದಿಂದ ಇರುವಂಥ ದೂರ ಮತ್ತು ಕಾಲವನ್ನು ತಿಳಿಸುವ ಒಂದು ಸಾಧನ ಆಗಿದೆ. ಆದ್ದರಿಂದ ಆಪ್ಷನ್ ಡಿ ಆಸ್ಟ್ರೋಲೋಬ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಅಮೇರಿಕವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ಕ್ರಿಸ್ತಫರ್ ಕೊಲಂಬಸ್, ಆಯ್ಕೆ ಬಿ ಅಮೆರಿಗೋ ವೆಸ್ಪುಸ್ಸಿ, ಆಯ್ಕೆ ಸಿ ಕಬ್ರಾಲ್, ಆಯ್ಕೆ ಡಿ ಫರ್ಡಿನಾಂಡ್ ಮೆಗಲನ್. ಸೊ ಇಲ್ಲಿ ಕೊಟ್ಟಿರುವಂಥ 4 ಜನ ಸಹ ಒಂದೊಂದು ದೇಶಗಳನ್ನು ಕಂಡುಹಿಡಿದವರು. ಸೊ ಇದರಲ್ಲಿ ಕ್ರಿಸ್ತಫರ್ ಕೊಲಂಬಸ್ ಎನ್ನುವಂಥವನು ಕ್ರಿಸ್ತಶಕ 1492ರಲ್ಲಿ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ವೆಸ್ಟ್ ಇಂಡೀಸ್ನ ಬಹುಮದ್ವೀಪವನ್ನು ತಲುಪ್ತಾನೆ. ತದನಂತರ ಅಮೆರಿಗೋ ವೆಸ್ಪುಸ್ಸಿ ಎನ್ನುವಂಥವನು ಯುರೋಪಿನಿಂದ ಪಶ್ಚಿಮಕ್ಕೆ ಸಂಚರಿಸಿ ಅಮೇರಿಕವನ್ನು ಕಂಡುಹಿಡಿತಾನೆ. ಸೊ ಈ ಅಮೆರಿಗೋ ವೆಸ್ಪುಸ್ಸಿ ಅನ್ನೋನು ಸಹ ಇಟಲಿಯವನಾಗಿದ್ದಾನೆ. ತದನಂತರ ಇರುವಂತಹ ಪೋರ್ಚುಗೀಸರ ಕಬ್ರಾಲ್ ಸಾಮಾನ್ಯ ಶಕ 1500ರಲ್ಲಿ ಬ್ರೆಜಿಲ್ ತಲುಪ್ತಾನೆ. ತದನಂತರ ಫರ್ಡಿನಾಂಡ್ ಮೆಗಲನ್ ಎನ್ನುವಂಥವನು ಸಾಮಾನ್ಯ ಶಕ 1520ರಲ್ಲಿ ದಕ್ಷಿಣದ ಅಮೆರಿಕವನ್ನು ತಲುಪ್ತಾನೆ. ಅಲ್ಲಿಂದ ಹಿಂದೂ ಮಹಾಸಾಗರದ ಮೂಲಕ ಫಿಲಿಪೈನ್ಸ್ ಅನ್ನು ಸಹ ತಲುಪ್ತಾನೆ. ಸೊ ಅದರಿಂದ ಇವರು 4 ಜನ 4 ದೇಶಗಳನ್ನು ಕಂಡುಹಿಡಿದವರಾಗಿದ್ದಾರೆ. ಅದರಲ್ಲಿ ಅಮೇರಿಕಾವನ್ನು ಕಂಡುಹಿಡಿದವನು ಆಪ್ಷನ್ ಬಿ ಯಲ್ಲಿರುವಂಥ ಅಮೆರಿಗೋ ವೆಸ್ಪುಸ್ಸಿ ಆಗಿದ್ದಾನೆ. ಅದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಪ್ರೊಟೆಸ್ಟೆಂಟ್ ಎಂದರೆ ಯಾರು ಅಂತ ಕೇಳಿದರೆ ಆಯ್ಕೆ ಎ ಆಧುನಿಕ ಯುರೋಪಿಯನ್ನರು, ಆಯ್ಕೆ ಬಿ ಮಾರ್ಟಿನ್ ಲೂಥರ್ನ ಅನುಯಾಯಿಗಳು, ಆಯ್ಕೆ ಸಿ ಚೀನಿ ಯಾತ್ರಿಕರು, ಆಯ್ಕೆ ಡಿ ಸಂಸ್ಥಾನದ ಮಂತ್ರಿಗಳು ಅಂತ ಕೇಳಿರೋ ಕ್ವಶನ್ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರೊಟೆಸ್ಟೆಂಟ್ ಅಂತಂದರೆ ಮಾರ್ಟಿನ್ ಲೂಥರ್ನ ಅನುಯಾಯಿಗಳು. ಈ ಮಾರ್ಟಿನ್ ಲೂಥರ್ 16ನೇ ಶತಮಾನದ ಪ್ರಾರಂಭದಲ್ಲಿ ಒಂದು ಧಾರ್ಮಿಕ ಚಳವಳಿಯನ್ನು ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಮತ ಸುಧಾರಣೆ ಅಂತ ಸಹ ಹೆಸರಿಡ್ತಾರೆ. ಸೊ ಅದರ ಅನುಯಾಯಿಗಳು, ಅಂದರೆ ಅವನ ಅನುಯಾಯಿಗಳನ್ನು ನಾವು ಪ್ರೊಟೆಸ್ಟೆಂಟ್ ಅಂತ ಕರೀತಾರೆ. ಸೊ ಆಗಿನ ಕಾಲಕ್ಕೆ ಜರ್ಮನಿಯ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಅರ್ಧದಷ್ಟು ಜನರು ಪ್ರಾಟೆಸ್ಟೆಂಟ್ರಾಗೇ ಇರ್ತಾರೆ. ಆದ್ದರಿಂದ ಆಪ್ಷನ್ ಬಿ ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನು ನಾವು ಪ್ರಾಟೆಸ್ಟೆಂಟ್ ಅಂತ ಕರಿತೇವೆ. ಮುಂದಿನ ಪ್ರಶ್ನೆ, ಸ್ಪಿನ್ನಿಂಗ್ ಜೇನ್ ಎಂಬ ನೂಲುವ ಯಂತ್ರವನ್ನು ಕಂಡುಹಿಡಿದವನು ಯಾರು ಅಂತ ಕೇಳಿದರೆ ಆಯ್ಕೆ ಎ ಸ್ಯಾಮ್ಯುಯಲ್, ಆಯ್ಕೆ ಬಿ
ಎಡ್ಮಂಡ್ ಕಾರ್ಟ್ರೈಟ್, ಆಯ್ಕೆ ಸಿ ಎಲಿ ವಿಟ್ನಿ, ಆಯ್ಕೆ ಡಿ ಜೇಮ್ಸ್ ಆರ್ ಗ್ರೀವ್ಸ್ ಅಂತ. ಸೊ ಸ್ಪಿನ್ನಿಂಗ್ ಜೆನ್ ಎನ್ನುವಂಥ ನೂಲುವ ಯಂತ್ರವನ್ನು ಕಂಡುಹಿಡಿದವನು ಆಪ್ಷನ್ ಡಿ ಯಲ್ಲಿರುವಂಥ ಜೇಮ್ಸ್ ಆರ್ ಗ್ರೀವ್ಸ್. ಸೊ ಹೀಗೆ ಎಲ್ಲ ಯಂತ್ರಗಳು, ಆಗಿನ ಕಾಲದ ವಿಜ್ಞಾನಿಗಳು, ಆಗಿನ ಕಾಲದಲ್ಲಿ ಕಂಡುಹಿಡಿದಂಥ ಕೆಲವೊಂದು ಸಾಧನಗಳು, ಹಾಗೆ ಆಗಿನ ಕಾಲದಲ್ಲಿದ್ದಂಥ ಕೆಲವೊಂದು ವರ್ಣಚಿತ್ರಗಳು, ಆಗಿನ ಕಾಲದ ಹೋರಾಟಗಾರರು, ಇವೆಲ್ಲವೂ ಸಹ ಆಧುನಿಕ ಯುರೋಪ್ನ ಮಹತ್ವವನ್ನು ತಿಳಿಸುತ್ತವೆ. ಸೊ ನಾವೀಗ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಮತ ಸುಧಾರಣೆಯ ಮೂಲ ಪುರುಷ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಸೊ ಈ ಪ್ರಶ್ನೆಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಹಾಗೆ ನಾನು ಇದೇ ವಿಡಿಯೋದಲ್ಲಿ ಸಹ ಒಂದು ಚರ್ಚೆ ಮಾಡ್ತಾ ಹೋಗೋಣ. 1ನೇ ಹರಿಹರ ಈ ಕೆಳಗಿನ ವಿಜಯನಗರದ ಯಾವ ವಂಶದ ಸ್ಥಾಪಕನಾಗಿದ್ದಾನೆ ಅಂತ ಕೇಳಿದರೆ, ಸೊ ನಮಗೆಲ್ಲರಿಗೂ ಗೊತ್ತೇ ಇದೆ, ವಿಜಯನಗರದಲ್ಲಿ ಸಂಗಮ, ಸಾಳುವ, ತುಳುವ, ಅರವೀಡು ಎಂಬುದು 4 ವಂಶಗಳಿದ್ದಾವೆ. ಅದರಲ್ಲಿ 1ನೇ ಹರಿಹರ ಯಾವ ವಂಶದ ಸ್ಥಾಪಕ ಅಂತ ಕೇಳಿದರೆ, ಆಯ್ಕೆ ಎ ಸಂಗಮ, ಆಯ್ಕೆ ಬಿ ಸಾಳುವ, ಆಯ್ಕೆ ಸಿ ತುಳುವ, ಆಯ್ಕೆ ಡಿ ಅರವೀಡು. ಸೊ ನಾವು ವಿಜಯನಗರ ಸಾಮ್ರಾಜ್ಯವನ್ನು ನೋಡ್ತಾ ಹೋದಾಗ ಪ್ರಾರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದವರು ಹರಿಹರ ಮತ್ತು ಬುಕ್ಕರಾಯ ಅಂತ ಬರ್ತಾರೆ. ಈ 1ನೇ ಹರಿಹರ ವಿಜಯನಗರ ಸಾಮ್ರಾಜ್ಯದ ಮೊದಲನೇ ವಂಶವಾದಂತಹ ಸಂಗಮ ವಂಶವನ್ನು ಸ್ಥಾಪನೆ ಮಾಡ್ತಾನೆ. ಆದ್ದರಿಂದ ಆಯ್ಕೆಯೇ ಸಂಗಮ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಗಜಬೇಂಟೆಕಾರ ಎಂಬ ಬಿರುದನ್ನು ಹೊಂದಿದ್ದವನು ಯಾರು ಅಂತ ಕೇಳಿದರೆ, ಆಯ್ಕೆ ಎ ಬುಕ್ಕರಾಯ, ಆಯ್ಕೆ ಬಿ 2ನೇ ಹರಿಹರ, ಆಯ್ಕೆ ಸಿ 2ನೇ ದೇವರಾಯ, ಆಯ್ಕೆ ಡಿ 1ನೇ ಹರಿಹರ. ಸೊ ಗಜಬೆಂಟೆಗಾರ ಎಂಬುವಂತಹ ಬಿರುದನ್ನು ಹೊಂದಿದ್ದವನು ಪ್ರೌಢ ದೇವರಾಯ ಅಥವಾ ಅವನನ್ನು 2ನೇ ದೇವರಾಯ ಅಂತ ಕರಿತೇವೆ. ಆದ್ದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ವಿಜಯನಗರದಂಥ ನಗರವನ್ನು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಏಕೆಂದರೆ ಇದಕ್ಕೆ ಸರಿದೂಗುವ ಪಟ್ಟಣವು ಪ್ರಪಂಚದಲ್ಲಿಯೇ ಕಾಣಲಾಗದು ಎಂದು ಹೇಳಿದ ಪ್ರವಾಸಿ ಯಾರು ಅಂತ ಕೇಳಿದರೆ, ಆಯ್ಕೆ ಎ ಅಬ್ದುಲ್ ರಜಾಕ್, ಆಯ್ಕೆ ಬಿ ನಿಕೋಲೋ ಕೌಂಟಿ, ಆಯ್ಕೆ ಸಿ ಇಬನ್ ಬಟೂಟಾ, ಆಯ್ಕೆ ಡಿ ನಿಕಿಟನ್. ಸೊ ವಿಜಯನಗರದಂತಹ ನಗರವನ್ನು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ ಅಂತಂದರೆ ಇದರ ಅರ್ಥ ಏನಂತಂದರೆ, ವಿಜಯನಗರ ಸಾಮ್ರಾಜ್ಯವು ಅಷ್ಟು ವೈಭವದಿಂದ ಹೆಚ್ಚಿನ ಸಿರಿ ಸಂಪತ್ತಿನಿಂದ ಕೂಡಿದ ಪಟ್ಟಣ ಆಗಿತ್ತು ಎಂಬುದು ಈ ಮಾತಿನ ಅರ್ಥ ಆಗಿದೆ. ಸೊ ಈ ರೀತಿಯಾಗಿ ಹೇಳಿದವರು ಅಬ್ದುಲ್ ರಜಾಕ್. ಇದೇ ರೀತಿಯಾಗಿ ಅಬ್ದುಲ್ ರಜಾಕ್, ನಿಕೋಲೋ ಕೌಂಟಿ, ಇಬನ್ ಬಟೂಟಾ, ನಿಕೋಟಿನ್ ಇವರೆಲ್ಲರೂ ಸಹ ವಿಜಯನಗರವನ್ನು ವಿವಿಧ ರೀತಿಯಲ್ಲಿ ಹೊಗಳಿ ಕೊಂಡಾಡಿದ್ದಾರೆ. ಅದು ಅಲ್ಲದೆ ಇವರೆಲ್ಲರೂ ಸಹ ವಿಜಯನಗರಕ್ಕೆ ಬಂದು ಹೋದಂತಹ ಪ್ರವಾಸಿಗಳಾಗಿದ್ದಾರೆ. ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಜಗದ್ವಿಖ್ಯಾತ ಅಶೋಕ, ಹರ್ಷವರ್ಧನ, ಸಮುದ್ರಗುಪ್ತರ ಸಾಲಿನಲ್ಲಿ ವಿಜಯನಗರದ ಶ್ರೇಷ್ಠ ದೊರೆ ಯಾರು ಸೇರ್ತಾರೆ ಅಂತ ಕೇಳಿದರೆ, ಆಯ್ಕೆ ಎ ಪ್ರೌಢದೇವರಾಯ, ಆಯ್ಕೆ ಬಿ ಶ್ರೀಕೃಷ್ಣ ದೇವರಾಯ, ಆಯ್ಕೆ ಸಿ ಬುಕ್ಕರಾಯ, ಆಯ್ಕೆ ಡಿ ಹರಿಹರ. ಸೊ ನಿಮಗೆ ಒಂದು ನೆನಪಿರಲಿ, ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ದೊರೆಗಳು ಯಾರ್ಯಾರು ಅಂತಂದರೆ, ಒಂದು ಶ್ರೀಕೃಷ್ಣ ದೇವರಾಯ ಮತ್ತು 2ನೇ ದೇವರಾಯ ಅಥವಾ ಪ್ರೌಢದೇವರಾಯ ಅಂತ ಕರಿತೇವೆ. ಆದರೆ ಜಗದ್ವಿಖ್ಯಾತ ಅಶೋಕ, ಹರ್ಷವರ್ಧನ, ಸಮುದ್ರಗುಪ್ತರ ಸಾಲಿನಲ್ಲಿ ವಿಜಯನಗರದ ಶ್ರೇಷ್ಠ ದೊರೆ ಯಾರು ಸೇರ್ತಾರೆ ಅಂತಂದರೆ ಆಪ್ಷನ್ ಬಿ ಯಲ್ಲಿರುವಂಥ ಶ್ರೀಕೃಷ್ಣ ದೇವರಾಯರು. ಏನಕ್ಕೆ ಶ್ರೀಕೃಷ್ಣ ದೇವರಾಯನನ್ನು ಒಬ್ಬ ಶ್ರೇಷ್ಠ ದೊರೆಗಳಲ್ಲಿ ಸೇರಿಸ್ತಾರೆ ಅಂತಂದರೆ, ಒಬ್ಬ ಇತಿಹಾಸಕಾರ ರಾಬರ್ಟ್ ಸ್ಯಾಮ್ಯುಯಲ್ ಹೇಳುವಂತೆ ಕೃಷ್ಣದೇವರಾಯನು ಒಬ್ಬ ಅಸಾಮಾನ್ಯ ಪರಾಕ್ರಮಿ, ಚತುರ ಸೇನಾನಿ ಮತ್ತು ರಾಜತಂತ್ರ ನಿಪುಣನಾಗಿರ್ತಾನೆ. ಇವನು ಎಲ್ಲ ಯುದ್ಧಗಳನ್ನು ಜಯಿಸಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಶ್ರೀಕೃಷ್ಣ ದೇವರಾಯ ಪಟ್ಟಕ್ಕೇರುವ ಹೊತ್ತಿಗೆ ಅಲ್ಲಿನ ವಿಜಯನಗರ ಸಾಮ್ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುತ್ತೆ. ಸಾಮಾನ್ಯ ಶಕೆ 1510ರಿಂದ 1521ರವರೆಗೆ ದೀರ್ಘಕಾಲದ ಆಳ್ವಿಕೆಯಲ್ಲಿ ಮುತ್ತಿಗೆ, ಯುದ್ಧ, ವಿಜಯಗಳಿಂದಲೇ ತುಂಬಿರುತ್ತೆ. ಸುಮಾರು ಪ್ರಮುಖವಾಗಿ 14 ಯುದ್ಧಗಳನ್ನು ಕೈಗೊಂಡಿರ್ತಾನೆ. ಅದರಲ್ಲಿ ಬಹುಮನಿ, ಬಿಜಾಪುರದ ಆದಿಲ್ ಶಾಹಿ, ಅಹಮದ್ ನಗರದ ನಿಜಾಮ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಒರಿಸ್ಸಾದ ಗಜಪತಿ, ಪಾಳೆಗಾರ ಇವುಗಳೆಲ್ಲರ ಮೇಲೆ ಸಹ ಯುದ್ಧವನ್ನು ಕೈಗೊಂಡಿರ್ತಾನೆ. ಇದಕ್ಕಾಗಿಯೇ ಶ್ರೀಕೃಷ್ಣ ದೇವರಾಯರ ಸಾಹಸ, ಪ್ರಜಾನಿಷ್ಠೆ ಮತ್ತು ಅವರ ಪರಾಕ್ರಮದಿಂದ ಜಗದ್ವಿಖ್ಯಾತ ಅರಸರಲ್ಲಿ ಅವರು ಒಬ್ಬರು ಅಂತ ಗುರುತಿಸ್ಕೊಂಡಿದ್ದಾರೆ. ಸೊ ಅದರಿಂದ ಆಯ್ಕೆ ಬಿ ಶ್ರೀಕೃಷ್ಣ ದೇವರಾಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ವಿಜಯನಗರದ ಅರಸರಲ್ಲಿ ಯವನರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದವರು ಯಾರು ಅಂತ ಕೇಳಿದರೆ, ಆಯ್ಕೆ ಎ ಪ್ರೌಢದೇವರಾಯ, ಆಯ್ಕೆ ಬಿ ಶ್ರೀಕೃಷ್ಣ ದೇವರಾಯ, ಆಯ್ಕೆ ಸಿ ಬುಕ್ಕರಾಯ, ಆಯ್ಕೆ ಡಿ ಹರಿಹರ. ಸೊ ವಿಜಯನಗರ ಅರಸರಲ್ಲಿ ಯವನರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದವರು ಶ್ರೀಕೃಷ್ಣ ದೇವರಾಯ. ಸೊ ಏನಕ್ಕೆ ಇವರಿಗೆ ಈ ಬಿರುದು ಬಂತು ಅಂತಂದರೆ, 1509ರಲ್ಲಿ ಯೂಸುಫ್ ಆದಿಲ್ ಶಾಹಿನು ಇತರ ಶಾಹಿ ಮಂಥನಗಳೊಂದಿಗೆ ಒಟ್ಟಾಗಿ ಸೇರಿ ವಿಜಯನಗರದ ಮೇಲೆ ಯುದ್ಧ ಘೋಷಣೆ ಮಾಡ್ತಾನೆ. ಯುದ್ಧದಲ್ಲಿ ಬಿಜಾಪುರದ ಆದಿಲ್ ಶಾಹಿ ಮರಣ ಹೊಂದ್ತಾನೆ. ಆ ಸಮಯದಲ್ಲಿ ಕೃಷ್ಣದೇವರಾಯನು ರಾಯಚೂರಿನ ದೋಹಬ್ಬನ ವಶಪಡಿಸ್ಕೊಳ್ತಾನೆ. ಜೊತೆಗೆ ಮರಣ ಹೊಂದಿದ್ದ ಬಿಜಾಪುರದ ಆದಿಲ್ ಶಾಹಿಯ ಬಂಧನದಲ್ಲಿ ಮಹಮ್ಮದ್ ಶಾಹನ್ ಸಹ ಇರ್ತಾನೆ. ಅವನನ್ನು ಬಿಡುಗಡೆಗೊಳಿಸಿ ಬಹುಮನೆಯ ರಾಜನನ್ನಾಗಿ ಶ್ರೀಕೃಷ್ಣ ದೇವರಾಯ ಮಾಡ್ತಾನೆ. ಹಾಗಾಗಿ ಅವನಿಗೆ ಯವನರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ನೀಡ್ತಾರೆ. ಆದ್ದರಿಂದ ಆಯ್ಕೆ ಬಿ ಶ್ರೀಕೃಷ್ಣ ದೇವರಾಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಅಷ್ಟದಿಗ್ಗಜರು ಎಂಬ ತೆಲುಗು ಕವಿಗಳು ಯಾರ ಆಸ್ಥಾನದಲ್ಲಿ ಇದ್ದರು ಅಂತ ಕೇಳಿದರೆ, ಸೊ ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಇದನ್ನು ಕೇವಲ ಕೆಟೆಟ್ ಅಲ್ಲದೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಈ ಪ್ರಶ್ನೆನ ಕೇಳ್ತಾ ಹೋಗ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಶ್ರೀಕೃಷ್ಣ ದೇವರಾಯ. ಸೊ ಶ್ರೀಕೃಷ್ಣ ದೇವರಾಯ ಸ್ವತಃ ಒಬ್ಬ ಕವಿಯಾಗಿರ್ತಾರೆ. ಅವರ ಜೊತೆಗೆ
ತೆಲುಗು ಕವಿಗಳಾಗಿದ್ದಂತಹ ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದೂರ್ಜಟಿ, ತೆನಾಲಿ ರಾಮಕೃಷ್ಣ ಸೇರಿದಂತೆ 8 ಜನ ದಿಗ್ಗಜ ಕವಿಗಳು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿರ್ತಾರೆ. ಆದ್ದರಿಂದ ಆಯ್ಕೆಯೇ ಶ್ರೀಕೃಷ್ಣ ದೇವರಾಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಹಂಪೆಯಲ್ಲಿ ಕೃಷ್ಣ ದೇವಾಲಯ ವಿಜಯನಗರದ ಯಾರ ವಂಶದಲ್ಲಿ ಕಟ್ಟಲಾಯಿತು ಅಂತ ಕೇಳಿದರೆ, ಸೊ ಹಂಪೆಯಲ್ಲಿ ಹೇಗೆ ವಿರೂಪಾಕ್ಷ ದೇವಾಲಯ ಮತ್ತು ಕಲ್ಲಿನ ರಥವಿದೆಯೋ ಅದೇ ರೀತಿಯಾಗಿ ಕೃಷ್ಣ ದೇವಾಲಯವೂ ಸಹ ಅತ್ಯಂತ ಮುಖ್ಯವಾದದ್ದು. ಸೊ ಇದನ್ನು ವಿಜಯನಗರದ ಯಾರ ವಂಶದಲ್ಲಿ ಕಟ್ಟಲಾಯಿತು ಅಂತ ಕೇಳಿದರೆ, ಸೊ ಇದನ್ನು ಕಟ್ಟಿಸಿದವರು ಶ್ರೀಕೃಷ್ಣ ದೇವರಾಯ. ಸೊ ಶ್ರೀಕೃಷ್ಣ ದೇವರಾಯನು ತುಳುವ ವಂಶಕ್ಕೆ ಸೇರಿದವನಾಗಿದ್ದಾನೆ. ಆದ್ದರಿಂದ ಆಯ್ಕೆ ಡಿ ತುಳುವ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ತಾಳಿಕೋಟೆ ಕದನ ಎಷ್ಟರಲ್ಲಿ ನಡೆಯಿತು ಅಂತ ಕೇಳಿದರೆ, ಇದನ್ನ ತಾಳಿಕೋಟೆ ಕದನ ಮತ್ತು ರಕ್ಕಸತಂಗಡಿ ಕದನ ಅಂತಲೂ ಕರೀತಾರೆ. ಇದು ವಿಜಯನಗರದ ಚರಿತ್ರೆಯಲ್ಲಿ ಸಾಮಾನ್ಯ ಶಕೆ ಎಷ್ಟರಲ್ಲಿ ನಡೆಯಿತು ಅಂತ ಕೇಳಿದರೆ, ಆಯ್ಕೆಯೇ ಸಾಮಾನ್ಯ ಶಕೆ 1535, ಆಯ್ಕೆ ಬಿ ಸಾಮಾನ್ಯ ಶಕೆ 1565, ಆಯ್ಕೆ ಸಿ ಸಾಮಾನ್ಯ ಶಕೆ 1598, ಆಯ್ಕೆ ಡಿ ಸಾಮಾನ್ಯ ಶಕೆ 1556. ಸೊ ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯ ಶಕೆ 1565. ಇಡೀ ವಿಜಯನಗರದ ಚರಿತ್ರೆಯಲ್ಲೇ ಸಾಮಾನ್ಯ ಶಕೆ 1565ರಲ್ಲಿ ನಡೆದ ರಕ್ಕಸತಂಗಡಿ ಯುದ್ಧವು ಅತ್ಯಂತ ನಿರ್ಣಾಯಕವಾದ ಯುದ್ಧ ಆಗಿದೆ. ಈ ಯುದ್ಧವು ವಿಸ್ತಾರವಾದ ವಿಜಯನಗರ ಸಾಮ್ರಾಜ್ಯವನ್ನು ಮೂಲೆ ಗುಂಪು ಮಾಡಿ ದಕ್ಷಿಣ ಭಾರತದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸುತ್ತೆ. ಆದ್ದರಿಂದನೇ ತಾಳಿಕೋಟೆ ಕದನ ಇಡೀ ಇತಿಹಾಸದಲ್ಲೇ ಒಂದು ಪ್ರಮುಖ ಕದನ ಅಂತ ಎಲ್ಲ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಆಯ್ಕೆ ಬಿ ಸಾಮಾನ್ಯ ಶಕೆ 1565 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ವಿಜಯನಗರದ ಅತ್ಯಂತ ಪ್ರಸಿದ್ಧ ಕ್ರೀಡೆ ಯಾವುದು ಅಂತ ಕೇಳಿದರೆ, ಆಯ್ಕೆ ಎ ಕರಾಟೆ, ಆಯ್ಕೆ ಬಿ ಕುಸ್ತಿ, ಆಯ್ಕೆ ಸಿ ಕುದುರೆ ಓಟ, ಆಯ್ಕೆ ಡಿ ಮಲ್ಲಗಂಬ. ಸೊ ವಿಜಯನಗರ ಕಾಲದ ಅತ್ಯಂತ ಪ್ರಸಿದ್ಧ ಕ್ರೀಡೆ ಕುಸ್ತಿ. ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಅವರ ಕಾಲದಲ್ಲಿ ಅರಿಯಕ್ಕ ಎನ್ನುವಂತಹ ಮಹಿಳೆ ಆ ಕಾಲದ ಖ್ಯಾತ ಕುಸ್ತಿಪಟು ಆಗಿರ್ತಾಳೆ. ಆದ್ದರಿಂದ ಆಯ್ಕೆ ಬಿ ಕುಸ್ತಿ ವಿಜಯನಗರದ ಅತ್ಯಂತ ಪ್ರಸಿದ್ಧ ಕ್ರೀಡೆಯಾಗಿದೆ ಎಂಬುದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ತೆನಾಲಿ ರಾಮಕೃಷ್ಣನ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ನಾನು ಈಗಾಗಲೇ ಹೇಳಿದ್ದೆ, ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಲ್ಲಿ ಅತಿ ಪ್ರಮುಖವಾದ ಕವಿ ತೆನಾಲಿ ರಾಮಕೃಷ್ಣನಾಗಿರ್ತಾನೆ. ಸೊ ಅವನ ಕೃತಿ ಯಾವುದು ಅಂತ ಕೇಳಿದ್ದಾರೆ, ಆಯ್ಕೆ ಎ ಭರತೇಶ ವೈಭವ, ಆಯ್ಕೆ ಡಿ ಪ್ರಭುಲಿಂಗ ಲೀಲೆ, ಆಯ್ಕೆ ಡಿ ಮನುಚರಿತಂ, ಆಯ್ಕೆ ಡಿ ಉಭಟಾರಾಧ್ಯ ಚರಿತಂ. ಸೊ ಇಲ್ಲಿ ಕೊಟ್ಟಿರುವಂಥ 4 ಪ್ರಮುಖ ಕೃತಿಗಳು ಸಹ ವಿಜಯನಗರದ ಕಾಲದ ಶ್ರೇಷ್ಠ ಕವಿಗಳು ಬರೆದಿರುವಂಥ ಕೃತಿಗಳಾಗಿವೆ. ಸೊ ನಾವು ಇವಾಗ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಭರತೇಶ ವೈಭವ ಎನ್ನುವಂಥ ಕೃತಿಯನ್ನು ಬರೆದಿದ್ದು ರತ್ನಾಕರ ವರ್ಣಿಯವರು. ಪ್ರಭುಲಿಂಗ ಲೀಲೆ ಎಂಬ ಕೃತಿಯನ್ನು ರಚಿಸಿದವರು ಚಾಮರಸರು. ಹಾಗೆ ಮನುಚರಿತಂ ಎಂಬ ಕೃತಿಯನ್ನು ರಚಿಸಿದವರು ಅಲ್ಲಸಾನಿ ಪೆದ್ದಣ್ಣ. ಹಾಗೆ ಉಭಟಾರಾಧ್ಯ ಚರಿತಂ ಎನ್ನುವಂಥ ಕೃತಿಯನ್ನು ಬರೆದವರು ತೆನಾಲಿ ರಾಮಕೃಷ್ಣ. ಆದ್ದರಿಂದ ಆಯ್ಕೆ ಡಿ ಯಲ್ಲಿರುವಂತಹ ಉಭಟಾರಾಧ್ಯ ಚರಿತಂ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕನಕದಾಸರು ಬರೆಯದ ಪುಸ್ತಕ ಯಾವುದು ಅಂತ ಕೇಳಿದರೆ, ಆಯ್ಕೆ ಎ ಮೋಹನ ತರಂಗಿಣಿ, ಆಯ್ಕೆ ಬಿ ನಳಚರಿತೆ, ಆಯ್ಕೆ ಸಿ ಹರಿಭಕ್ತ ಸಾರ, ಆಯ್ಕೆ ಡಿ ಶಂಕರ ವಿಜಯ. ಸೊ ಕನಕದಾಸರು, ಪುರಂದರದಾಸರು, ಶ್ರೀಪಾದರಾಯರು, ವ್ಯಾಸರಾಯರು ಈ ಎಲ್ಲ ದಾಸ ಸಾಹಿತ್ಯವೂ ಸಹ ವಿಜಯನಗರ ಕಾಲದಲ್ಲೇ ಬರುತ್ತೆ. ಅದರಲ್ಲಿ ಪ್ರಮುಖರಾದಂತಹ ಕನಕದಾಸರ ಮೇಲಿನ ಪ್ರಶ್ನೆಗಳನ್ನು ಕೇಳಿದ್ದು. ಸೊ ಮೋಹನ ತರಂಗಿಣಿ, ನಳಚರಿತೆ, ಹರಿಭಕ್ತ ಸಾರ, ಸೊ ಇವೆಲ್ಲವೂ ಸಹ ಕನಕದಾಸರು ಬರೆದಂಥ ಪುಸ್ತಕಗಳಾಗಿದ್ದಾವೆ. ಆದರೆ ಶಂಕರ ವಿಜಯ ಎನ್ನುವಂಥ ಪುಸ್ತಕವನ್ನು ಬರೆದವರು ವಿದ್ಯಾರಣ್ಯರು. ಇದನ್ನು ಸಂಸ್ಕೃತದಲ್ಲಿ ಬರೀತಾ ಹೋಗ್ತಾರೆ. ಸೊ ಅದರಿಂದ ಆಪ್ಷನ್ ಡಿ ಶಂಕರ ವಿಜಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದವರು ಯಾರು ಅಂತ ಕೇಳಿದರೆ, ಆಯ್ಕೆ ಎ ತೆನಾಲಿ ರಾಮಕೃಷ್ಣ, ಆಯ್ಕೆ ಬಿ ನಂದಿ ತಿಮ್ಮಣ್ಣ, ಆಯ್ಕೆ ಸಿ ಕೃಷ್ಣದೇವರಾಯ, ಆಯ್ಕೆ ಡಿ ಮೇಲಿನ ಯಾರೂ ಅಲ್ಲ. ಸೊ ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದವರು ಶ್ರೀಕೃಷ್ಣ ದೇವರಾಯ. ಆದ್ದರಿಂದ ಆಯ್ಕೆ ಸಿ ಶ್ರೀಕೃಷ್ಣ ದೇವರಾಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ವಿಜಯನಗರದ ಅತ್ಯಂತ ಪ್ರಾಚೀನ ನಗರ ದೇವಾಲಯ ಯಾವುದು ಅಂತ ಕೇಳಿದರೆ, ಆಯ್ಕೆ ಎ ವಿಜಯ ವಿಠಲ ದೇವಾಲಯ, ಆಯ್ಕೆ ಬಿ ವಿರೂಪಾಕ್ಷ ದೇವಾಲಯ, ಆಯ್ಕೆ ಸಿ ಕಲ್ಲಿನ ರಥ, ಆಯ್ಕೆ ಡಿ ಶೃಂಗೇರಿ ವಿದ್ಯಾಶಂಕರ. ಸೊ ವಿಜಯನಗರ ಕಾಲದಲ್ಲಿ ಕಂಡುಬರುವಂತಹ 4 ದೇವಾಲಯಗಳು ಇವಾಗಿದ್ದು, ಸೊ ಅದರಲ್ಲಿ ಅತ್ಯಂತ ಪ್ರಾಚೀನವಾದ ದೇವಾಲಯ ಯಾವುದು ಅಂತಂದರೆ ಆಪ್ಷನ್ ಬಿ ಯಲ್ಲಿರುವಂತಹ ವಿರೂಪಾಕ್ಷ ದೇವಾಲಯ. ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿಯಾಗಿ ಸಪ್ತ ಸ್ವರಗಳನ್ನು ಧ್ವನಿಸುವ ಕಂಬಗಳು, ವಿಶಾಲವಾದ ಕಲ್ಯಾಣ ಮಂಟಪಗಳು, ಕಲ್ಲಿನಲ್ಲಿ ಕೆತ್ತಿದ ರಥ ಇವೆಲ್ಲವೂ ಸಹ ಹಂಪಿಯಲ್ಲಿರುವಂತಹ ವಿಜಯ ವಿಠಲ ದೇವಾಲಯದ ಕಲಾತ್ಮಕತೆಗೆ ಹೆಸರಾಗಿದ್ದಾವೆ. ಅಲ್ಲದೆ ಈ ಕಾಲದ ಮತ್ತೋರ್ವ ಅತಿ ಪ್ರಮುಖ ಕವಿ ಯಾರು ಅಂತಂದರೆ ಅವರು ಕುಮಾರವ್ಯಾಸರು. ಸೊ ಅವರ ಪ್ರಮುಖ ಕೃತಿ ಯಾವುದು ಎಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ಅರ್ಥಶಾಸ್ತ್ರದ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ರಾಜಕೀಯ ಎಂಬ ಪದವು ಗ್ರೀಕ್ ಪದದಿಂದ ಉತ್ಪತ್ತಿಗೊಂಡಿದ್ದು. ಸೊ ಅದು ಯಾವ ಪದ ಅಂತ ಕೇಳಿದರೆ, ಆಯ್ಕೆ ಎ ರಿಪಬ್ಲಿಕ್, ಆಯ್ಕೆ ಬಿ ಪೊಲೀಸ್, ಆಯ್ಕೆ ಸಿ ಪಾಲಿಟಿಕ್ಸ್, ಆಯ್ಕೆ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಇಂದಿನ ಪ್ರಾಚೀನ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೂ ಅನ್ವಯಿಸಿ ಪಾಲಿಟಿಕ್ಸ್ ಅಥವಾ ರಾಜಕಾರಣ ಎಂಬ ಪದವನ್ನು ಬಳಸ್ತಾ ಇದ್ರು. ಈ ಪಾಲಿಟಿಕ್ಸ್ ಎಂಬ ಪದವು ನಗರ ರಾಜ್ಯ ಎಂಬ ಅರ್ಥವುಳ್ಳ
ಮೂಲ ಗ್ರೀಕ್ ಪದವಾದ ಪೊಲೀಸ್ ಎಂಬ ಪದದಿಂದ ಹುಟ್ಟಿ ಬಂದಿದೆ. ಆದ್ದರಿಂದ ಆಯ್ಕೆ ಬಿ ಪೊಲೀಸ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಗ್ರೀಕ್ನ ತತ್ವಜ್ಞಾನಿ ಸಾಕ್ರೆಟಿಸ್ನ ಶಿಷ್ಯ ಯಾರು ಅಂತ ಕೇಳಿದರೆ ಆಯ್ಕೆ ಎ ಪ್ಲೇಟೋ, ಆಯ್ಕೆ ಬಿ ಅರಿಸ್ಟಾಟಲ್, ಆಯ್ಕೆ ಸಿ ಕೌಟಿಲ್ಯ, ಆಯ್ಕೆ ಡಿ ಅಲೆಕ್ಸಾಂಡರ್. ಸೊ ಗ್ರೀಕ್ ತತ್ವಜ್ಞಾನಿಯಾದ ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋ. ಸೊ ಇವರಿಬ್ಬರೂ ಸಹ ರಾಜ್ಯಶಾಸ್ತ್ರದ ಚಿಂತಕರಾಗಿರ್ತಾರೆ. ಅದರಲ್ಲಿ ಪ್ಲೇಟೋ ತನ್ನ ರಿಪಬ್ಲಿಕ್ ಎಂಬ ಮಹಾಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚೆ ಮಾಡಿರ್ತಾನೆ. ಆದ್ದರಿಂದ ಇವರಿಬ್ಬರು ಅರ್ಥಶಾಸ್ತ್ರದಲ್ಲಿ ಬರುವಂತಹ ಮಹಾನ್ ಚಿಂತಕರಾಗಿದ್ದಾರೆ. ಸೊ ಪ್ರಸ್ತುತ ಪ್ರಶ್ನೆಯ ಗ್ರೀಕ್ ತತ್ವಜ್ಞಾನಿ ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋ. ಮುಂದಿನ ಪ್ರಶ್ನೆ, ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ರಿಪಬ್ಲಿಕ್, ಆಯ್ಕೆ ಬಿ ಪಾಲಿಟಿಕ್ಸ್, ಆಯ್ಕೆ ಸಿ ಅರ್ಥಶಾಸ್ತ್ರ, ಆಯ್ಕೆ ಡಿ ಮೇಲಿನ ಯಾವ ಕೃತಿಯೂ ಅಲ್ಲ. ಸೊ ರಿಪಬ್ಲಿಕ್, ಪಾಲಿಟಿಕ್ಸ್, ಅರ್ಥಶಾಸ್ತ್ರ ಇವೆಲ್ಲವೂ ರಾಜ್ಯಶಾಸ್ತ್ರದ ಬಗ್ಗೆ ತಿಳಿಸುವಂತಹ ಕೃತಿಗಳೇ. ಆದರೆ ಇವರಲ್ಲಿ ರಿಪಬ್ಲಿಕ್ ಎನ್ನುವಂಥದ್ದನ್ನು ಬರೆದಿರೋದು ನಾನು ಈಗಾಗಲೇ ಹೇಳ್ದಂಗೆ ಪ್ಲೇಟೋ ಬರೆದಿರೋದು. ಸೊ ಪಾಲಿಟಿಕ್ಸ್ ಎಂಬ ಗ್ರಂಥವನ್ನು ಅರಿಸ್ಟಾಟಲ್ ಬರೆದಿದ್ದಾರೆ. ಹಾಗೆ ಅರ್ಥಶಾಸ್ತ್ರ ಎನ್ನುವ ಗ್ರಂಥವನ್ನು ಕೌಟಿಲ್ಯ ಅವರು ಬರೆದಿದ್ದಾರೆ. ಸೊ ಅದರಿಂದ ಅರಿಸ್ಟಾಟಲ್ ಬರೆದಿರುವಂಥದ್ದು ಪಾಲಿಟಿಕ್ಸ್, ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಹಾಗೆಯೇ ಅರಿಸ್ಟಾಟಲ್ರಿಗೆ ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಸಹ ಕರೀತಾರೆ. ಏನಕ್ಕಂತಂದರೆ ಅರಿಸ್ಟಾಟಲ್ರು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಕ್ರಮಬದ್ಧವಾಗಿ ರಾಜ್ಯಶಾಸ್ತ್ರಕ್ಕೆ ತಳಪಾಯ ಹಾಕಿದ ಪ್ರಥಮ ಚಿಂತಕರಾಗಿದ್ದಾರೆ. ಆದ್ದರಿಂದ ಅವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಸಹ ಕರೀತಾರೆ. ಮುಂದಿನ ಪ್ರಶ್ನೆ, ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸವಿದ್ದ ಜನರನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದರೆ ಆಯ್ಕೆ ಎ ಪ್ರಜೆಗಳು, ಆಯ್ಕೆ ಬಿ ಪ್ರಭುಗಳು, ಆಯ್ಕೆ ಸಿ ಪೌರರು, ಆಯ್ಕೆ ಡಿ ಗುಲಾಮರು. ಅಂದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿದ್ದಂಥ ಜನರನ್ನು ಏನಂದ ಕರೆಯಲಾಗ್ತಿತ್ತು ಅಂತ ಕೇಳಿರೋ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಪ್ರಜೆಗಳು. 1947ಕ್ಕಿಂತ ಮುಂಚೆ ನಾವೆಲ್ಲ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದರಿಂದ ನಾವೆಲ್ಲ ಕೇವಲ ಪ್ರಜೆಗಳಾಗಿದ್ದವಷ್ಟೇ. ತದನಂತರ ನಾವು ಭಾರತೀಯ ಪೌರರಾದೆವು. ಸೊ ಅದರಿಂದ ಆಯ್ಕೆ ಎ ಪ್ರಜೆಗಳು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದರೆ ಆಯ್ಕೆ ಎ 1947, ಆಯ್ಕೆ ಬಿ 1948, ಆಯ್ಕೆ ಸಿ 1950, ಆಯ್ಕೆ ಡಿ 1955. ಸೊ ಭಾರತದಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದಂಥ ವರ್ಷ 1955 ಆಗಿದೆ. ಆದ್ದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ. ಭಾರತದಲ್ಲಿ ಈ ಕಾಯ್ದೆನ ಏನಕ್ಕೆ ಜಾರಿಗೆ ತಂದರು ಅಂತಂದರೆ ಈ ಕಾಯ್ದೆ ಪೌರತ್ವ ಪಡೆಯುವ ಮತ್ತು ಕಳೆದುಕೊಳ್ಳುವ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನೀಡುತ್ತೆ. ಸೊ ಈ ಕಾಯ್ದೆಯನ್ನು ಪುನಃ 1986ರಲ್ಲಿ ಮತ್ತೆ ತಿದ್ದುಪಡಿ ಮಾಡಲಾಗುತ್ತೆ. ಆ ತಿದ್ದುಪಡಿಯಲ್ಲಿ ಪೌರತ್ವ ಪಡೆಯುವ ನಿಯಮಗಳನ್ನು ಬಹು ಕಟ್ಟುನಿಟ್ಟಾಗಿ ರೂಪಿಸ್ತಾರೆ. ಈ ತಿದ್ದುಪಡಿಯ ಪ್ರಕಾರ ಭಾರತದಲ್ಲಿ 5 ರೀತಿಯಾಗಿ ಪೌರತ್ವವನ್ನು ಪಡೆದುಕೊಳ್ಬಹುದಾಗಿದೆ. ಒಂದು ಜನ್ಮದತ್ತ ಪೌರತ್ವ ಅಂದರೆ ಸಿಟಿಜನ್ಶಿಪ್ ಬೈ ಬರ್ತ್ ಅಂತ. ಇನ್ನೊಂದು ರಕ್ತ ಸಂಬಂಧ ಸಿಟಿಜನ್ಶಿಪ್ ಬೈ ಡಿಸೆಂಟ್ ಅಥವಾ ಅದನ್ನ ಆನುವಂಶಿಕ ಪೌರತ್ವ ಅಂತಲೂ ಕರೀತಾರೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ 26ನೇ ಜನವರಿ 1950ರ ನಂತರದಲ್ಲಿ ವಿದೇಶದಲ್ಲಿ ಹುಟ್ಟಿದ್ದು ಆ ಸಮಯದಲ್ಲಿ ಆ ವ್ಯಕ್ತಿಯ ತಂದೆ ತಾಯಿ ಭಾರತದ ಪೌರತ್ವನಾಗಿದ್ದರೆ ಅವನು ಕೂಡ ಭಾರತೀಯ ಪೌರತ್ವವನ್ನು ಪಡೆಯಬಹುದಾಗಿದೆ. ತದನಂತರ ಮೂರನೇದಾಗಿ ನೋಂದಣಿ ಪೌರತ್ವ ಸಿಟಿಜನ್ಶಿಪ್ ಬೈ ರಿಜಿಸ್ಟ್ರೇಷನ್. ತದನಂತರ ಸಹಜ ಪೌರತ್ವ ಸಿಟಿಜನ್ಶಿಪ್ ಬೈ ನ್ಯಾಚುರಲೈಸೇಷನ್. ತದನಂತರ ನೂತನ ಭೂಪ್ರದೇಶದ ಸೇರ್ಪಡೆಯಿಂದ ಪೌರತ್ವ ಅಂದರೆ ಬೈ ಇನ್ಕಾರ್ಪೊರೇಷನ್ ಆಫ್ ನ್ಯೂ ಟೆರಿಟರಿ. ಯಾವುದಾದರೂ ಒಂದು ನೂತನ ಭೂಪ್ರದೇಶವು ಭಾರತಕ್ಕೆ ಸೇರ್ಪಡೆಯಾದರೆ ಆ ಭೂಪ್ರದೇಶದಲ್ಲಿರುವಂಥ ಎಲ್ಲ ಜನರು ಸಹ ಭಾರತ ಸರ್ಕಾರದಲ್ಲಿ ಪೌರತ್ವವನ್ನು ಪಡೆದುಕೊಳ್ಳೋದಕ್ಕೆ ಸಮರ್ಥರಾಗಿರ್ತಾರೆ. ಸೊ ಇದಿಷ್ಟು ಸಹ ಭಾರತದಲ್ಲಿ ಪೌರತ್ವವನ್ನು ಪಡೆದುಕೊಳ್ಳುವಂಥ ವಿಧಾನಗಳಾಗಿವೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಆಯ್ಕೆ ಎ ಪರಿತ್ಯಾಗ, ಆಯ್ಕೆ ಡಿ ಅಂತ್ಯಗೊಳ್ಳುವಿಕೆ, ಆಯ್ಕೆ ಸಿ ಪದಚ್ಯುತಿ, ಆಯ್ಕೆ ಡಿ ರಕ್ತ ಸಂಬಂಧ. ಸೊ ನಾನು ಈಗಾಗಲೇ ಹೇಳಿದಂತೆ ಭಾರತದಲ್ಲಿ ಪೌರತ್ವವನ್ನು ಪಡೆಯಲು ರಕ್ತ ಸಂಬಂಧವು ಒಂದು ಕಾರಣ. ಆದ್ದರಿಂದ ಇದಕ್ಕೆ ರಕ್ತ ಸಂಬಂಧ ಎಂಬುದು ತಪ್ಪಾಗಿದೆ. ಉಳಿದಂತಹ ಪರಿತ್ಯಾಗ ಅಂತಂದರೆ ರಿನೌನ್ಸಿಯೇಷನ್. ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಸ್ವಇಚ್ಛೆಯಿಂದ ನೋಂದಣಿ ಮುಖಾಂತರ ಪ್ರಕಟಿಸಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡ್ಬೋದು. ಅದನ್ನ ರಿನೌನ್ಸಿಯೇಷನ್ ಅಂತ ಕರೀತಾರೆ. ತದನಂತರ ಇರುವಂತಹ ಅಂತ್ಯಗೊಳ್ಳುವಿಕೆ ಟರ್ಮಿನೇಷನ್ ಅಂತಂದರೆ ಭಾರತದ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ಅಂತ್ಯಗೊಳಿಸ್ಬೋದು. ತದನಂತರ ಮೂರನೇದಾಗಿರುವಂಥ ಪದಚ್ಯುತಿ ಅಂದರೆ ಬೈ ಡಿಪ್ರಿವೇಷನ್ ಅಂತ. ಸೊ ಯಾರಾದರೂ ವ್ಯಕ್ತಿಯೊಬ್ಬ ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಹೊಂದಿದರೆ ಅವನು ಅಥವಾ ಅವಳನ್ನು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ಭಾರತದ ಸಂವಿಧಾನಕ್ಕೆ ಅವಿಧೇಯನಾಗಿ ನಡೆದುಕೊಂಡ್ರೆ ಅಂಥವರನ್ನು ಭಾರತ ಸರ್ಕಾರವು ಪೌರತ್ವದಿಂದ ರದ್ದು ಮಾಡುತ್ತೆ. ಸೊ ಇವು ಮೂರು ಸಹ ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವಂತಹ ವಿಧಾನಗಳಾಗಿದ್ದಾವೆ. ಮುಂದಿನ ಪ್ರಶ್ನೆ, ಡೆಮಾಕ್ರಸಿ ಎಂಬ ಪದದ ಅರ್ಥವೇನು ಅಂತ ಕೇಳಿದರೆ ಆಯ್ಕೆ ಎ ರಾಜಪ್ರಭುತ್ವ, ಆಯ್ಕೆ ಬಿ ಜನರ ಆಡಳಿತ, ಆಯ್ಕೆ ಸಿ ಸರ್ಕಾರ ಆಡಳಿತ, ಆಯ್ಕೆ ಡಿ ಸೈನಿಕ ಸರ್ವಾಧಿಕಾರಿ. ಸೊ ಡೆಮಾಕ್ರಸಿ ಅಂತಂದರೆ ಜನರ ಆಡಳಿತ ಅಂತ ಅರ್ಥ. ಆದ್ದರಿಂದ ಆಯ್ಕೆ ಬಿ ಜನರ ಆಡಳಿತ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಜನರಿಂದ ಜನರಿಗಾಗಿ ಮತ್ತು ಜನರಿಗೋಸ್ಕರ ರಚಿತಗೊಂಡ ಸರ್ಕಾರ ಎಂದು ಪ್ರಜಾಪ್ರಭುತ್ವವನ್ನು ವ್ಯಾಖ್ಯಾನಿಸಿದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ಸಾಕ್ರೆಟಿಸ್,
ಆಯ್ಕೆ ಬಿ ಅಬ್ರಹಾಂ ಲಿಂಕನ್, ಆಯ್ಕೆ ಸಿ ಮಹಾತ್ಮ ಗಾಂಧೀಜಿ, ಆಯ್ಕೆ ಡಿ ನೆಲ್ಸನ್ ಮಂಡೇಲಾ. ಸೊ ಜನರಿಂದ ಜನರಿಗಾಗಿ ಮತ್ತು ಜನರಿಗೋಸ್ಕರ ರಚಿತಗೊಂಡ ಸರ್ಕಾರ ಅಂತ ಪ್ರಜಾಪ್ರಭುತ್ವವನ್ನು ವ್ಯಾಖ್ಯಾನಿಸಿದವರು ಮಾಜಿ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಅಬ್ರಹಾಂ ಲಿಂಕನ್ ರವರು. ಅದರಿಂದ ಆಯ್ಕೆ ಬಿ ಅಬ್ರಹಾಂ ಲಿಂಕನ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ರಾಜ ಅಥವಾ ಅರಸ ಸರ್ಕಾರದ ಅಧಿಪತಿಯನ್ನು ಹೊಂದಿದ್ದರೆ ಅದು ಯಾವ ಪ್ರಭುತ್ವ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಆಯ್ಕೆ ಎ ರಾಜಪ್ರಭುತ್ವ, ಆಯ್ಕೆ ಬಿ ಸರ್ವಾಧಿಕಾರತ್ವ, ಆಯ್ಕೆ ಸಿ ಸೈನಿಕ ಸರ್ವಾಧಿಕಾರತ್ವ, ಆಯ್ಕೆ ಡಿ ಕಮ್ಯುನಿಸ್ಟ್ ಸರ್ಕಾರ. ಸೊ ಹೆಸರಿನಲ್ಲೇ ಇದೆ, ರಾಜ ಅಥವಾ ಅರಸ ಸರ್ಕಾರದ ಅಧಿಪತಿ ಆದರೆ ಅದನ್ನು ನಾವು ರಾಜಪ್ರಭುತ್ವ ಅಂತ ಕರಿತೇವೆ. ಅದೇ ರೀತಿಯಾಗಿ ಸರ್ವಾಧಿಕಾರತ್ವ ಅಂತಂದರೆ ಈಗ ಜರ್ಮನಿಯ ಅಡಾಲ್ಫ್ ಹಿಟ್ಲರು, ಇಟಲಿಯ ಮುಸೋಲಿನಿ ಅವರು, ಸೊ ಇವರೆಲ್ಲರೂ ಸಹ ಸರ್ವಾಧಿಕಾರತ್ವವನ್ನು ಹೊಂದಿದ್ರು. ಅದೇ ರೀತಿಯಾಗಿ ಸೈನಿಕ ಸರ್ವಾಧಿಕಾರತ್ವ ಅಂತಂದರೆ ಇಲ್ಲಿ ಸರ್ಕಾರದ ರಾಜಕೀಯ ಅಧಿಕಾರವು ಸೈನ್ಯದ ಉನ್ನತ ಅಧಿಕಾರಿ ಕೈಯಲ್ಲಿರುತ್ತದೆ. ಸೊ ಈ ರೀತಿಯಾಗಿ ಪಾಕಿಸ್ತಾನದಲ್ಲಿ ಹಿಂದೆ ಸೈನಿಕ ಸರ್ಕಾರದ ಆಡಳಿತ ಇತ್ತು ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ. ಹಾಗೆಯೇ ಕಮ್ಯುನಿಸ್ಟ್ ಸರ್ಕಾರ ಅಂತಂದರೆ ಇಂತಹ ಸರ್ಕಾರದಲ್ಲಿ ಜನರಿಗೆ ನಿರ್ಬಂಧಿತವಾದ ಸ್ವಾತಂತ್ರ್ಯ ಇರುತ್ತೆ. ಸೊ ಈ ರೀತಿಯಾದನ್ನು ಚೀನಾ, ಉತ್ತರ ಕೊರಿಯಾ, ಕ್ಯೂಬಾ ದೇಶಗಳಲ್ಲಿ ಈ ರೀತಿಯ ಸರ್ಕಾರಗಳು ನಡೆಸ್ತಾರೆ. ಹಾಗಾದರೆ ರಾಜಪ್ರಭುತ್ವ ಇಂದಿಗೂ ಯಾವ ದೇಶದಲ್ಲಿ ಆಡಳಿತದಲ್ಲಿ ಇದೆ ಎಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಮುಂದಿನ ಪ್ರಶ್ನೆ, ಭಾರತ ಯಾವ ರೀತಿಯ ಪ್ರಜಾಪ್ರಭುತ್ವವನ್ನು ಹೊಂದಿದೆ ಅಂತ ಕೇಳಿದರೆ ಆಯ್ಕೆ ಎ ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಆಯ್ಕೆ ಬಿ ನೈಜ ಪ್ರಜಾಪ್ರಭುತ್ವ, ಆಯ್ಕೆ ಸಿ ಪರೋಕ್ಷ ಪ್ರಜಾಪ್ರಭುತ್ವ, ಆಯ್ಕೆ ಡಿ ಸರ್ವಾಧಿಕಾರತ್ವ. ಸೊ ಭಾರತವು ಪರೋಕ್ಷ ಪ್ರಜಾಪ್ರಭುತ್ವವನ್ನು ಹೊಂದಿದೆ. ಆದ್ದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಹಾಗಾದರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ ಅಂದರೆ ಏನಂತಂದರೆ, ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತಂದರೆ ಈ ಪ್ರಕಾರದ ಸರ್ಕಾರದಲ್ಲಿ ಜನರು ತಮ್ಮದೇ ಸರ್ಕಾರವನ್ನು ಚುನಾವಣೆ ಮೂಲಕ ರಚನೆ ಮಾಡಿಕೊಂಡು ಅವರ ಪ್ರಗತಿಗೆ ಅವರೇ ಸಹಕಾರಿಯಾಗ್ತಾರೆ. ಆದರೆ ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಾಗಿ ನಡೆಸೋಕ್ಕಾಗೋದಿಲ್ಲ. ಏನಕ್ಕೆ ಅಂತಂದರೆ ಈಗ ಉದಾಹರಣೆಗೆ ಭಾರತ, ಅಮೆರಿಕ ಸಂಯುಕ್ತ ಸಂಸ್ಥಾನಗಳಂತದಲ್ಲಿ ಅಲ್ಲಿ ಜನಸಂಖ್ಯೆ ಹೆಚ್ಚು. ಅವಾಗ ಏನು ಮಾಡ್ತಾರೆ, ಅಲ್ಲಿನ ಜನರು ತಮ್ಮ ಪ್ರತಿನಿಧಿಯನ್ನು ಆವರ್ತಿತ ಚುನಾವಣೆಗಳಲ್ಲಿ ಚುನಾಯಿಸಿ ಶಾಸನ ಸಭೆಗಳಿಗೆ ಕಳಿಸ್ಕೊಡ್ತಾರೆ. ಚುನಾಯಿತಗೊಂಡ ಈ ಸದಸ್ಯರು ಶಾಸನಗಳನ್ನು ಮತ್ತು ಕಾನೂನುಗಳನ್ನು ರೂಪಿಸಿಕೊಂಡು ಆಡಳಿತ ನಿರ್ವಹಣೆ ಮಾಡ್ತಾರೆ. ಸೊ ಈ ರೀತಿಯಾದಂಥ ಪ್ರಜಾಪ್ರಭುತ್ವವನ್ನು ನಮ್ಮ ಭಾರತ ಸರ್ಕಾರ ಹೊಂದಿದೆ. ಆದ್ದರಿಂದ ಆಯ್ಕೆ ಸಿ ಪರೋಕ್ಷ ಪ್ರಜಾಪ್ರಭುತ್ವ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, EPIC ಇದು ಚುನಾವಣೆಗೆ ಸಂಬಂಧಿಸಿದಾಗಿದ್ದು ಇದರ ವಿಸ್ತೃತ ರೂಪವೇನು ಅಂತ ಕೇಳಿದರೆ ವೀಕ್ಷಕರು ಇದಕ್ಕೆ ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಅಂತಂದರೆ EPIC ಇದು ಚುನಾವಣೆಗೆ ಸಂಬಂಧಿಸಿದ್ದಾಗಿದ್ದು ಇದರ ವಿಸ್ತೃತ ರೂಪವೇನು ಅಂತ ಕೇಳಿದ್ದೆ. ಸೊ ಇದರ ವಿಸ್ತೃತ ರೂಪ ಏನು ಅಂತಂದರೆ ಮತದಾರನ ಛಾಯಾಪ್ರತಿಯ ಗುರುತಿನ ಚೀಟಿ ಅಥವಾ ಇಂಗ್ಲೀಷಲ್ಲಿ ಇದನ್ನು ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಕರೀತಾರೆ. ಸೊ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು. ಸೊ ಇದನ್ನೇ EPIC ನಂಬರ್ ಅಂತ ಸಹ ಕರೀತಾರೆ. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನ ಸಂವಿಧಾನದ ಯಾವ ತಿದ್ದುಪಡಿಯ ಪ್ರಕಾರ 1980ರಿಂದ ಈಚೆಗೆ ಮತದಾನದ ಕನಿಷ್ಠ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಲಾಗಿದೆ ಅಂತ ಕೇಳಿದರೆ ಆಯ್ಕೆ ಎ 64ನೇ ತಿದ್ದುಪಡಿ, ಆಯ್ಕೆ ಬಿ 63ನೇ ತಿದ್ದುಪಡಿ, ಆಯ್ಕೆ ಸಿ 61ನೇ ತಿದ್ದುಪಡಿ, ಆಯ್ಕೆ ಡಿ 60ನೇ ತಿದ್ದುಪಡಿ. ಸೊ ಭಾರತದಲ್ಲಿ 1989ಕ್ಕಿಂತ ಹಿಂದೆ ಮತದಾನದ ಕನಿಷ್ಠ ವಯಸ್ಸನ್ನು 21 ವರ್ಷಗಳಿಗೆ ನಿಗದಿಗೊಳಿಸಲಾಗಿತ್ತು. 61ನೇ ಸಂವಿಧಾನದ ತಿದ್ದುಪಡಿ ಪ್ರಕಾರ 1989ರಿಂದ ಈಚೆಗೆ ಮತದಾನದ ಕನಿಷ್ಠ ವಯಸ್ಸನ್ನು 21 ವರ್ಷದಿಂದ 18 ವರ್ಷಗಳಿಗೆ ಇಳಿಸಲಾಗ್ತದೆ. ಆದ್ದರಿಂದ ಆಯ್ಕೆ ಸಿ 61ನೇ ಸಂವಿಧಾನದ ತಿದ್ದುಪಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಪಾನ್ ಕಾರ್ಡ್ನ ವಿಸ್ತೃತ ರೂಪವೇನು ಅಂತ ಕೇಳಿದರೆ ಆಯ್ಕೆ ಎ ಪರ್ಮನೆಂಟ್ ಅಕೌಂಟ್ ನಂಬರ್, ಆಯ್ಕೆ ಬಿ ಪರ್ಸನಲ್ ಅಕೌಂಟ್ ನಂಬರ್, ಆಯ್ಕೆ ಸಿ ಪರ್ಸನಲ್ ನೆಟ್ವರ್ಕ್ ಏರಿಯಾ, ಆಯ್ಕೆ ಡಿ ಪಬ್ಲಿಷ್ಡ್ ಅಡ್ಮಿಷನ್ ನಂಬರ್ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಪಾನ್ ಕಾರ್ಡ್ನ ವಿಸ್ತೃತ ರೂಪ ಏನಂತಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ. ಸೊ ಉಳಿದಂತಹ ಇರುವಂತಹ ಪರ್ಸನಲ್ ಏರಿಯಾ ನೆಟ್ವರ್ಕ್ ಎನ್ನುವುದು ಸಹ ಇದು ಅಂತರ್ಜಾಲಕ್ಕೆ ಸಂಬಂಧಿಸಿದ ಮಾಹಿತಿಯಾಗಿದೆ. ಸೊ ಇಲ್ಲಿ ಪಾನ್ ಕಾರ್ಡ್ ವಿಷಯ ಏನು ಬಂತಂತಂದರೆ ಮತದಾರನು ಮತದಾನದ ವೇಳೆ ಮತದಾರ ಗುರುತಿನ ಚೀಟಿ ಅಥವಾ ಇತರೆ ಪುರಾವೆಗಳಾದ ವರಮಾನ ತೆರಿಗೆ ಇಲಾಖೆ ನೀಡಿದ ಶಾಶ್ವತ ಲೆಕ್ಕ ಸಂಖ್ಯೆಯ ಚೀಟಿ ಅಂದರೆ ಪ್ಯಾನ್ ಕಾರ್ಡ್ ಅಥವಾ ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸು ಅಥವಾ ರಹದಾರಿ ಪತ್ರ ಅಥವಾ ಸರ್ಕಾರ ಸೂಚಿಸಿದ ಯಾವುದೇ ಗುರುತಿನ ಪುರಾವೆ ಅಂದರೆ ಆಧಾರ್ ಕಾರ್ಡು ಯಾವುದಾದ್ರೂ ಇರಲಿ, ಯಾವುದಾದ್ರೂ ಒಂದನ್ನು ಮತದಾರ ಮತ ಚಲಾಯಿಸಲು ತಗೊಂಡು ಹೋಗಬೇಕಾಗುತ್ತೆ. ಸೊ ಅದರಿಂದ ಪಾನ್ ಕಾರ್ಡ್ ಅಂತಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ. ಸೊ ಮುಂದಿನ ಪ್ರಶ್ನೆ, ಯಾವುದೇ ಪಕ್ಷದಿಂದ ಗುರುತಿಸಲ್ಪಡದಂತಹ ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಂತರೆ ಅವರನ್ನು ಏನೆಂದು ಕರೆಯೋರು ಅಂತ ಕೇಳಿದರೆ ಆಯ್ಕೆ ಎ ಪಕ್ಷದ ಅಭ್ಯರ್ಥಿಗಳು, ಆಯ್ಕೆ ಬಿ ಸ್ವತಂತ್ರ ಅಭ್ಯರ್ಥಿಗಳು, ಆಯ್ಕೆ ಸಿ ರಾಜಕೀಯ ಅಭ್ಯರ್ಥಿಗಳು, ಆಯ್ಕೆ ಡಿ ಮೇಲಿನ ಯಾರೂ ಅಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ರಾಷ್ಟ್ರ ಅಥವಾ ರಾಜ್ಯದ ಪಕ್ಷದ ಅಧಿಕೃತ ಪತ್ರ ನೀಡದೇ ಇದ್ದರೆ ಅವರು ಸ್ವಂತವಾಗಿ ನಿಲ್ಲಬಹುದು. ಅಂತಹ ಅಭ್ಯರ್ಥಿಗಳನ್ನು ಸ್ವತಂತ್ರ ಅಭ್ಯರ್ಥಿಗಳು ಅಂತ ಹೇಳ್ತಾರೆ. ಸೊ ಇವರಿಗೆ ಯಾವುದೇ ಪಕ್ಷದಿಂದ ಗುರುತಿಸಲ್ಪಡದಂತಹ ಅಭ್ಯರ್ಥಿಗಳೆಂದು ಪರಿಗಣಿಸಿ ಅವರಿಗೆ ಚುನಾವಣಾ ಆಯೋಗವು ವಿವಿಧ ಚಿಹ್ನೆಗಳನ್ನು ನೀಡುತ್ತೆ. ಸೊ ಅದರಿಂದ ಆಯ್ಕೆ ಬಿ ಸ್ವತಂತ್ರ ಅಭ್ಯರ್ಥಿಗಳದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತ ದೇಶದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದರೆ ಆಯ್ಕೆ ಎ 2001, ಆಯ್ಕೆ ಬಿ 2005, ಆಯ್ಕೆ ಸಿ 2006, ಆಯ್ಕೆ ಡಿ 2009. ನಮ್ಮ ಭಾರತ ದೇಶದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು 2005ರಲ್ಲಿ ಜಾರಿಗೊಳಿಸಲಾಗುತ್ತೆ. ಈ ಕಾಯ್ದೆ ಮುಖ್ಯ ಉದ್ದೇಶ ಏನಂತಂದರೆ ಸಾರ್ವಜನಿಕ ಜೀವನದಲ್ಲಿ
ಭ್ರಷ್ಟಾಚಾರ ನಿರ್ಮೂಲನೆ, ಆಡಳಿತದಲ್ಲಿ ಪಾರದರ್ಶಕತೆ ತರುವುದು ಹಾಗೂ ಸರ್ಕಾರವನ್ನು ಪ್ರಜೆಗಳಿಗೆ ಜವಾಬ್ದಾರಿತವಾಗಿರುವಂತೆ ಮಾಡೋದು. ಸೊ ಜನಸಾಮಾನ್ಯರು ಒಂದು ಅರ್ಜಿ ಮೂಲಕ ಸರ್ಕಾರದಿಂದ ತಮಗೆ ಬೇಕಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳುವುದು, ಆ ಅವಕಾಶವನ್ನು ಒದಗಿಸುವುದು ಈ ಕಾಯ್ದೆಯ ಪ್ರಮುಖ ಉದ್ದೇಶ ಆಗಿದೆ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ಇನ್ನೂ ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಅವುಗಳು ಯಾವ್ಯಾವ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಕನಿಷ್ಠ ಕೂಲಿ ಕಾಯ್ದೆಯನ್ನು 1948ರಲ್ಲಿ ಜಾರಿಗೊಳಿಸ್ತಾರೆ. ತದನಂತರ ಅನೈತಿಕ ವ್ಯವಹಾರ ಕಾಯ್ದೆಯನ್ನು 1956ರಲ್ಲಿ ಜಾರಿಗೆ ತರ್ತಾರೆ. ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು 1961ರಲ್ಲಿ, ಅದೇ ರೀತಿಯಾಗಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನು 1976ರಲ್ಲಿ ಜಾರಿಗೆ ತರ್ತಾರೆ. ಹಾಗೆ ಸತಿ ನಿಷೇಧ ಕಾಯ್ದೆಯನ್ನು 1987ರಲ್ಲಿ, ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆಯನ್ನು 1993ರಲ್ಲಿ ಜಾರಿಗೊಳಿಸ್ತಾರೆ. ಸೊ ಇದು ಅತಿ ಇಂಪಾರ್ಟೆಂಟ್ ಪಾಯಿಂಟು. ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಯಾವಾಗ ಜಾರಿ ಬಂತು ಅಂತ ಸಹ ಕೇಳ್ಬೋದು. ಅಷ್ಟೇ ಅಲ್ಲದೆ ಮಾಹಿತಿ ಹಕ್ಕು ಅಧಿನಿಯಮ ಕಾಯ್ದೆಯನ್ನು 2005ರಲ್ಲಿ ಜಾರಿಗೆ ತರ್ತಾರೆ. ಇದೇ ವರ್ಷದಲ್ಲಿಯೇ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯನ್ನು ಸಹ ಜಾರಿಗೆ ತರ್ತಾರೆ. ಸೊ ಸಮಾಜದಲ್ಲಿ ಇದೇ ಕಾಯ್ದೆಯನ್ನು ಕೊಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾವ ಕಾಯ್ದೆ ಕೊಟ್ಟರು ಅದಕ್ಕೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತ ಕೇಳ್ತಾರೆ. ಸೊ ಅದರಿಂದ ಸಾಧ್ಯವಾದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಅವಾಗವಾಗ ನೋಡ್ತಾ ಇದ್ದರೆ ಇದು ನಿಮಗೆ ಆಟೋಮೆಟಿಕ್ಕಾಗಿ ಬರ್ತಾ ಹೋಗುತ್ತೆ. ಸೊ ಇದಿಷ್ಟೇ ಅಲ್ಲ, ಇನ್ನೂ ಭಾಳಷ್ಟು ಕಾಯ್ದೆಗಳಿದ್ದಾವೆ. ಸೊ ಆದರೆ ಅವುಗಳಲ್ಲಿ ಇವು ಅತ್ಯಂತ ಮುಖ್ಯವಾದ ಕಾಯ್ದೆಗಳಾಗಿದ್ದಾವೆ. ಸೊ ಈಗ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದರೆ ಆಯ್ಕೆ ಎ 1983, ಆಯ್ಕೆ ಬಿ 1985, ಆಯ್ಕೆ ಸಿ 1993, ಆಯ್ಕೆ ಡಿ 1998. ಸೊ ಇಲ್ಲಿರುವಂತಹ 3 ಆಪ್ಷನ್ಸು 1983, 1985, 1993 ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಗೆ ಸಂಬಂಧಿಸಿದಂಥ ಅತಿ ಪ್ರಮುಖ ವರ್ಷಗಳಾಗಿದ್ದಾವೆ. ಸೊ ನಾವೀಗ ಈ ವರ್ಷಗಳು ಯಾವಾಗ ಏನಕ್ಕೆ ಮುಖ್ಯ ಅನ್ನೋದನ್ನ ನೋಡ್ತಾ ಹೋಗೋಣ. ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ 1983ರಲ್ಲಿ ಪಂಚಾಯತ್ ರಾಜ್ ಕಾಯ್ದೆಯನ್ನು ಪರಿಚಯ ಮಾಡಲಾಗುತ್ತೆ. 1985ರಲ್ಲಿ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತೆ. ಏನು ಈ 1985ರ ಕಾಯ್ದೆಯನ್ನು ಜಾರಿಗೊಳಿಸಿರ್ತಾರೋ ಇದನ್ನು ಇನ್ನಷ್ಟು ಬಲಪಡಿಸಲು 1993ರಲ್ಲಿ ಪಂಚಾಯತ್ ರಾಜ್ ಕಾಯ್ದೆಯಡಿ ತಿದ್ದುಪಡಿಯನ್ನು ತರಲಾಗುತ್ತೆ. ಈ ತಿದ್ದುಪಡಿಯಲ್ಲಿ ಗ್ರಾಮ ಸಭೆಗಳ ಅವಕಾಶಕ್ಕೆ ರಚನೆ ಕಲ್ಪಿಸಲಾಗುತ್ತೆ. ಆದ್ದರಿಂದ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದ ವರ್ಷ 1985. ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ನಗರ ಪಾಲಿಕೆಗಳಿವೆ ಅಂತ ಕೇಳಿದರೆ ಆಯ್ಕೆ ಎ 7, ಆಯ್ಕೆ ಬಿ 9, ಆಯ್ಕೆ ಸಿ 10, ಆಯ್ಕೆ ಡಿ 12. ಸೊ ಕರ್ನಾಟಕದಲ್ಲಿ ಪ್ರಸ್ತುತ 10 ನಗರ ಪಾಲಿಕೆಗಳಿವೆ. ಅವುಗಳು ಯಾವ್ಯಾವು ಅಂತಂತಂದರೆ ಮೈಸೂರು, ಹುಬ್ಬಳ್ಳಿ ಧಾರವಾಡ, ಬಳ್ಳಾರಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಮಂಗಳೂರು, ಶಿವಮೊಗ್ಗ, ತುಮಕೂರು ಮತ್ತು ವಿಜಯಪುರ. ಇದಲ್ಲದೆ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ BBMP ಅನ್ನೋದು ಸಹ ಹೊಂದಿದೆ. ಸೊ ಇದು ಮಹಾನಗರ ಪಾಲಿಕೆ ಆಗುತ್ತೆ, ಇದು ನಗರ ಪಾಲಿಕೆಗೆ ಸೇರೋದಿಲ್ಲ. ಸೊ ಅದರಿಂದ ಕರ್ನಾಟಕದಲ್ಲಿ ಒಟ್ಟು 10 ನಗರ ಪಾಲಿಕೆಗಳಿವೆ. ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಗ್ರಾಮದಲ್ಲಿ ಪ್ರತಿ ಎಷ್ಟು ಮತದಾರರಿಗೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ ಅಂತ ಕೇಳಿದರೆ ಆಯ್ಕೆ ಎ 500 ಮತದಾರರಿಗೆ, ಆಯ್ಕೆ ಬಿ 450 ಮತದಾರರಿಗೆ, ಆಯ್ಕೆ ಸಿ 400 ಮತದಾರರಿಗೆ, ಆಯ್ಕೆ ಡಿ 600 ಮತದಾರರಿಗೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಕೊಟ್ಟಿದ್ದಾರೆ. ಸೊ ಗ್ರಾಮದಲ್ಲಿರುವಂತಹ ಪ್ರತಿ 400 ಮಂದಿಗೆ ಅಂದರೆ 400 ಮತದಾರರಿಗೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಆದ್ದರಿಂದ ಆಯ್ಕೆ ಸಿ 400 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಎಷ್ಟು ಸಾವಿರ ಅಥವಾ ಲಕ್ಷದೊಳಗಿನ ಜನಸಂಖ್ಯೆ ಹೊಂದಿದ್ದರೆ ಅದನ್ನು ಪಟ್ಟಣವೆಂದು ಪರಿಗಣಿಸಲಾಗುತ್ತೆ ಅಂತ ಕೇಳಿದರೆ. ಸೊ ವೀಕ್ಷಕರೇ, ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಹಾಗೂ ಇದಿಷ್ಟು 8ನೇ ತರಗತಿಯ ಅರ್ಥಶಾಸ್ತ್ರದ ಸಂಪೂರ್ಣವಾದ ಪ್ರಶ್ನೆಗಳಾಗಿದ್ದಾವೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಸೊ ವೀಕ್ಷಕರೇ, ಇಂದಿನ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.